ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕ ಜಾಲಾಭಿರಾಮಜಘನಾಯ ದಿವಂಗನಾಯ ಶಾರ್ಭೂಷಿತಾಯ ನಂದಾತ್ಮಜಾಯ ನವನೀತಮುಷೇ ನಮಸ್ತೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರವರ್ಣಿನಿ ನಿತ್ಯೋ ಪದ್ಮಾಲಯಾಂ ದೇವಿ ಸಾ ಮಾಂ ಪಾತು ಸರಸ್ವತಿ. ಸಾ ಮಾಂ ಪಾತು ಸರಸ್ವತಿ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಃ ಪಾದಪಂಕಜಂ. ಲಕ್ಷ್ಮೀರಮಣ ಗೋವಿಂದ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡನಿಹನಾರಮ್ಮ. ಕಮ್ಮಗೋಲ್ಲನ ವೈರಿ ಸುತನಾದ ಸುಂಡಿಲ ಹೆಮ್ಮಯ್ಯ ಗಣನಾಥನೇ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ Nick
ಮಹೇಶ್ವರ ಮಹಾರಾಜ್ ಕಿ ಜೈ. ಗೋಪಾಲ ಕೃಷ್ಣ ಭಗವಾನ್ ಕಿ ಜೈ. ತನ್ನು ನಿನ್ನದು ಜೀವನ ನಿನ್ನದು, ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ, ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು, ತನು ನಿನ್ನದು ಜೀವನ ನಿನ್ನದು, ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ, ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು. ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಿಂದ ಕೇಳುವ ಕಥೆ ನಿನ್ನದು, ನವಮೋಹನಾಂಗಿಯರ ರೂಪವ ಕಣ್ಣಿಂದ, ನವಮೋಹನಾಂಗಿಯರ ರೂಪವ ಕಣ್ಣಿಂದ, ಎವೆ ಇಕ್ಕದೆ ನೋಡುವ ಆ ನೋಟ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು. ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆ ಲೇಪಿಸಿಕೊಂಬುದು ನಿನ್ನದಯ್ಯ. ಷಡುರಸದನ್ನಕ್ಕೆ ನಲಿದಾಡುವ ದಿವ್ಯೆ ಷಡುರಸ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು. ಮಾಯಾ ಪಾಶದ ಬಲೆಯೊಳು ಸಿಕ್ಕಿದ ಮಾಯ ಪಂಚೇಂದ್ರಿಯಗಳು ನಿನ್ನದು, ಕನಕನೊಡೆಯ ಆದಿ ಕೇಶವರಾಯ, ಕಾಗಿನೆಲೆ ಆದಿ ಕೇಶವ, ಆದಿ ಕೇಶವರಾಯ, ಕನಕನೊಡೆಯ ಆದಿ ಕೇಶವರಾಯ, ಕನಕನೊಡೆಯ ಆದಿ ಕೇಶವರಾಯ. ನೀನಲ್ಲದೆ ನರರು ಸ್ವತಂತ್ರರೇ. ತನು ನಿನ್ನದು ಜೀವನ ನಿನ್ನದು, ತನು ನಿನ್ನದು ಜೀವನ ನಿನ್ನದು, ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ, ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು, ಜೀವನ ನಿನ್ನದು, ಜೀವನ ನಿನ್ನದು. ಯತ್ಕರೋಷಿ ಯಜಸ್ನಾಸಿ ಯಜ್ಜುಹೋಸಿ ದಧಾಸಿ ಯತ್, ಯತ್ತಪಸ್ಯಸಿ ಕೌಂತೆಯ ತತ್ಪುರುಷ್ವ ಮದರ್ಪಣಂ. ಭಗವದ್ಗೀತೆಯಲ್ಲಿ ಭಗವಂತ ತಾನು ಅಪ್ಪಣೆ ಕೊಡಿಸ್ತಾನೆ. ನೀನೇನು ತಪಸ್ಸು ಮಾಡ್ತೀಯೋ, ನೀನೇನು ಭೋಜನ ಮಾಡ್ತೀಯೋ, ನೀನೇನು ವ್ಯಜನ ಮಾಡ್ತೀಯೋ, ನೀನೇನು ಯಾಗ ಮಾಡ್ತೀಯೋ, ಊಟ ಮಾಡ್ತೀಯೋ, ಏನು ಮಾಡ್ತೀನಿ ನಿನ್ನ ಕರ್ಮವನ್ನೆಲ್ಲ ನನಗೆ ಅರ್ಪಣೆ ಮಾಡು. ಯತ್ ಪುರುಷ್ವ ಮದರ್ಪಣಂ. ನೀನೇನೇನು ಮಾಡ್ತೀಯೋ ಆ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಣೆ ಮಾಡಿ ಬದುಕು ಅಂತಾನೆ.
ಯಾವಾಗ ಭಗವಂತ ಹೇಳಿದಂತೆ ನಾವು ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿದೆವೋ ಆವಾಗ ನಮ್ಮ ಜೀವನ ಭಗವದರ್ಪಿತವಾಯಿತು. ಪ್ರತಿಯೊಬ್ಬ ಮನುಷ್ಯನ ಚರಮ ಪರಮ ಧ್ಯೇಯ ಭಗವಂತನಿಗೆ ತಾನು ಅರ್ಪಣೆಯಾಗಬೇಕು ಎನ್ನುವಂಥದ್ದು. ಭಗವಂತನಿಗೆ ಅರ್ಪಣೆಯಾಗಬೇಕು ಅಂತ ಅರ್ಥ ಏನು ಅಂತಂದರೆ ನನ್ನ ಜೀವನವನ್ನು ಪರಮಾತ್ಮನಿಗೆ ನಾನು ಒಪ್ಪಿಸಬೇಕು ಅಂತ ಅರ್ಥ ಅಲ್ಲ. ಭಗವದರ್ಪಿತವಾದ ಬುದ್ಧಿಯಿಂದ ಮಾಡುವುದು ಅಂತಂದರೆ ನಾವು ಮಾಡುವಂತಹ ಯಾವೆಲ್ಲ ಕೆಲಸಗಳುಂಟೋ ಆ ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡುವುದಕ್ಕೆ ಭಗವದರ್ಪಿತವಾದ ಬುದ್ಧಿಯಿಂದ ಜೀವನ ಮಾಡುವುದು ಅಂತ ಅರ್ಥ. ಉದ್ಯಾನವನದಲ್ಲಿ ಹೂ ಅರಳುತ್ತದೆ, ಆ ಹೂ ಎಷ್ಟು ನಗುತ್ತದೆ. ಒಂದು ಸುಂದರವಾದ ಮೊಗವನ್ನು ಹೋಲಿಕೆ ಮಾಡಲಿಕ್ಕೆ ನಾವು ಅರಳುವ ಪುಷ್ಪವನ್ನು ಹೋಲಿಸ್ತೇವೆ. ನಗುವಂತಹ ಮುಖ ಅಂತಂದರೆ ಅರಳುವ ಪುಷ್ಪ ಅಂತ. ಅಂದರೆ ಪುಷ್ಪ ಅಂದರೆ ಅರಳುತ್ತಾ ಇದೆ ಅಂತಂದರೆ ನಗುತ್ತಾ ಇದೆ ಅಂತ ಅರ್ಥ. ಒಬ್ಬ ಮನುಷ್ಯ ಬಂದು ಕೇಳ್ತಾನೆ, ನಮ್ಮಂತಹ ಮನುಷ್ಯರು 100 ವರ್ಷ ಬದುಕುತ್ತೇವೆ, 100 ವರ್ಷ ಬದುಕಿದ್ರು ಕೂಡ ಒಬ್ಬ ಮನುಷ್ಯನ ಮುಖ ನೋಡಿದ್ರು ಕೂಡ ಸಿಂಡರಿಸಿಕೊಂಡು ಇಡ್ತಾನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ. ಒಂದು ದಿವಸವೂ ಸಂತೋಷ ಇಲ್ಲ, ಒಂದು ದಿವಸವೂ ನಗು ಇಲ್ಲ, ಒಂದು ದಿವಸವೂ ತೃಪ್ತಿ ಇಲ್ಲ. ಹೇಗೆ ಬದುಕುತ್ತಾನೆ ಅವನಿಗೆ ಗೊತ್ತಿಲ್ಲ. ಒಂದು ದಿವಸ ಬೆಳಗಾದರೆ ರಾತ್ರಿ ಆಗುವ ತನಕ ಎಲ್ಲರನ್ನು ದೂಷಣೆ ಮಾಡಿ ಬದುಕುತ್ತಾನೆ. ಆದರೆ ನೀನು ಒಂದು ದಿವಸ ಬೆಳಿಗ್ಗೆ ಅರಳತಿ, ಸಾಯಂಕಾಲ ಮುದುಡಿ ಹೋಗುತ್ತಿ, ನಗುತ್ತಾ ಇರ್ತೀಯಲ್ಲ. ಯಾಕೆ ನಮಗೆ ಈ ನಗು ಬರುವುದಿಲ್ಲ, ನಿನಗೆ ಮಾತ್ರ ಈ ನಗು ಯಾಕೆ ಮುಖದಲ್ಲಿ ಅಂತ ಹೇಳುವಾಗ ಆ ಪುಷ್ಪ ಹೇಳ್ತದಂತೆ, ಹೇ ಮನುಷ್ಯ, ನೀನು 100 ವರ್ಷ ಬದುಕಬಹುದು, 100 ಸಾಧನೆಗಳನ್ನು ಮಾಡಬಹುದು, 100 ಸಂಪತ್ತುಗಳನ್ನು ಬೆಳೆಸಿಕೊಳ್ಳಬಹುದು, 100 ಸಂಬಂಧಿಗಳನ್ನು ಇಟ್ಟುಕೊಂಡು ಬರುವುದು. ಆದರೆ ನೀನು ಒಂದು ದಿವಸವೂ ಕೂಡ ಪರಮಾತ್ಮನಿಗೆ ಬೇಕಾದ ಹಾಗೆ ಬದುಕಲಿಲ್ಲ, ಭಗವಂತನಿಗೆ ಬೇಕಾದ ಹಾಗೆ ನೀನು ಬದುಕುವುದಿಲ್ಲ, ಪರಮಾತ್ಮನಿಗೆ ನಿನ್ನ ಕಾರ್ಯಗಳು ಅರ್ಪಣೆ ಆಗುವುದಿಲ್ಲ. ಆದರೆ ನನ್ನನ್ನು ನೋಡು, ಬೆಳಿಗ್ಗೆ ನಾನು ಅರಳಿದಾಗ ನಿನ್ನೆ ದಿವಸವೇ ನನ್ನನ್ನು ಗುರುತಿಸಿ ಅರಳಿದಂತಹ ನನ್ನನ್ನು ತೆಗೆದುಕೊಂಡು ಹೋಗಿ ಆ ಪರಮಾತ್ಮನ ತಲೆಯ ಮೇಲೆ ಇಡ್ತಾನೆ. ನನ್ನ ಜೀವನ ಸಾರ್ಥಕವಾಗುತ್ತದೆ ಯಾವಾಗ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನ ಮುಡಿಗೇರಿದಾಗ ನನ್ನ ಜೀವನ ಸಾರ್ಥಕ. ಒಂದು ದಿವಸ ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ಮುದುಡಿ ಹೋಗುವುದಿದ್ದರೂ ಕೂಡ ಆ ಮಧ್ಯಭಾಗದಲ್ಲಿ ಪರಮಾತ್ಮನಿಗೆ ನಾನು ಅರ್ಪಣೆ ಆದ್ನಲ್ಲ ಎನ್ನುವ ನಗು ನನಗೆ ನಿಗತ್ತೂ ಕೂಡ ದಿನನಿತ್ಯವೂ ನನ್ನ ಮುಖದಲ್ಲಿ ಅದು ಕಾಣಿಸ್ತಾ ಇದೆ ಅಂತಾನೆ. ಆದ್ದರಿಂದ ನಾನು ನಗುತ್ತೇನೆ, ನೀನು ಒಂದು ದಿವಸವೂ ಕೂಡ ಪರಮಾತ್ಮನಿಗೆ ಬೇಕಾದ ಹಾಗೆ ಬದುಕಲಿಲ್ಲವಾದ್ದರಿಂದ ನೀನು ಯಾವಾಗಲೂ ಮುಖವನ್ನು ಸಿಂಡರಿಸಿಕೊಂಡು ಬಿಡ್ತೀಯ. ಪರಮಾತ್ಮನಿಗೆ ಅರ್ಪಣೆಯಾಗುವುದು ಅಂತಂದರೆ ನಮ್ಮ ಕರ್ಮದ್ವಾರ ಅಥವಾ ನಮ್ಮ ಇಂದ್ರಿಯ ದ್ವಾರ ನಾವು ಮಾಡುವಂತಹ ಸಮಸ್ತ ಕೆಲಸವನ್ನು ಕೂಡ ಪರಮಾತ್ಮನ ಸೇವೆ ಎಂದು ತಿಳ್ಕೊಳ್ಳುವಂಥ. ಏನೇನು ಮಾಡ್ತೇವೆ ನಾವು ಬೆಳಿಗ್ಗೆ ಎದ್ದು ಸಾಯಂಕಾಲ ತನಕ, ರಾತ್ರಿ ತನಕ, ಇದೆಲ್ಲವೂ ಕೂಡ ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡ್ತಾ ಇದ್ದೇನೆ. ಪರಮಾತ್ಮ ಮೆಚ್ಚುವಂತಹ ಕೆಲಸ ನಾನು ಮಾಡ್ತಾ ಇದ್ದೇನೆ. ಭಗವಂತನಿಗೆ ಯಾವತ್ತೂ ಕೂಡ ನಾನು ಅನ್ಯಾಯ ಮಾಡುವುದಿಲ್ಲ. ಪರಮಾತ್ಮ ನನ್ನನ್ನು ಓಹೋ ನೀನು ನನ್ನ ದಾಸ, ನೀನು ನನಗೆ ಬೇಕಾದವ ಅಂತ ಒಪ್ಪಿಕೊಳ್ಳುತ್ತಾನೆ ಅಂತ ಹೇಳುವಂತಹ ದೃಷ್ಟಿಯಿಂದ ಯಾವಾಗ ನಾವು ಸೇವೆ ಕೆಲಸ ಮಾಡಿದೆವೋ ಆವಾಗ ನಮ್ಮ ಜೀವನ ಪರಿವರ್ತನೆಯಾಗುತ್ತದೆ, ಭಗವದರ್ಪಿತವಾಗ್ತದೆ. ಆದ್ದರಿಂದಲೇ ದಾಸರು ಹೇಳ್ತಾರೆ, ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಿಂದ ಕೇಳುವ ಕತೆ ನಿನ್ನದು. ನೀನು ನನಗೆ ಈ ಪ್ರೇರಣೆ ಕೊಟ್ಟರೆ ಮಾತ್ರ ನಾನು ಕೇಳಲಿಕ್ಕೆ ಸಾಧ್ಯ. ನವಮೋಹನಾಂಗಿಯರ ರೂಪವ ಕಣ್ಣಿಂದ ಎವೈಕ್ಯದ ನೋಡುವ ಆ ನೋಟ ನಿನ್ನದು. ನೀನು ನನಗೆ ಆ ಶಕ್ತಿ ಕೊಟ್ಟರೆ ಮಾತ್ರ ನನಗೆ ನೋಡಲಿಕ್ಕೆ ಸಾಧ್ಯ. ನನಗೆ ಕಣ್ಣಿರಬಹುದು, ನೋಟ ಬರಬೇಕಾದರೆ ಪರಮಾತ್ಮ ನೀನಿರಬೇಕು ಅಂತ. ಎಷ್ಟೋ ಮಂದಿ ಹೇಳುವುದುಂಟು, ಹರಿಕಥೆಗೆ ಬಂದು ಕೂತ್ಕೊಂಡು ಅಲ್ಲಿ ಮಾತನಾಡ್ತಾ ಇರ್ತಾರೆ, ಆಮೇಲೆ ಹಾಗೆ ಎದ್ದು ಹೋಗ್ತಾರೆ. ನಿನಗೇನಾದರೂ ಅರ್ಥ ಆಗಿದೆ ಕೇಳಿದರೆ ಏನು ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಏನು ಹೇಳಿದ್ದನ್ನು ಕೇಳಿಸಿಕೊಂಡು ಮನನ ಮಾಡಲಿಕ್ಕೂ ಪರಮಾತ್ಮ ಅನುಗ್ರಹ ಕೊಡಬೇಕು, ಇಲ್ಲದಿದ್ದರೆ ಆಗೋದಿಲ್ಲ. ಬ್ರಹ್ಮಣ್ಯೇಂದ್ರ ಆಚಾರ್ಯರು ಅಂತೇಳಿ ಮಧ್ವ ಮತದ ಮಹಾನ್ ತಪಸ್ವಿಗಳು, ಮಹಾನ್ ಸಾಧಕರು, ವಿದ್ವಾಂಸರು, ಅವರು ತಮ್ಮ ಪ್ರವಚನದಲ್ಲಿ ಹೇಳ್ತಾರೆ, ಯಾವ ಮನುಷ್ಯ ಯಾವುದನ್ನು ಕೇಳಬಾರದು ಅಂತಿದೆಯೋ ಪರಮಾತ್ಮ ಅದನ್ನು ಕೇಳಲಿಕ್ಕೆ ಬಿಡುವುದೇ ಇಲ್ಲ. ಯಾವುದನ್ನು ಕೇಳಬೇಕು ಅಂತ ಆ ಮನುಷ್ಯನಿಗೆ ಯೋಗ ಉಂಟೋ ಪರಮಾತ್ಮನ ಅನುಗ್ರಹ ಇದ್ದರೆ ಅದು ಕೇಳುತ್ತದೆ. ಪರಮಾತ್ಮನ ಅನುಗ್ರಹ ಇಲ್ಲದೇ ಇದ್ದರೆ ಭಗವಂತ ಒಳಗೆ ಹೋಗಿ ಮೈಂಡ್ ಸ್ವಿಚ್ ಆಫ್ ಮಾಡಿಬಿಡ್ತಾನೆ, ಮತ್ತು ಕೇಳುವುದಿಲ್ಲ, ಕಾಣುವುದಿಲ್ಲ. ಕೂತ್ಕೊಂಡ್ರು ಕೂಡ ಏನೋ ನೋಡ್ತಾ ಇರ್ತಾಳೆ, ಹೀಗೆ ಏನೇನು ಏನು ಅಂತ ಕೇಳ್ತಾರೆ. ಅವ್ರಿಗೇನು ಅರ್ಥ ಆಗುವುದಿಲ್ಲ. ಯಾಕೆಂತಂದರೆ ನಮ್ಮ ಒಳಗಿರತಕ್ಕಂತಹ ಪರಮಾತ್ಮ ನಮ್ಮಿಂದ ಕೇಳಿಸುವವ, ನುಡಿಸುವವ, ನಡೆಸುವವ. ನೀ ನಡೆಯದಿದ್ದರೆ ನಡೆಯದಿ ಜಗ, ನೀ ನುಡಿಸದಿದ್ದರೆ ನುಡಿಯದಿ ಜಗ, ನೀ ನಡೆಸದಿದ್ದರೆ ನಡೆಯದಿ ಜಗ, ನೀ ನುಡಿಸದಿದ್ದರೆ ನುಡಿಯದಿ ಜಗ,
ನೀ ಆಡಿಸದಿದ್ದರೆ ಆಡದಿ ಜಗ, ನೀ ಪಾಡಿಸದಿದ್ದರೆ ಪಾಡದು ಈ ಜಗ. ನಡೆಯುವಾಗ, ನುಡಿಯುವಾಗ, ಸಾಗುವಾಗ, ಬೀಗುವಾಗ, ಹಿಗ್ಗುವಾಗ, ಕುಗ್ಗುವಾಗ ಎಲ್ಲ ಕಾಲಗಳಲ್ಲಿಯೂ ಕೂಡ ಶಾರೀರಿಕ, ಮಾನಸಿಕ, ಬೌದ್ಧಿಕ ಪ್ರಕ್ರಿಯೆಗಳಲ್ಲಿ, ನಡೆ ನುಡಿ ನಡವಳಿಕೆಗಳಲ್ಲಿ, ಆಚಾರ ವಿಚಾರ ವ್ಯವಹಾರಗಳಲ್ಲಿ ಪರಮಾತ್ಮ ನಾನು ಮಾಡುವಂತಹದ್ದು ಪ್ರತಿಯೊಂದು ನಿನ್ನ ಸೇವೆ ಅಂತ ತಿಳಿದು ನಾನು ಮಾಡಿದಾಗ ಅದು ಭಗವದರ್ಪಿತ ಬುದ್ಧಿಯಾಗುತ್ತದೆ. ಅದಕ್ಕೆ ಪರಮಾತ್ಮ ಒಲಿತಾನೆ, ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಜಗನ್ನಾಥದಾಸರು ಎನ್ನುವಂತಹ ಮಹಾನ್ ಯತಿಗಳು ಹರಿಕಥಾಮೃತ ಸಾರ ಅಂತ ಹೇಳುವ ದೊಡ್ಡದಾದಂತಹ ಒಂದು ಪುಸ್ತಕ ಬರೆದಿದ್ದಾರೆ. ತತ್ವ ಸಿದ್ಧಾಂತ ಅದು. ಅದರಲ್ಲಿ ಅನೇಕ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಪಾಠಗಳುಂಟು. ನಾವು ಅದನ್ನು ಓದಬೇಕು, ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. ಈಗ ಧರ್ಮ ರಕ್ಷಣೆ ಮಾಡುವುದು ಅಂತ ಹೇಳಿದರೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ ನಾವು ಧರ್ಮ ರಕ್ಷಕರು, ಧರ್ಮ ರಕ್ಷಣೆ ಮಾಡುವುದು ನಮ್ಮ ಗುರಿ. ಏನು ನೋಡಿ, ನಮ್ಮ ಮನೆಯಲ್ಲಿ ಭಗವದ್ಗೀತೆ ಉಂಟು, ರಾಮಾಯಣ ಉಂಟು, ಮಹಾಭಾರತ ಉಂಟು. ನಾವು ಧರ್ಮ ರಕ್ಷಣೆ ಮಾಡ್ತಾ ಇದ್ದೇವೆ. ಏನು ಅದನ್ನು ಹಾಗೆ ರಕ್ಷಣೆ ಮಾಡ್ತೇವೆ. ಧರ್ಮಗ್ರಂಥಗಳನ್ನು ದೇವಸ್ಥಾನದಲ್ಲಿಯೋ ಅಥವಾ ಗುಡಿಗಳಲ್ಲಿಯೋ ಮನೆಯಲ್ಲಿಯೋ ಒಳಗಿಟ್ಟು ಪೆಟ್ಟಿಗೆ ಬೀಗ ಹಾಕಿಡುತ್ತೇವೆ. ಯಾರು ಮುಟ್ಟಬಾರ್ದು, ನನ್ನ ಮನೆಯಲ್ಲೂ ಕೂಡ ಯಾರು ಓದಬಾರ್ದು. ಹಾಗೆ ಅದನ್ನು ರಕ್ಷಣೆ ಮಾಡಿಡ್ತೇನೆ. ದಿವಸಕ್ಕೆ, ವರ್ಷದಲ್ಲಿ ಒಂದು ದಿವಸ ನಾವು ಅದನ್ನು ಹೊರಗೆ ತೆಗಿತೇವೆ. ಶಾರದಾ ಪೂಜೆ ದಿವಸ ಹೊರಗೆ ತೆಗೆದು ಅದರ ಧೂಳೆಲ್ಲ ತೆಗೆದು ಅದನ್ನು ಇಟ್ಟು ಅದರ ಮೇಲೆ ಒಂದು ಕುಂಕುಮ ಇಟ್ಟು ಅದರ ಮೇಲೆ ಒಂದು ಕೇಪಳ ಇಟ್ಟು ನಮಸ್ಕಾರ ಮಾಡ್ತೇವೆ. ಬರೋ ವರ್ಷದವರೆಗೆ ಹೊರಗೆ ಬರಬೇಡ ಅಂತೇಳಿ ಸಾಯಂಕಾಲ ಆಗೋ ಮತ್ತೆ ಒಳಗೆ. ನಾವು ಧರ್ಮ ರಕ್ಷಕರು. ಧರ್ಮ ರಕ್ಷಣೆ ಮಾಡುವುದಂದರೆ ಏನು? ಮಹಾಭಾರತ ರಾಮಾಯಣದಲ್ಲಿ ಏನುಂಟು ಅದನ್ನು ಓದಿ ತಿಳ್ಕೊಳ್ಬೇಕು. ಜಗನ್ನಾಥದಾಸರ ಕೃತಿಗಳಿರಬಹುದು, ಮಂಕುತಿಮ್ಮನ ಕಗ್ಗಗಳಿದ್ದಾಗ ಅದು ಧರ್ಮ ರಕ್ಷಣೆ ಮಾಡಿದಾಗ ಆಯಿತು ಹೊರತು ಪುಸ್ತಕ ಕಟ್ಟಿಟ್ಟೇನು ಪ್ರಯೋಜನ ಇಲ್ಲ. ಭಗವದ್ಗೀತೆ ನಾವು ಕಟ್ಟಿಟ್ಟಿದ್ದೇವೆ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. 700 ಶ್ಲೋಕಗಳಲ್ಲಿ 7 ಶ್ಲೋಕ ಆದರೆ ಅರ್ಥ ಆಗಬೇಕು ನಮಗೆ, ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಜಗನ್ನಾಥದಾಸರು ಬರೀತಾರೆ, ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮಖ ಮಹೋಪ ಪುರಾಣ ಕಥೆಗಳನ್ನು ಹೇಳಿ ಕೇಳಿದರೇನು ದಿನದಿ. ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮಖ ಮಹೋಪ ಪುರಾಣ ಕಥೆಗಳನ್ನು ಹೇಳಿ ಕೇಳಿದರೇನು ದಿನದಿ. ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡಿದ ಕರ್ಮಗಳ, ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡಿದ ಕರ್ಮಗಳ ಲಕ್ಷ್ಮೀ ನಿವಾಸನ ಪೂಜೆಯೆಂದು ಅರ್ಪಿಸದ ಮಾನವನು. ಸ್ನಾನ ಜಪ ದೇವಾರ್ಚನೆ, ಸ್ನಾನ ಜಪ ದೇವಾರ್ಚನೆ ವ್ಯಾಖ್ಯಾನ, ಭಾರತವನ್ನು ಓದುವಂತಹದ್ದು, ರಾಮಾಯಣವನ್ನು ಓದುವಂತಹದ್ದು, ಗೀತೆಯನ್ನು ಓದುವಂತಹದ್ದು, ಉಪನಿಷತ್ತುಗಳನ್ನು ಓದುವಂತಹದ್ದು, ಯಜ್ಞ ಯಾಗಾದಿಗಳನ್ನು ಮಾಡುವಂತಹದ್ದು, ಅದೇ ಪ್ರಕಾರವಾಗಿ ಪೂಜೆಗಳನ್ನು ಮಾಡುವಂತಹ ಇದೆಲ್ಲ ನಾವು ಮಾಡ್ತೇವಲ್ಲ ದಿನನಿತ್ಯ. ನಾವು ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ನಾವು ಮಾಡಿದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು, ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಂತೆ. ಆ ಕೊನೆಯ ಚರಣದಲ್ಲಿ ಹೇಳ್ತಾರೆ ನೋಡಿ, ಜ್ಞಾನ ಕರ್ಮೇಂದ್ರಿಯಗಳೇನೇನು ಮಾಡಿದ ಕರ್ಮಗಳ ಲಕ್ಷ್ಮೀ ನಿವಾಸನ ಪೂಜೆಯೆಂದು ಅರ್ಪಿಸದ ಮಾನವನ ಏನು ಮಾಡಿದರೆ. ಕರ್ಮೇಂದ್ರಿಯಗಳು ಮನುಷ್ಯನಿಗೆ. ಪಂಚೇಂದ್ರಿಯಗಳು ಅಂತುಂಟು ಮನುಷ್ಯನಲ್ಲಿ, ಕಿವಿ, ಮೂಗು, ನಾಲಿಗೆ ಇತ್ಯಾದಿ, ಚರ್ಮ ಇತ್ಯಾದಿ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳಿಂದ ಕೆಲಸ ಮಾಡ್ತೇವೆ ನಾವು, ಇಂದ್ರಿಯ ದ್ವಾರ ಮಾಡತಕ್ಕಂತಹ ಕೆಲಸಗಳು. ನಾವು ಪಂಚೇಂದ್ರಿಯಗಳಿಂದ ಮಾಡುವಂತಹ ಕೆಲಸವನ್ನು 2 ವಿಭಾಗ ಮಾಡಿದ್ದಾರೆ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ. ಕರ್ಮೇಂದ್ರಿಯ ಅಂತಂದರೆ ನಾವು ಇಂದ್ರಿಯಗಳಿಂದ ಮಾಡುವಂತಹ ಕೆಲಸ. ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ
ಈ ಕೆಲಸಗಳನ್ನು ಪಂಚೇಂದ್ರಿಯ ಮಾಡ್ತದೆ. ಶಬ್ದ ಅಂದರೆ ಕೇಳುವಂತಹದ್ದು, ಸ್ಪರ್ಶ ಅಂದರೆ ಮುಟ್ಟುವಂತಹದ್ದು, ರೂಪ ಅಂದರೆ ನೋಡುವಂತಹದ್ದು, ರಸ ಅಂದರೆ ರುಚಿ ನೋಡುವಂತಹದ್ದು, ಗಂಧ ಅಂದರೆ ಮೂಸುವಂತಹದ್ದು. ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಎನ್ನುವಂತಹದ್ದು ಜ್ಞಾನೇಂದ್ರಿಯ. ಆ ಜ್ಞಾನೇಂದ್ರಿಯಕ್ಕೆ ಅನುಗುಣವಾಗಿ ಇರುವಂತಹದ್ದು ಯಾವುದು ಇಂದ್ರಿಯವೋ ಅದು ಕರ್ಮೇಂದ್ರಿಯ. ಶಬ್ದ ಅಂತ ಹೇಳುವುದಕ್ಕೆ ಕರ್ಮೇಂದ್ರಿಯ ಕಿವಿ, ಸ್ಪರ್ಶ ಎನ್ನುವುದಕ್ಕೆ ಕರ್ಮೇಂದ್ರಿಯ ಚರ್ಮ, ರೂಪ ಎನ್ನುವುದಕ್ಕೆ ಕರ್ಮೇಂದ್ರಿಯ ಕಣ್ಣು, ರಸ ಎನ್ನುವುದಕ್ಕೆ ಕರ್ಮೇಂದ್ರಿಯ ನಾಲಗೆ, ಗಂಧ ಎನ್ನುವುದಕ್ಕೆ ಕರ್ಮೇಂದ್ರಿಯ ಇದು ಇದ್ರೆ. ಇದು ಉಂಟ ಕೆಲವರಿಗಿಲ್ಲ, ಮೂಗಿಲ್ಲದಾಗ ಮಾತಾಡ್ತಾರೆ. ಮೂಗು ಇದು 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯ. ಇದರಿಂದ ಮಾಡುವ ಏನೇ ಕೆಲಸಗಳಿದ್ದರೂ ಕೂಡ ಅದನ್ನು ಲಕ್ಷ್ಮೀ ನಿವಾಸನ ಪೂಜೆಯೊಂದು. ಪರಮಾತ್ಮ ಲಕ್ಷ್ಮೀ ನಿವಾಸ ಅಂತಂದ್ರೆ ಲಕ್ಷ್ಮಿಯಲ್ಲೇ ವಾಸ ಮಾಡಿಕೊಂಡಿರತಕ್ಕಂಥವ. ಲಕ್ಷ್ಮಿ ಅವನಲ್ಲೇ, ಅವನು ಲಕ್ಷ್ಮಿಯಲ್ಲಿ. ಯಾರು? ಪರಮಾತ್ಮ ಲಕ್ಷ್ಮೀ ರಮಣನಾಗಿರತಕ್ಕಂತಹ ಭಗವಂತನ ಸೇವೆ ಅಂತ ತಿಳಿದು ನೀನು ಮಾಡದೇ ಇದ್ದರೆ ನೀನು ಮಾಡಿದ್ದಲ್ಲ ವ್ಯರ್ಥ. ಈ ಪರೀಕ್ಷೆಗೆ ಬರೆಯೋರಿದ್ದಾರೆ ನೋಡಿ, ಪರೀಕ್ಷೆಗೆ ಬರೆಯೋರು ಈ ಸಾರಿ ಏನಾದರೂ 100% ಮಾರ್ಕ್ ತೆಗಿಬೇಕು ಅಂತ ಚಿಂತನೆ ಮಾಡ್ತಾರೆ. ಏನೇ ಆಗಲಿ, ಯಾರೇ ಬಂದರೂ ಕೂಡ, ಊರು ಮುಳುಗಿದ್ರು, ಕೊರೋನಾ ಬಂದರು, ಇನ್ನೇನೇ ಆದರೂ ಕೂಡ ಈ ಸಲ ನನಗೆ 100% ಮಾರ್ಕ್. ಅದಕ್ಕೋಸ್ಕರ ಓದ್ತಾರೆ 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 ಓದ್ತಾರೆ. ಹರಿಕತೆಗೆ ಬರುವುದಿಲ್ಲ, ಆಟಕ್ಕೆಂದ್ರೆ ಆಟಕ್ಕಿಲ್ಲ, ಕೂಟಕ್ಕಂದ್ರೆ ಕೂಟಕ್ಕಿಲ್ಲ, ಪಾಠಕ್ಕಂದ್ರೆ ಪಾಠಕ್ಕಿಲ್ಲ, ಊಟಕ್ಕಂದ್ರೆ ಬರ್ತೇವೆ. 24 ಗಂಟೆಯೂ ಕೂಡ ಓದ್ತಾ ಓದ್ತಾ. ಮನೆಯವರು ಕೂಡ ಹಾಗದು, ಓದು 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 ಅಂತ ಪಂಪ್ ಮಾಡ್ತಾರೆ, ಓದ್ತಾ ಇರ್ತಾನೆ. ಮನೆಯವರಿಗೂ ಗುರಿ ಏನು ಅಂತಂದರೆ, ನಮ್ಮ ಮಗ, ನಾನು ಫೀಸ್ ಕೊಟ್ಟಿದ್ದೇನೆ, ನಾನು ಡೊನೇಷನ್ ಕೊಟ್ಟಿದ್ದೇನೆ, ದೊಡ್ಡ ಶಾಲೆ ಕಳುಹಿಸಿದ್ದೇನೆ, ಆದ್ದರಿಂದ ನನ್ನ ಮಗ ಸ್ಟೇಟ್ ಲೆವೆಲ್ ಫಸ್ಟ್ ಬರಬೇಕು. ಮಗನಿಗೂ ಹಾಗೆ, ನನ್ನ ಅಪ್ಪನಿಗೆ ನಾನು ಫಸ್ಟ್ ಬರಬೇಕು ಅಂತ ಉಂಟು, ಆದ ಕಾರಣ ನಾನು ಓದ್ತೇನೆ, ಇಲ್ಲಂತ ನನಗೆ ಮನೆಯಲ್ಲಿ ಅನ್ನ ಸಿಕ್ಕಬೇಕಲ್ಲ, ಅದಕ್ಕೋಸ್ಕರ ಓದ್ತಾನೆ. ಓದಿ ಪರೀಕ್ಷೆಯ ಮುಂಚಿನ ದಿವಸ ಕೂಡ ಓದಿ, ಕಣ್ಣಿಗೆ ಎಣ್ಣೆ ಹಾಕಿ, ನಿದ್ರೆ ಬಿಟ್ಟು, ಮನೆಯವರ ನಿದ್ರೆ ಕಳೆದು, ಪರೀಕ್ಷೆ ಹಾಲ್ನಲ್ಲಿ ಒಳಗೆ ಹೋಗುವ ಟೈ ಅಂತ ಬೆಲ್ಲಾಗುವ ತನಕ ಓದ್ತಾನೆ. ಎಲ್ಲ ಪರೀಕ್ಷೆಯಲ್ಲಿರುವಂತಹ ಎಲ್ಲ ಪರೀಕ್ಷೆಯಲ್ಲಿರುವ ಕ್ವಶನ್ಸ್ ಏನುಂಟು ಆ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡ್ತಾನೆ. ಎಲ್ಲರೂ 10 ಪೇಪರ್ ತಗೊಂಡಿದ್ರೆ 25 ಪೇಪರ್ ತಗೊಳ್ತಾನೆ, ಎಕ್ಸ್ಟ್ರಾ ಅಡಿಷನಲ್ 25 ಪೇಪರ್ ತಗೊಂಡು ಬರದ ಮನೆಗೆ ಬಂದ. ಮನೆಯಲ್ಲಿ ಕೇಳಿದರು, ಹೇಗೆ ಮಾಡಿದ್ಯೋ ಪರೀಕ್ಷೆ? ಪರ್ಫೆಕ್ಟ್ ಅಪ್ಪ, ಸೂಪರ್, ಮಾರ್ಕ್ 108% ಗ್ಯಾರಂಟಿ. ಯಾಕೆ? ನಾನು ಅಷ್ಟು ಬರೆದಿದ್ದೇನೆ. ನಂಬಲಿಕ್ಕಾಗೋದಿಲ್ಲ ನಿನ್ನನ್ನು. ಯಾಕೆ? ನೀನು ಯಾವಾಗಲೂ ಹಾಗೆ ಎಲ್ಲ ಪರ್ಫೆಕ್ಟ್ ಅಂತ ಹೇಳಿ ಮಾಡುವುದೇ ಏನಲ್ಲ ಸಂಬದ್ಧ. ನೀನೇನು ಬರೆದಿದ್ದೆ ನನಗೇನು ಗೊತ್ತು, ಬೇಕಾದ್ರೆ ನೋಡಿ ಅಂತ ಬ್ಯಾಗ್ ತಗೊಂಡು ಕ್ವಶನ್ ಪೇಪರ್ ಬರೆದ ಏನು ಆನ್ಸರ್ ಉಂಟೋ ಆ ಆನ್ಸರ್ ಪೇಪರ್ ನೋಡಿ ನಾನು ಬರೆದದ್ದೇನು. ಅಪ್ಪ ಕೇಳಿದ್ರು, ಇದನ್ನು ಅಲ್ಲಿ ಕೊಡಲಿಲ್ಲ ನೀನು? ನಾನೇ ಕೊಡಬೇಕು, ನನಗೆ ಪ್ರೂಫ್ ಬೇಕಲ್ಲ. ಈಗ ನಾನಿಷ್ಟು ಬರೆದಿದ್ದೇನೆ ಅಂತ ಹೇಳೋದಕ್ಕೆ ಪ್ರೂಫ್ ಬೇಕಲ್ಲ. ತಗೊಂಡು ಬಂದಿದ್ದೇನೆ. ಇವ ಯಾವ 1 ವರ್ಷ ಪ್ರಯತ್ನ ಪಟ್ಟು ಮುಂಚಿನ ದಿವಸ ಕಣ್ಣಿಗೆ ಎಣ್ಣೆ ಹಾಕಿ, ಮನೆಯವರ ನಿದ್ರೆ ಕಳೆದು, ಪರೀಕ್ಷೆ ಹಾಲಿಗೆ ಹೋಗುವ 10 ಸೆಕೆಂಡ್ನ ಮುಂಚೆಯೂ ಓದಿ, ಅಲ್ಲಿ 25 ಪೇಜ್ ಎಕ್ಸ್ಟ್ರಾ ಅಡಿಷನಲ್ ಪೇಜ್ ತಗೊಂಡ್ರೂ ಕೂಡ ಇವ ಏನು ಕೆಲಸ ಮಾಡಿದ್ರು ಹೊರಗೆ ಬರುವಾಗ ಸೂಪರ್ವೈಸರ್ನ ಕೈಗೆ ಆನ್ಸರ್ ಪೇಪರ್ ಕೊಡದೇ ಇದ್ದರೆ ನೀನು ಕಲ್ತೇನು ಪ್ರಯೋಜನ, ನೀನು ಬರ್ದೇನು ಪ್ರಯೋಜನ, ನಿನಗೆ ಮಾರ್ಕ್ ಸಿಗ್ತದೋ? ಇಲ್ಲ. ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡ್ಬೋದು, ಏನೇ ಮಾಡ್ಬೋದು, ನಾವು ಇಷ್ಟೆಲ್ಲ ಮಕ್ಕಳನ್ನು ತಯಾರು ಮಾಡ್ತೇವೆ, ಇಷ್ಟು ಒಳ್ಳೆ ಕೆಲಸ ಮಾಡ್ತೇವೆ, ಇದೆಲ್ಲ ಮಾಡಿದ್ದನ್ನು 1 ವರ್ಷಕ್ಕೊಂದು ಸಲ ಬಂದು ಕೃಷ್ಣ ನಿನ್ನ ಪಾದಕ್ಕಿಟ್ಟಿದೆ ಅಂತ ಇಟ್ಟುಬಿಡೋದು. ಹಾಗೆ ಅರ್ಪಣೆ ಮಾಡದೇ ಇದ್ದರೆ ಯಾವ ರೀತಿಯಲ್ಲಿ ಹುಡುಗನಿಗೆ ಆನ್ಸರ್ ಪೇಪರ್ ಕೊಡದೆ ಬಂದವನಿಗೆ ಮಾರ್ಕ್ 0 ಉಂಟಪ್ಪ. 10 ಎಲ್ಲ ಬಿದ್ದಿರಬೇಕು, ಒಂದು 5 ಮಾತ್ರ ಬಂದಿದ್ದು ನನಗೆ ಅಂತ. 10 ಎಲ್ಲ ಬಿದ್ದಿರ್ಬೇಕು, ಅದ್ರ ಹಿಂದೆ 10 ಬರೀತಾರಲ್ಲ, 100% ಇಲ್ಲ. ಯಾಕೆ? ಇವ ಸಮರ್ಪಣೆ ಮಾಡಲಿಲ್ಲ, ಅರ್ಪಣೆ ಮಾಡಲಿಲ್ಲ. ಪರಮಾತ್ಮನಿಗೆ ನಾವು ಮಾಡುವ ಸಕಲ ಕರ್ಮಗಳನ್ನು ಅರ್ಪಣೆ ಮಾಡದೇ ಇದ್ದರೆ ಪ್ರಯೋಜನಕ್ಕೆ ಬರುವುದಿಲ್ಲವಾದ್ದರಿಂದ ದಾಸರು ಹೇಳ್ತಾರೆ, ನಿನ್ನ ಜೀವನ ಭಗವದರ್ಪಿತವಾಗಬೇಕು. ನಾವು ಪರಮಾತ್ಮನಿಗೆ ಬೇಕಾದವರಾಗಬೇಕು. ಭಗವಂತ ನಮ್ಮನ್ನು ಒಪ್ಪಿಕೊಳ್ಳಬೇಕು. ನಿನ್ನ ದಾಸ ಅಂತವನು ಹೇಳಬೇಕು. ನಾನು ದೇವರಿಗೆ ಬೇಕಾದವ ಅಂತ ಹೇಳಿ ಬರುವುದಲ್ಲ, ಭಗವಂತ ಹೇಳಬೇಕು, ನೀನು ನನಗೆ ಬೇಕಾದವ, ನಿನ್ನನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಬೇಕೆ ಹೊರತು ನಾವು ಅದನ್ನು ಉಲ್ಟಾ ಹೊಡೆದು ಹೇಳಿ ಪ್ರಯೋಜನ ಇಲ್ಲ. ಎಲ್ಲೋ ಯಾರೋ ಸತ್ತಿದ್ರಂತೆ, ಸತ್ತಾಗ ನಮಗೊಂದು ಪೇಷನ್ ಉಂಟು, ಹೋಗು ಅಲ್ಲಿ ಸತ್ತೋಗಿದ್ದಾರೆ, ಹೋಗಿ ಬರುವಂತಲ್ಲ, ಅಷ್ಟೇ, ಬೇರೇನಿಲ್ಲ. ಹೋಗಿ ನಾವೇನು ಮಾಡಲಿಕ್ಕಿಲ್ಲ, ಅಲ್ಲಿ ಸತ್ತಿದ್ದಾರೆ ಅಂತ, ಮನೆಯಲ್ಲಿ ಮರಣವಾಗಿದೆ, ಹೋಗಿ ಬರಬೇಕು ಅಂತ ಇವು ಹೋಗುವಾಗ ಅಲ್ಲೆಲ್ಲ ಸುಮಾರು ಜನ ನೆರೆದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾರೆ, ಗಟ್ಟಿ ಮಾತನಾಡೋದಿಲ್ಲ, ಸಣ್ಣ ಸಾವಿನ ಮನೆಯಲ್ಲಿ ಹೇಗೆ ಮಾತಾಡೋದು ಎಲ್ಲ ಮಾತಾಡ್ತಾರೆ. ಏನಾಗಿದೆ ಅವನಿಂದ
ಏನು ಹೇಳ್ತಾವೆ ದೇವರಿಗೆ ಗೊತ್ತು. ಒಬ್ಬ ಮಾತ್ರ ಅಲ್ಲಿ ನಿಂತುಕೊಂಡು ಗಟ್ಟಿ ಹೇಳ್ತಾ ಇದ್ದಾನೆ, ಪಾಪ ಸಾಯಬಾರ್ದಾಗಿತ್ತು, 4 ಜನಕ್ಕೆ ಬೇಕಾದವ ಸತ್ತು ಹೋದ, ಪಾಪ ಸಾಯಬಾರ್ದಾಗಿತ್ತು, 4 ಜನಕ್ಕೆ ಬೇಕಾದವ ಸತ್ತು ಹೋದ, ಪಾಪ ಸಾಯಬಾರ್ದಾಗಿತ್ತು, 4 ಜನಕ್ಕೆ ಬೇಕಾದವ ಸತ್ತು ಹೋದವ. ತನ್ನ ಬಾಯ್ಪಾಠ ಮಾಡಿದಾಗ ಹೇಳ್ತಾ ಇದ್ದಾನೆ. ಯಾರೋ ಒಬ್ಬರು ಬಂದು ಕೇಳಿದ್ರಂತೆ, ನಿನಗೆ ಅವನ ಪರಿಚಯ ಉಂಟು ಸತ್ತವನದ್ದು? ಇಲ್ಲ. ಮತ್ತು 4 ಜನಕ್ಕೆ ಬೇಕಾದವಂತ ಹೇಗೆ ಹೇಳ್ತಾನೆ? ನಿಮ್ಗೆ ಗೊತ್ತಿಲ್ವ ಅದು? ಇಲ್ಲ. ಮತ್ತು ಇವನನ್ನು ಹೊತ್ತುಕೊಂಡು ಹೋಗೋದು ಯಾರು? ಈಗ ಸತ್ತವನನ್ನು ಯಾರು ಅವನನ್ನು ನನಗೆ ಬೇಕು ಅಂತ ಸ್ವೀಕಾರ ಮಾಡುವವರಿಲ್ಲ. ಆ 4 ಜನ ಇದ್ದಾರೆ ನೋಡಿ, ಅವ ಹೊರಲಿಕ್ಕೆ ಬೇಕಾದವರಿದ್ದಾರಲ್ಲ, ಆ ಹೊರುವವ 4 ಜನರಿಗೆ ಇವ ಬೇಕಾದವ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಸತ್ತಾಗ ಜನರು ಹೇಳೋದುಂಟು, ಪಾಪ 10 ಜನಕ್ಕೆ ಬೇಕಾದವ ಸತ್ತು ಹೋದ. 4 ಜನರಿಂದ ಹೊರಲಿಕ್ಕೆ ಆಗೋದಿಲ್ವ ಏನೋ ಗೊತ್ತಿಲ್ಲ, ಅದಕ್ಕೆ 10 ಜನರಿಗೆ ಬೇಕಾದವ. ನಾವು 4 ಜನರಿಗೂ 10 ಜನರಿಗೆ ಬೇಕಾದವರಾಗಬಾರದು, ಭಗವಂತನಿಗೆ ಬೇಕಾದವರಾಗಬೇಕು. ಪರಮಾತ್ಮ ನಮ್ಮನ್ನು ಒಪ್ಪಿಕೊಳ್ಳಬೇಕು. ನೀನು ನನ್ನವ ಅಂತ ಅವ ಹೇಳಬೇಕಾದ್ರೆ ನಮ್ಮ ಸಾಧನೆ ಏನು ಬೇಕು? ಕನಕ ಪುರಂದರಾದಿಗಳು ಈ ಪ್ರಕಾರವಾಗಿ ಸಾಧನೆ ಮಾಡಿ ಅಲ್ವೇ ಪರಮಾತ್ಮನಿಗೆ ಬೇಕಾದವರಾಗಿದ್ದು. ಕನಕ ಪುರಂದರರು ಏನ ನಿಧಿಯನರ್ಪಿಸಿದರು, ಕರಿರಾಜನಿಗೆ ಒಲಿದು ಉದ್ಧರಿಸಲಿಲ್ಲವೇ? ಕನಕ ಪುರಂದರರು ಏನ ನಿಧಿಯನರ್ಪಿಸಿದರು, ಕರಿರಾಜನಿಗೆ ಒಲಿದು ಉದ್ಧರಿಸಲಿಲ್ಲವೇ? ತರಳನ ಮೊರೆ ಕೇಳಿ ಕಂಬ ಒಡೆದು ಬಂದ ಹರಿ, ಅದಾವ ಕಾರ್ಯವ ಮಾಡಿದರೂ ಹುರಿದು ಬಿತ್ತಿದ ಬೀಜ. ಪರಮಾತ್ಮನಿಗೆ ನೀನು ಅರ್ಪಣೆ ಮಾಡದೆ ಏನು ಮಾಡಿದರೂ ಕೂಡ ಅದು ಹುರಿದು ಬಿತ್ತಿದ ಬೀಜವಾಗುತ್ತದೆ ಅಂದಿದ್ದಾರೆ. ಯಾರಿಗೋ ಒಬ್ಬನಿಗೆ ನೆಲಕಡಲೆ ಕೃಷಿ ಮಾಡಬೇಕು ಅಂತ ಆಸೆ ಆಯಿತು. ಪೇಟೆಯಿಂದ ನೆಲಕಡಲೆ ತಗೊಂಡು ಬಂದ, ಒಂದು ಗೋಣಿಯಲ್ಲಿ ನೆಲಕಡಲೆ ತಗೊಂಡು ಬಂದ. ಅದನ್ನು ಗದ್ದೆಯಲ್ಲಿ ಬಿತ್ತಬೇಕಲ್ಲ, ಬಿತ್ತಬೇಕಾದ್ರೆ ಹೆಂಡತಿ ಹೇಳಿದರು, ನಿಮಗೆ ತಲೆ ಸರಿ ಉಂಟಾ? ಕಡಲೆ ಹಾಕಿದರೆ ನಮ್ಮಲ್ಲಿ ಏನು ಇಟ್ಟರೂ ಕೂಡ ಇರುವೆ ಕೊಂಡು ಹೋಗ್ತದೆ. ಇರುವೆ ಕೊಂಡು ಹೋಗುವಾಗ ನೀವು ಕಡಲೆ ಇಟ್ಟರೆ ಒಂದು ಕಡಲೆ ಉಳಿಲಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಬಹಳ ಲೂಟಿ, ಹೋಗಿ ಅದನ್ನು ಒಕ್ಕಿ ತೆಗೆದು ತಿಂದು ಬಿಡ್ತಾರೆ. ಆದ ಕಾರಣ ನೀವು ಕಡಲೆ ಬಿಟ್ಟು ಏನು ಪ್ರಯೋಜನ ಇಲ್ಲ ಅಂತ. ಮಕ್ಕಳನ್ನು ನಾನು ನೋಡಿಕೊಳ್ತೇನೆ, ಇರುವೆಗಳನ್ನು ಹೇಗೆ ನೋಡಿಕೊಳ್ಳೋದು? ಅದಕ್ಕೆ ಇವ ಏನು ಮಾಡ್ತಾನಂತಂದರೆ ಆ ಕಡಲೆಯನ್ನು ಸರಿಯಾಗಿ ಹುರಿತಾನೆ, ಬಾಣೆಯಲ್ಲಿ ಹಾಕಿ ಹುರಿಯುತ್ತಾನೆ. ಇನ್ನು ಎಲ್ಲಿಯಾದರೂ ಇರುವೆ ಬಂದು ಬಾಯಿ ಹಾಕಿದರೆ ಕಣ್ಣಿಗೆ ಮೆಣಸಿನ ಹುಡಿ ಬೀಳಬೇಕು ಅಂತ ಇಷ್ಟು ಮೆಣಸಿನ ಹುಡಿ ಹಾಕ್ತಾನೆ. ಅದಕ್ಕೆ ಹಾಗೆ ಹಾಕಿ ಹುರಿದಂತಹ ಬೀಜವನ್ನು ಗದ್ದೆಯಲ್ಲಿ ಬಿತ್ತುತ್ತಾನೆ. ಈಗ ಆ ಗದ್ದೆಯಲ್ಲಿ ಬಿತ್ತಿದ ಬೀಜ ಮೊಳೆಯುತ್ತದ? ಇಲ್ಲ. ಯಾಕೆ? ಅದು ಹುರಿದು ಬಿತ್ತಿದ ಬೀಜ. ಹುರಿದು ಬಿತ್ತಿದ ಬೀಜ ಹೇಗೆ ಮೊಳಕೆ ಬರುವುದಿಲ್ಲವೋ ಅದೇ ಪ್ರಕಾರವಾಗಿ ಹರಿಗೆ ಅರ್ಪಿಸದೆ ಯಾವ ಕೆಲಸ ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ನಾವು ಮಾಡಿದ್ದೇವೆ ಅಂತ ಹೇಳುವಂತಹ ಹೆಗ್ಗಳಿಕೆ ಮಾತ್ರ ಹೊರತು ಬೇರೆ ಏನಿಲ್ಲ. ಆದ್ದರಿಂದಲೇ ಹೇಳ್ತಾರೆ, ಪರಮಾತ್ಮನಿಗೆ ನಮ್ಮ ಜೀವನ ಅರ್ಪಣೆವಾಗಬೇಕು. ನೀನು ಯಾತಕ್ಕೋಸ್ಕರವಾಗಿ ಬದುಕಬೇಕು ಅಂತಂದರೆ ಪರಮಾತ್ಮನಿಗೆ ಬೇಕಾದ ಹಾಗೆ ಬದುಕಬೇಕು, ಪರಮಾತ್ಮನಿಗೆ ನಾನು ಪ್ರಿಯವಾಗಿ ಬದುಕಬೇಕು ಎನ್ನುವಂತಹ ಪರಮೋಚ್ಛವಾದ ಲಕ್ಷ್ಯವನ್ನು ನಾವು ಇಟ್ಟುಕೊಳ್ಬೇಕು. ಯಾಕೆಂತಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಇವತ್ತು ಎಷ್ಟು ಕಷ್ಟಗಳು ನಮಗೆ ಬರ್ತದೆ ಅಲ್ವೇ? ಕಷ್ಟ ಇಲ್ಲದವ್ರು ಯಾರು ಹೇಳಿ? ಹರಿಕತೆಗೆ ನೀವು ಕೂತ್ಕೊಂಡಿದ್ದರೆ ನಿಮಗೆ ಕಷ್ಟ ಇಲ್ವಾ? 7:30 ಗಂಟೆ 8 ಗಂಟೆ ನೀವು ಕೂತ್ಕೊಳ್ಬೇಡವಾ? ಎದ್ದು ಹೋದರೆ ಹರಿದಾಸರೇನಾರದು ಉಪಕಥೆ ನಿಮ್ಮ ಮೇಲೆ ಹೇಳ್ತಾರೆ, ಅದಕ್ಕೆ ಏನಾದ್ರು ಹೇಳೋದು ಬೇಡ ಅಂತ ಅಲ್ಲಿ ಕೂತ್ಕೊಳ್ದು ಎಷ್ಟು ಪಣಪೇರು ಮಾರೆ ಏತು ಪಣಪೇರು ಮೇರೆ ನಮ್ಮ ಮುಗಿನ ಆಗಿಂಚು ಏತು ಪಣಪೇರು ಕೂತ್ಕೊಂಡು ಹಾಗೇ ಹಗ್ಗ ಇಲ್ಲದ ಹಾಗೆ ಕಟ್ಟಿಕೊಳ್ತೇವೆ ನಾವು. ನಮಗೂ ಕಷ್ಟ ಇಲ್ವೇ? ಮನೆಯಲ್ಲಿ ಎಷ್ಟು ಕಷ್ಟ ಉಂಟು ನಮಗೆ. ಎಲ್ಲ ಕಷ್ಟಗಳು ಪರಮಾತ್ಮ ಕೊಡುವಂತಹ. ತನ್ನಷ್ಟಕ್ಕೆ ಯಾರಿಗೂ ಕಷ್ಟ ಬರುವುದಿಲ್ಲ, ಭಗವಂತ ನಮಗೆ ಕಷ್ಟ ಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ಕಷ್ಟಗಳು ಸಜ್ಜನರಿಗೆ ಯಾಕೆ ಬರ್ತದೆ ಅಂತಂದರೆ ಪರಮಾತ್ಮನಿಗೆ ನೀನು ಪ್ರಿಯವಾಗಿದ್ದೀಯ, ಆದ್ದರಿಂದ ನಿಮಗೆ ಕಷ್ಟ ಕೊಡ್ತಾನೆ. ಎಷ್ಟೆಷ್ಟು ಕಷ್ಟಗಳನ್ನು ನಾವು ಅನುಭವಿಸ್ತೇವೋ ಅಷ್ಟಷ್ಟು ನಮ್ಮಲ್ಲಿರ್ತಕ್ಕಂತಹ ಆ ಪ್ರಾರಬ್ಧ ಕ್ಷೀಣವಾಗ್ತದೆ. ಪ್ರಾರಬ್ಧ ಕ್ಷೀಣವಾಗ್ತದೆ. ಈ ಪ್ರಾರಬ್ಧ ಕ್ಷೀಣ ಅಂತ ಹೇಳುವಂತಹದ್ದುಂಟು, ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಸುಖ ಪ್ರಾರಬ್ಧ, ದುಃಖ ಪ್ರಾರಬ್ಧ, 2 ಪ್ರಾರಬ್ಧಗಳುಂಟು. ಸುಖ ಪ್ರಾರಬ್ಧ ಅಂತಂದರೆ ನಮ್ಮ ಜೀವನದಲ್ಲಿ ಏಳಿಗೆ ಆಗ್ತಾ ಹೋಗುವಂಥದ್ದು. ಹಿಂದೆ ಮಾಡಿದ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರತಿಯಾಗಿ ಈ ಜನ್ಮದಲ್ಲಿ ನಮಗೆ ಒಳ್ಳೆಯದಾಗ್ತಾ ಹೋಗುವುದು, ಇದು ಸುಖ ಪ್ರಾರಬ್ಧ. ಅದೇ ಹಿಂದೆ ಮಾಡಿದ ಯಾವುದೋ ಒಂದು ಕೆಟ್ಟ ಕರ್ಮಕ್ಕೆ ಫಲವಾಗಿ ಭೋಗ ರೂಪದಲ್ಲಿ ಈ ಬಾರಿ ಬರೀ ಕೆಟ್ಟದ್ದೇ ಆಗುವುದು, ಇದು ಕೆಟ್ಟ ಪ್ರಾರಬ್ಧ.
ಸುಖ ಪ್ರಾರಬ್ಧ, ಕಷ್ಟ ಪ್ರಾರಬ್ಧ. ಇದು ಎರಡೂ ಕೂಡ ಕ್ಷಯವಾಗ್ತದೆ. ಯಾವುದರಿಂದ ಕ್ಷಯವಾಗುವುದು? ಹೇಗೆ ಕ್ಷಯ ಅಂತಂದರೆ ಸುಖ ಪ್ರಾರಬ್ಧ ಇದ್ದದ್ದು ಕಡಿಮೆ ಆಗ್ತಾ ಬರ್ತದೆ, ನಮಗೆ ಅಷ್ಟು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಮಂಜುಗಡ್ಡೆ ಇದ್ದ ಹಾಗೆ. ಮಂಜುಗಡ್ಡೆ ನಮಗೆ ನೋಡಿ ಸರ್ಕಾರದವರು ನಮಗೆ ಸವಲತ್ತು ಕೊಡ್ತಾರಲ್ಲ, ಈ ಸವಲತ್ತು ಏನು ಗೊತ್ತೇ? ಒಂದು ದೊಡ್ಡ ಗಟ್ಟಿ ಮಂಜುಗಡ್ಡೆ ಕೊಡುವುದು, ಡೆಲ್ಲಿಯಿಂದ ಕಳಿಸ್ತಾರೆ. ಅದನ್ನು ಹೊತ್ತುಕೊಂಡು ಒಬ್ಬ ಹೊರಡ್ತಾನೆ. ಅವನು ಹೊರಡುವಾಗ ಅಲ್ಲಲ್ಲಿ ಸೋರ್ತದೆ, ಸೋರಿ ಕೊನೆಗೆ ಫಲಾನುಭವಿಯ ಕೈಗೆ ಒಂದು ಚಕ್ಕಣ ನೀರು. ಈ ಚಕ್ಕಣ ಅಂತ ಒಂದು ಗೊತ್ತು ನಿಮ್ಮ ಮನೆಯಲ್ಲಿ, ಈ ಚಮಚ ಅಂತ ಹೇಳ್ತಾರಲ್ಲ, ಆ ಫಲಾನುಭವಿಗೆ ಕೊಟ್ಟದ್ದು ಕೊನೆಗೆ ಅವನಿಗೆ ಸಿಕ್ಕುವಾಗ ಒಂದು ಚಮಚ ನೀರು. ಯಾಕೆ? ಅದು ಕ್ಷಯವಾಗ್ತದೆ. ಆಗುವಂಥ ಕ್ರಮ ಕ್ಷಯ ಆಗಬೇಕಲ್ಲ, ಕ್ಷಯ ಆಗದೆ ಎಲ್ಲವೂ ಕ್ಷಯವೇ. ಯಾವುದು ಕೂಡ ನಮ್ಮ ಜೀವನವೂ ಕ್ಷಯ ಆಗುವಂಥ, ಚಂದ್ರನ ಕಳೆಯೂ ಕ್ಷಯ ಆಗುವ, ಯಾವುದು ಕ್ಷಯ ಇಲ್ಲದ ಜೀವನ ಯಾವುದಿಲ್ಲ. ಪ್ರಾರಬ್ಧಗಳು ಕ್ಷಯವಾಗುತ್ತದಂತೆ. ನಮಗೆ ಒಳ್ಳೆಯದಾಗುತ್ತದೆ ಅಂತ ಇದ್ದದ್ದು ನಾವು ಮಾಡಿದ ಕೆಟ್ಟ ಕೆಲಸದಿಂದ ಕಡಿಮೆ ಆಗ್ತದೆ, ನಾವು ಕೆಟ್ಟದ್ದು ಮಾಡಿದ್ದು ನಾವು ಒಳ್ಳೆಯ ಕೆಲಸ ಮಾಡಿದ್ದರಿಂದ ಕಡಿಮೆ ಆಗ್ತದೆ. ಈ ಒಳ್ಳೆಯದ್ದು ಕಡಿಮೆ ಆಗ್ತದೆ, ಕೆಟ್ಟದ್ದು ಕಡಿಮೆ ಆಗ್ತದೆ. ಯಾರೋ ಒಬ್ಬನಿಗೆ ಜೋಯಿಸರು ಹೇಳಿದ್ರು, ನೀನು ಅಶ್ವತ್ಥ ಮರಕ್ಕೆ ಸುತ್ತು ಬರಬೇಕು, ನಿನಗೆ ಪ್ರಾರಬ್ಧ ಉಂಟು. ಆಯಿತು ಅಂತ ಹೇಳಿ ಬೆಳಿಗ್ಗೆ ಬಂದು ಅಶ್ವತ್ಥ ಮರಕ್ಕೆ ಸುತ್ತು ಬರಲಿಕ್ಕೆ ಶುರು ಮಾಡಿದ. ಆವಾಗ ಒಬ್ಬ ವಿಕಾರಿ ಇದ್ದಾನೆ. ವಿಕಾರಿ ಅಂತಂದರೆ ಅವನ ಮನಸ್ಸಿನಲ್ಲಿ ವಿಕಾರತೆಯೇ ಬರುವಂಥದ್ದು. ಬುದ್ಧಿಜೀವಿಗಳು ಅಂತ ನಮ್ಮ ಜೀವನ ಈಗ ಬಾರಿ ಒಂದು ಮಾಡರ್ನ್ ವರ್ಲ್ಡ್ ಅದಕ್ಕೆ ಬುದ್ಧಿಜೀವಿ. ಆ ಬುದ್ಧಿಜೀವಿ ಬಂದು ನೋಡ್ತಾನೆ, ಇವ ಯಾಕೆ ಪ್ರದಕ್ಷಿಣೆ ಬರ್ತಾನೆ, ಹೀಗೆ ಯಾಕೆ ಬರಬೇಕು, ಹೀಗೆ ಬರಬಾರ್ದು, ಕ್ಲಾಕ್ ವೈಸ್ ಯಾಕೆ ಬರ್ತೀಯ, ಆ್ಯಂಟಿ ಕ್ಲಾಕ್ ವೈಸ್ ಬರಬಾರ್ದು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನನಗೆ ನನ್ನ ಅಪ್ಪ ಹೇಳಿಕೊಟ್ಟದ್ದು ಕ್ಲಾಕ್ ವೈಸ್ ಬರಲಿಕ್ಕೆ, ನಾನು ಹೀಗೆ ಬರ್ತಾ ಇದ್ದೇನೆ, ನೋಡು ಹೀಗೆ ಬಂದರೆ ಏನಾಗ್ತದೆ ನೋಡೋದು. ಅವ ತಿರುಗಿ ಬರ್ತಾನೆ. ಸರಿಯಾಗಿದ್ದವ ಹೀಗೆ ಬರ್ತಾನೆ, ಸರಿ ಇಲ್ಲದವ ಹಾಗೆ ಬರ್ತಾನೆ. ಒಬ್ಬ ಹೀಗೆ ತಿರುಗುವುದು, ಒಬ್ಬ ಹಾಗೆ ತಿರುಗುವುದು. ಜನರೆಲ್ಲ ಬಂದು ನೋಡ್ತಾರೆ, ಎಂಥ ವಿಚಿತ್ರ ಮಾರೆ, ಒಬ್ಬ ಹೀಗೆ ತಿರುಗುತ್ತಾನೆ, ಒಬ್ಬ ಹಾಗೆ ತಿರುಗುತ್ತಾನೆ, ಹೀಗೆ ತಿರುಗುತ್ತಾನೆ, ಹಾಗೆ ತಿರುಗುತ್ತಾನೆ. ಯಾರು ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತಾನೋ, ಅಂದರೆ ಅಪ್ರದಕ್ಷಿಣೆ ಬರ್ತಾನೋ, ಅವನಿಗೆ ಅಶ್ವತ್ಥ ಕಟ್ಟೆಯಲ್ಲಿ 100 ರೂಪಾಯಿ ಬಿದ್ದು ಸಿಗ್ತದೆ. ಅವ ಹೀಗೆ ತೋರಿಸ್ತಾನೆ, ನೋಡು ಅಂತ. ಅವನು ನೋಡ್ತಾ ಇದ್ದಾಗೆ ಇವನ ಕಾಲಿಗೆ ಒಂದು ಮುಳ್ಳು ಚುಚ್ಚುತ್ತದೆ. ಯಾರು ಸರಿಯಾಗಿ ಪ್ರದಕ್ಷಿಣೆ ಬರುವವನಿಗೆ ಒಂದು ಮುಳ್ಳು ಚುಚ್ಚುತ್ತದೆ. ಮುಳ್ಳು ಚುಚ್ಚಿದಾಗ ರಕ್ತ ಬಂತು. ಅವನಿಗೆ 100 ರೂಪಾಯಿ ನೋಟು ಸಿಕ್ಕಿತು. ತಪ್ಪು ಮಾಡಿದ್ದಾನೆ ಯಾರು, ಅವನಿಗೆ 100 ರೂಪಾಯಿ ನೋಟು ಸಿಕ್ಕಿತು. ಒಳ್ಳೆಯ ಕೆಲಸ ಮಾಡಿದವನಿಗೆ ಕಾಲಿಗೆ ಮುಳ್ಳು ಚುಚ್ಚಿತ, ರಕ್ತ ಬಂತು. ಇಬ್ಬರು ಹತ್ತಿರದ ಮನೆ ದೋಷರಲ್ಲಿ ಬಂತು. ದೋಷರು ಹೀಗಾಗಿದೆ ಸಂಗತಿಯನ್ನು ನೋಡಬೇಕು, ಇದು ಏನು ತಪ್ಪಂತ ಗೊತ್ತಿಲ್ಲ, ನನ್ನ ಕಾಲಿಗೆ ಮುಳ್ಳು ಚುಚ್ಚಿದೆ ಅಂತ ಹೇಳಿದರು. ಜೋಯಿಸರೆಲ್ಲ ನೋಡಿ ಯೋಚನೆ ಮಾಡಿ ಹೇಳಿದರು, ನಿನ್ನ ಭಾಗ್ಯ, ನೀನು ಸರಿಯಾದ ರೀತಿಯಲ್ಲಿ ಪ್ರದಕ್ಷಿಣೆ ಬಂದ ಕಾರಣದಿಂದ ನಿನ್ನ ದುಃಖಗಳೆಲ್ಲ ಕ್ಷಯವಾಗಿದೆ, ನಿನ್ನ ಕಷ್ಟಗಳೆಲ್ಲ ಕ್ಷಯವಾಗಿದೆ. ಇವತ್ತು ಸಾಯಂಕಾಲದ ಒಳಗೆ ಒಂದು ಅಪಘಾತದಲ್ಲಿ ನಿನ್ನ ಕಾಲು ಮುರಿದು ಹೋಗಬೇಕಾಗಿತ್ತು, ಆದರೆ ನೀನು ಮಾಡಿದ ಒಳ್ಳೆದ್ದರಿಂದ ಅದು ಕ್ಷಯವಾಯಿತು. ಬರೀ ಒಂದು ಮುಳ್ಳು ಚುಚ್ಚುವುದರಲ್ಲೇ ನಿವೃತ್ತಿ ಆಯಿತು. ನೀನು ಒಳ್ಳೆಯವ, ಅದ ಕಾರಣ ದೇವರು ನಿನಗೆ ಒಳ್ಳೇದು ಮಾಡಿ. ಇವ ಹೇಳಿದ, ಅವನ ವಿಷಯ ಬಿಡು, ನನಗೆ 100 ರೂಪಾಯಿ ಸಿಕ್ಕಿದೆ ಅಲ್ಲ, ಅದರ ವಿಷಯ ಹೇಳು ನೀನು ಅಂತ. ಹಾಗೆ ಅವನು ಹೇಳಿದೆ, ಪ್ರಾರಬ್ಧ ಜೀವಿ, ನಿನಗೆ ಇವತ್ತು 10 ಲಕ್ಷ ರೂಪಾಯಿ ಸಿಕ್ಕುವಂಥ ಯೋಗ ಇತ್ತು, ನೀನು ಅಪ್ರದಕ್ಷಿಣೆ ಬಂದದ್ದರಿಂದ 100 ರೂಪಾಯಿದಲ್ಲಿ ಮುಕ್ತಿ. ಇದು ಪರಮಾತ್ಮ ನಮ್ಮೊಳಗಿದ್ದುಕೊಂಡು ನಮಗೆ ಈ ಫಲಗಳನ್ನು ಕೊಡ್ತಾನೆ. ಯಾಕೆಂದರೆ ಭಗವಂತನಿಗೆ ನಾವು ಬೇಕಾದವರಾದ್ದರಿಂದ ಇದೆಲ್ಲವನ್ನು ನಾವು ತಿಳ್ಕೊಂಡು ಆ ಮನೋಸ್ಥಿತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಜೀವನ ಸಾಗಿಸಿದಾಗ ಪರಮಾತ್ಮನಿಗೆ ಅರ್ಪಣೆ ಆಗುವಂಥ, ಪರಮಾತ್ಮನಿಗೆ ಸಮರ್ಪಣೆ ಆಗುವಂತಹ ನಮ್ಮ ಜೀವನದ ಗತಿ ನಮಗೆ ಕಾಣಿಸ್ಲಿಕ್ಕೆ ಸಿಗ್ತದಂತೆ. ಪುರಾಣ ಕಾಲದಲ್ಲಿ ಅನೇಕ ಮಂದಿ ನಮ್ಮ ಜೀವನವನ್ನು ಪರಮಾತ್ಮನಿಗೆ ತ್ಯಾಗ ಮಾಡಿದರು, ಪರಮಾತ್ಮನಿಗೆ ಅರ್ಪಣೆ ಮಾಡಿದರು. ನಾವು ಬದುಕುವುದೇ ಪರಮಾತ್ಮನಿಗೆ ಎಂಬುದಾಗಿ ತಿಳಿದು ತಮ್ಮ ಶೇಷ ಜೀವನವನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಾ ಭಗವಂತನ ಒಲುಮೆಯನ್ನು ಗಳಿಸಲಿಕ್ಕೋಸ್ಕರವಾಗಿ, ಭಗವಂತನ ಸಾಕ್ಷಾತ್ಕಾರವನ್ನು ಗಳಿಸಿಕೊಳ್ಳಲಿಕ್ಕೋಸ್ಕರವಾಗಿ ಬದುಕಿದ ಅನೇಕ ಜೀವಿಗಳ ಜೊತೆಯಲ್ಲಿ ಪರಮಾತ್ಮನೇ ಅವಳು ನನಗೆ ಬೇಕು ಅಂತ ಸ್ವೀಕಾರ ಮಾಡಿದಂಥ ಅನೇಕ ಕಥೆಗಳುಂಟು. ಸುಭದ್ರೆ ಇರ್ಬೋದು. ಆಮೇಲೆ ಸುಭದ್ರೆಯಂತಹ ತಂಗಿಯನ್ನು ಮದುವೆ ಮಾಡಿ ಕೊಡಬೇಕಾದ್ರೆ ಕೃಷ್ಣ ಪಟ್ಟಂತಹ ಕಷ್ಟ ಎಷ್ಟು. ಯಾಕೆಂದರೆ ಆ ಸುಭದ್ರೆ ಮೇಲಿನ ಪ್ರೀತಿ. ಜಾನಕಿಯಂತಹವನನ್ನು ಪಡೀಲಿಕ್ಕೋಸ್ಕರವಾಗಿ ರಾಮ ಪಡೆದಂತಹ ಕಷ್ಟ ಇತ್ತು, ಜಾನಕಿಯ ಮೇಲಿನ ಪ್ರೀತಿ. ಲಕ್ಷ್ಮಿಯನ್ನು ಪಡೀಲಿಕ್ಕೋಸ್ಕರವಾಗಿ ಶ್ರೀಮನ್ನಾರಾಯಣ ತಾನೆಷ್ಟು, ಎಲ್ಲವೂ ಕೂಡ ಅವಳನ್ನು ತಾನು ಪಡೀಲಿಕ್ಕೋಸ್ಕರವಾಗಿ ಅವಳು ನನಗೆ ಬೇಕು ಅಂತ ಹೇಳುವಂತಹ, ನೀನು ನನ್ನವಳು ಎನ್ನುವಂತಹ ಭಾವ ಪರಮಾತ್ಮನಲ್ಲಿ ಬರುವಂತಹ ಅನೇಕ ಕಥೆಗಳಲ್ಲಿ ರುಕ್ಮಿಣಿ ಎನ್ನತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ 16,108 ಮಂದಿ ಹೆಂಡಂದರಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥವಳು. 16,108 ಮಂದಿ ಇದ್ದಾರಂತೆ. ಯಾರು ಹೇಳಿದ್ದು 16,108? ಒಂದಿದ್ರೆ ಕಷ್ಟ ಆಗ್ತದೆ. 16,108 ಇದ್ದರೆ ಎಲ್ಲಿಗೆ ಹೋಗೋದು, ಏನು ಮಾಡೋದು, ಯಾರ ಕತೆ, ಏನು ದೇವರೇ ಗತಿ. ಎಲ್ಲ ಹೇಳೋದಷ್ಟು 16,108 ಅಂತ. ನಿಜವಾಗಿ ಕೃಷ್ಣ ಪರಮಾತ್ಮನಿಗೆ 8 ಮಂದಿ ಅಷ್ಟಮಹಿಷಿಯರು ಅಂತ ಹೇಳೋದು. 8 ಮಂದಿ ಹೆಂಡಂದಿರಂತೆ. ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಮಿತ್ರವಿಂದ, ಕೃಷ್ಣೆ, ಹೀಗೆ 8 ಮಂದಿ. ಬಾಕಿ 16,100 ಮಂದಿ ಯಾರು ಅಂತಂದರೆ, ನರಕಾಸುರನ ಬಂಧನದಿಂದ, ನರಕಾಸುರನನ್ನು ವಧೆ ಮಾಡಿದ ನಂತರ ನರಕಾಸುರನ ಬಂಧನದಿಂದ ಬಿಡಿಸಿ ತಂದದ್ದು.
ಆ ಬಿಡಿಸಿ ತಂದ 16,100 ಮಂದಿ ಕೃಷ್ಣ ಪರಮಾತ್ಮನನ್ನ ಕಾಂತಾಭಕ್ತಿಯಿಂದ ಕೃಷ್ಣನನ್ನ ಗಂಡ ಅಂತ ತಿಳಿದು ತಾವು ಜೀವನ ಮಾಡಿದ್ದರಂತೆ. ಆದ್ದರಿಂದ ಅವರು ಕೂಡ ಹೆಂಡತಿಯರ ಸಾಲಿಗೆ ಸೇರಿದರು. ಅದನ್ನು ಸೇರಿಸಿ 16,108 ಅಂತ. 16,108 ಇಲ್ಲ, 8 ಮಾತ್ರ. ಅದರಲ್ಲಿ ಹಿರಿಯವಳೇ ರುಕ್ಮಿಣಿ, ಅತ್ಯಂತ ಪ್ರೀತಿ ಪಾತ್ರಳಾದಂತಹ ರುಕ್ಮಿಣಿಯನ್ನ ಪರಮಾತ್ಮ ತಾನು ಹೇಗೆ ತನ್ನವಳನ್ನಾಗಿಸಿಬಿಟ್ಟೆ. ಪರಮಾತ್ಮನಿಗೆ ರುಕ್ಮಿಣಿ ಹೇಗೆ ಬೇಕಾದವಳಾದಳು. ಭಗವಂತ ಅವಳನ್ನು ಮೆಚ್ಚಬೇಕಾದರೆ ರುಕ್ಮಿಣಿ ಮಾಡಿದಂತಹ ಸಾಧನೆ ಏನು, ಅವಳು ಮಾಡಿದಂತಹ ತ್ಯಾಗ ಏನು, ಆ ಎಲ್ಲ ಕಥಾಭಾಗವನ್ನು ರುಕ್ಮಿಣಿ ಕಲ್ಯಾಣ ಎನ್ನುವಂತಹ ಈ ಕಥೆಯ ಮೂಲಕವಾಗಿ ನಾವು ತಿಳಿದುಕೊಳ್ಳಲಿಕ್ಕಿದೆ. ಸಪ್ತಾಹ ಬಾಳರ ಸಪ್ತಾಹ ಈ ಕೊನೆಯ ಮಂಗಳಾಚರಣೆಯ ಈ ಸಂದರ್ಭದಲ್ಲಿ ಒಂದು ಕಲ್ಯಾಣದೊಂದಿಗೆ ಕಥೆಯನ್ನು ಮುಗಿಸುವವರಿದ್ದೇವೆ. ರುಕ್ಮಿಣಿ ಕಲ್ಯಾಣ ಎನ್ನುವ ಕಥಾಭಾಗದ ಮೂಲಕವಾಗಿ ಭಗವಂತನಿಗೆ ಅತ್ಯಂತ ಪ್ರಿಯಳಾದಂತಹ ರುಕ್ಮಿಣಿಯ ಕಥೆಯನ್ನು ಇನ್ನು ಮುಂದಿನ ಭಾಗದಲ್ಲಿ ಶ್ರವಣ ಮಾಡೋಣವಂತೆ. ಲಕ್ಷ್ಮೀರಮಣ ಗೋವಿಂದ, ಪಾಂಡುರಂಗ ಪಂಢರಿನಾಥ, ಪಾಂಡುರಂಗ 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 ಪಾಂಡುರಂಗ ಪಂಢರಿನಾಥ, ಮೇಧಿನಿಯಲಿ ಪ್ರಭೆಯಿಂದ ಬೆಳಗೀಗ ವಿದರ್ಭ ನಾಮಕ ದೇಶದಲ್ಲಿ
ಮೇಧಿನಿಜಲಿ ಪ್ರಭೆಯುಂದ ಬೆಳಗಿಗ ವಿದರ್ಭನ ದೇಶದಲ್ಲಿ ಮೇಧಿನಿಜಲಿ ಪ್ರಭೆಯುಂದ ಬೆಳಗಿಗ ವಿದರ್ಭ ನಾಮಕ ದೇಶದಲ್ಲಿ ಉದಿಸಿದಳ ಲಕ್ಷ್ಮೀ ಲಕ್ಷಣ ಉದಿಸಿದಳ ಲಕ್ಷ್ಮೀ ಲಕ್ಷಣ ಶುದ್ಧಮತಿ ಭೀಷ್ಮಕ ಸತಿ ವಸಿರಲು ಆರಂಭದ ದೈವರು ಕುವರರ ಬಳಿಕ ಆರನೇ ಗರ್ಭದಲ್ಲಿ ಜನಿಸಿದ ಕುವರೇ ಆರಂಭದ ದೈವರು ಕುವರರ ಬಳಿಕ ಆರನೇ ಗರ್ಭದಲ್ಲಿ ಜನಿಸಿದ ಕುವರೇ ಧರಿಸಿ ರುಕ್ಮಿಣಿ ನಾಮಧೇಯದಲ್ಲಿ ಧರಿಸಿ ರುಕ್ಮಿಣಿ ನಾಮಧೇಯದಲ್ಲಿ ಅರಳುತ್ತಿರುತ್ತಳ ಅನುಪಮ ಸುಂದರಿ ಅರಳುತ್ತಿರುತ್ತಳ ಅನುಪಮ ಸುಂದರಿ ಮೇದಿನಿಯಲ್ಲಿ ಪ್ರಭೆಯುಂದ ಬೆಳಗಿಗ ಲಕ್ಷ್ಮೀ ಲಕ್ಷಣ ಕಾಂತಿ ವಿನಿಯುದಯದಲ್ಲಿ ಭಕ್ಷ್ಯಭೋಜ್ಯಗಳ ಹಂಚಿ ಎತ್ತವರು ಮಲಿದರು ಸಂಭ್ರಮದಿ ರುಕ್ಮೀ ರುಕ್ಮಣ ಕಾಂತಿ ವಿನಿಯುದಯದಲ್ಲಿ ಭಕ್ಷ್ಯಭೋಜ್ಯಗಳ ಹಂಚಿ ಎತ್ತವರು ಮಲಿದರು ಹರ್ಷದಲ್ಲಿ ಪಕ್ಷ ಶುಕ್ಲದ ಚಂದ್ರಮನ ಬೆಳದಿಂಗಳ ತೆರನಂತೆ ಪಕ್ಷ ಶುಕ್ಲದ ಚಂದ್ರಮನ ಬೆಳದಿಂಗಳ ತೆರನಂತೆ ಆ ಕ್ಷಣ ಬಿಳಿ ಬೆಳ್ಳನೆ ಬೆಳಗುತ್ತ ಮನಸೆಳೆಯ ಸೂರ್ಯಗಲ್ಲಂತೆ ಮೇದಿನಿಯಲ್ಲಿ ಪ್ರಭೆಯುಂದ ಬೆಳಗಿಗ ವಿದರ್ಭ ನಾಮಕ ದೇಶದಲ್ಲಿ ಮೇಧಿನಿಯಲ್ಲಿ ಅತ್ಯಂತ ಪ್ರಭಾಯುಕ್ತವಾಗಿ ಬೆಳಗುವಂತಹ ವಿದರ್ಭ ಎನ್ನುವಂತಹ ರಾಜ್ಯದಲ್ಲಿ ಭೀಷ್ಮಕ ಎನ್ನತಕ್ಕಂತಹ ಒಬ್ಬ ರಾಜ ತಾನು ಆಳ್ತವಾಡ್ತಾ ಇದ್ದ. ಆ ಆಡಳಿತದಲ್ಲಿ ಅನೇಕಾನೇಕ ಸದ್ಗುಣಗಳನ್ನು ತಾನು ಸೇರಿಸಿಕೊಂಡು ಪ್ರಜೆಗಳಿಗೆ ಬೇಕಾದವನಾಗಿ ಪ್ರಜೆಗಳಿಂದ ಮನ್ನಣೆಯನ್ನು ಪಡೆದುಕೊಂಡು ಯಾವುದೇ ಒಬ್ಬ ಪ್ರಜೆಗೂ ಕೂಡ ಯಾವುದೇ ನೋವಾಗದಂತೆ ಸುಭಿಕ್ಷವಾದಂತಹ ರಾಜ್ಯವನ್ನು ಕಟ್ಟಿಕೊಂಡು ರಾಜ್ಯಾಡಳಿತವನ್ನು ಮಾಡ್ತಾ ಇದ್ದಂತೆ. ಆ ವಿದರ್ಭ ದೇಶದ ಭೀಷ್ಮಕನ ಮಡದಿಯ ಹೆಸರು ಶುದ್ಧಮತಿ ಅಂತ. ಸತಿ ಇದ್ದರೆ ಸಮಹಿತದವಳಾಗಿ ಸುತನಿದ್ದರೆ ಹಿತಮತಿಯವನಾಗಿ. ದಾಸರು ಹೇಳ್ತಾರೆ, ಮನೆಯಲ್ಲಿ ಸಮಹಿತದವಳಾದಂತಹ ಸತಿ ಇರಬೇಕಂತೆ. ಸಮಹಿತದವಳು ಅಂತಂದ್ರೆ ಗಂಡನ ಹಿತ ಏನುಂಟೋ, ಗಂಡನ ಮತ ಏನುಂಟೋ ಅದಕ್ಕನುಗುಣವಾಗಿ ಜೀವನ ಮಾಡುವಂಥ ಅವಳು ಸತಿ ಇದ್ದರೆ ಅದಕ್ಕೆ ಸಮಹಿತದವಳು ಅಂತ ಅರ್ಥ. ಅದೇ ಪ್ರಕಾರ ಮಕ್ಕಳಿರಬೇಕು ಹಿತಮತಿಯವರು. ಹಿತಮತಿಯವರು ಅಂತಂದರೆ ಹೆಚ್ಚು ಬುದ್ಧಿವಂತಿಕೆ ಇರಬಾರ್ದು ಮಕ್ಕಳಿಗೆ ಹೆಚ್ಚು ಬುದ್ಧಿವಂತ ಬಂದರೆ ಆ ಬುದ್ಧಿವಂತಿಕೆ ಹೆಚ್ಚಾದ ಹಾಗೆ ಅಪ್ಪ ಅಮ್ಮನಿಗೆ ಬಹಳ ಕಷ್ಟ ಆಗ್ತದೆ. ಅಂತಹ ಹಿತಮತಿಯವರಾದಂತಹ ಮಕ್ಕಳು, ಸಮಹಿತದವಳಾದಂತಹ ಮಡದಿ. ಆಮೇಲೆ ನೆರೆಕೆರೆಯವರು ನಮಗೆ ಬೇಕಾದ್ದನ್ನು ಸಲ್ಲಿಸುವಂತಹ ರೀತಿಯಲ್ಲಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂತಾರೆ ದಾಸರು. ಅದಕ್ಕಿಂತ ದೊಡ್ಡದಾದ ಯಾವುದೇ ಸ್ವರ್ಗ ನಮಗೆ ಅಗತ್ಯ ಇಲ್ಲ ಅಂತ. ಅಂತಹ ಸಂಸಾರದಲ್ಲಿ ಭೀಷ್ಮಕ ಮಹಾರಾಜ ಜೀವನ ಮಾಡ್ತಾ ಇದ್ದಾನೆ. ಮೊದಲನೆಯ ಗಂಡು ಮಗನಾದಾಗ ಆ ಮಗನಿಗೆ ರುಕ್ಮ ಅಂತ ಹೆಸರಿಡ್ತಾನೆ. ಕೀರ್ತಿಗೊಬ್ಬ ಮಗನಾಯಿತು, ಇನ್ನೊಂದು ಆರತಿಗೊಬ್ಬಳು ಮಗಳು ಬೇಕು ಅಂತ ತೀರ್ಮಾನ ಮಾಡಿ 2ನೇ ವರ್ಷ ನಿರೀಕ್ಷೆ ಮಾಡಿದರೆ 2ನೇ ವರ್ಷವು ಗಂಡು ಮಗನಿಗೆ ಹುಟ್ಟಿ ಬಂದ. ಏನು ಮಾಡ್ಲಿಕ್ಕಾಗ್ತದೆ, ದೇವರು ಕೊಟ್ಟದ್ದು ತಗೊಳ್ಬೇಕಲ್ಲ. ಆ ಮಗುವಿಗೆ ರುಕ್ಮಬಾಹು ಅಂತ ಹೆಸರಿಡ್ತಾನೆ. 3ನೇ ವರ್ಷ ಇನ್ನೊಂದು ಗಂಡು ಮಗು,
ರುಕ್ಮರಥ ಅಂತ ಹೆಸರಿಡ್ತಾನೆ. ಮತ್ತೊಂದು ವರ್ಷ ಇನ್ನೊಂದು ಗಂಡು ಮಗು, ರುಕ್ಮನೇತ್ರ. ಆರಂಭದಲ್ಲಿ 5 ಮಂದಿ ಗಂಡು ಮಕ್ಕಳು. ಈ ನೋಡಿ, ಮೊದಲೆಲ್ಲ ಕರ್ಮ ಹೇಗಿತ್ತು ಅಂತಂದ್ರೆ, ಆರತಿಗೆ ಒಬ್ಬಳು ಮಗಳು, ಕೀರ್ತಿಗೆ ಒಬ್ಬ ಮಗ ಅಂತ ಅಲ್ವಾ? ನಮಗಿಬ್ಬರು ಅಲ್ಲ, ನಾವಿಬ್ಬರು ನಮಗಿಬ್ಬರು, ಆರತಿಗೆ ಒಬ್ಬಳು, ಕೀರ್ತಿಗೊಬ್ಬ, ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಸಾಕು. ಅನಂತರ ಸ್ವಲ್ಪ ಕಾಲ ಬದಲಾಯಿತು. ಕಾಲ ಬದಲಾದ ಮೇಲೆ ನನಗೆ ನೀನು, ನಿನಗೆ ನಾನು, ಮಕ್ಕಳು ಬೇಡ, ನನಗೆ ನೀನು ಮಗು, ನನಗೆ ನೀನು ಹೆಣ್ಣು ಮಗು ಅಂತ ಗಂಡ ಹೇಳೋದು, ನನಗೆ ನೀನು ಗಂಡು ಮಗು ಅಂತ ಹೆಂಡತಿ ಹೇಳೋದು, ನನಗೆ ನೀನು ನಿನಗೆ ನಾನು ಅಂತ ಬಂದು. ಮತ್ತೆ ಈಗಿನ ಪರಿಸ್ಥಿತಿ ಬಂದರೆ ನನಗೆ ನಾನು, ನಿನಗೆ ನೀನು, ಮಕ್ಕಳು ಬೇಡ, ಹಾಗಲ್ವೇ? ಅಂಥದ್ದಾದ್ರಿಂದ ನಾವು ಬಹಳ ಕಠಿಣ ಪರಿಸ್ಥಿತಿಗೆ ನೂಕಲ್ಪಟ್ಟಿದ್ದೇವೆ ಈಗ. ನನಗೆ ನಾನು, ನಿನಗೆ ನೀನು, ನಾನು ಎಲ್ಲೇ ಹೋಗ್ತಾ ನೀನೆಲ್ಲೇ ಹೋಗಿ, ಏನು ಬೇಕಾದ್ರೆ ಆಗಲಿ. ಅಲ್ಲಿ ವಿದರ್ಭ ರಾಷ್ಟ್ರದಲ್ಲಿ 5 ಮಂದಿ ಗಂಡು ಮಕ್ಕಳ ತರುವಾಯ 6ನೆಯವಳಾಗಿ ಹುಟ್ಟಿ ಬಂದಿದ್ದಾಳೆ ರುಕ್ಮಿಣಿ. ಆ ರುಕ್ಮಿಣಿ ಹುಟ್ಟಿ ಬಂದಾಗ ಭಕ್ಷ್ಯಭೋಜ್ಯಗಳ ಹಂಚಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾನಂತೆ ರಾಜ. ಯಾಕೆಂತಂದ್ರೆ ಹೆಣ್ಣು ಮಗು ಹುಟ್ಟಿತಲ್ಲ ಅಂತ ಅವರಿಗೆ ದುಃಖವಿಲ್ಲ. ನಮ್ಮ ಈಗಿನ ಸಮಾಜದಲ್ಲಿ ಹೆಣ್ಣು ಮಗಳು ಅಂತ ಹೇಳಿದ್ರು ಸ್ವಲ್ಪ ದುಃಖ, ಗಂಡು ಮಗಳ ಅಂತ ತೊಂದರೆ ಇಲ್ಲ. ಸೊಸೆಯನ್ನು ಕರ್ಕೊಂಡು ಹೋಗಿದ್ದಾರೆ ಲೇಬರ್ ರೂಮಿಗೆ, ಗಂಡ ಅಲ್ಲಿದ್ದಾನೆ, ಅತ್ತೆ ಕೂತ್ಕೊಂಡಿದ್ದಾಳೆ ಮನೆಯಲ್ಲಿ ಫೋನ್ ಹತ್ರ. ಅವಾಗವಾಗ ವರದಿ ಬರ್ತಾ ಉಂಟು, ರನ್ನಿಂಗ್ ಕಮೆಂಟ್ರಿ. ಏನಾಯಿತು? ಸ್ಟ್ರೆಚರ್ನಲ್ಲಿ ಹಾಕಿದ್ರು, ಮತ್ತೇನು ಮಾಡ್ತಾರೆ? ದೂಡಿಕೊಂಡು ಹೋಗ್ತಾ ಇದ್ದಾರೆ. ಏನಾಯಿತು? ಲೇಬರ್ ರೂಮನ್ನು ಬಾಗಿಲು ತೆರೆಯಿತು. ಎಂತ ಮಾಡಿದರು? ಒಳ ಕರ್ಕೊಂಡು ಹೋದರು. ಮತ್ತೇನು ಮಾಡಿದರು? ಬಾಗಿಲು ಮುಚ್ಚಿತು. ಮತ್ತೇನು ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ. ಕಾಯ್ತಾ ಇದ್ದೇನೆ ನಾನು, ಕಾಯ್ತಾ ಕಾಯ್ತಾ ಕಾಯ್ತಾ. ಏನಾಯಿತು? ಗೊತ್ತಿಲ್ಲ. ರೆಡ್ ಲೈಟ್ ಉರ್ಕೊಂಡೇ ಉಂಟು. ಮತ್ತೇನಾಯಿತು? ಉರ್ಕೊಂಡೇ ಉಂಟು. ಮತ್ತೇನಾಯ್ತು? ಇಲ್ಲಿ ಉರಿತಾ ಉಂಟು. ಕಡೆಗೆ ರೆಡ್ ಲೈಟ್ ಆಫ್ ಆಯಿತು. ಡಾಕ್ಟ್ರ್ ಹೊರಗೆ ಬಂದರು. ಏನು ಮಗು ಅಂತ ಕೇಳಿದರೆ ಗಂಡು ಮಗು ಅಂತ ಹೇಳ್ತಾನೆ. ಫೋನ್ ಮಾಡಿದ, ಅಮ್ಮ ಗಂಡು ಮಗು ಅಂತೆ. ಗಂಡು ಮಗುವೋ? ಹಾಗಿದ್ರೆ ಎಲ್ಲರಿಗೆ ಲಡ್ಡು ಹಂಚು ಅಂತ. ಎಲ್ಲರಿಗೆ ಲಡ್ಡು, ಅಂಗಡಿಯಿಂದ ಲಡ್ಡು ತಂದದ್ದು ಸುತ್ತಮುತ್ತಲವರಿಗೆ ಹಂಚಿಬಿಟ್ಟಿದ್ದೆ. ಅದರ ಬದಲು ಹೆಣ್ಣು ಮಗು ಅಂತಿದ್ರೆ, ಹೆಣ್ಣು ಮಗುವ ಕಡಲೆಪುರಿ ಹಂಚು. ಹೆಣ್ಣಾದ್ರೇನು ಗಂಡಾದ್ರೇನು ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು. ಭಗವಂತ ಕೊಟ್ಟದ್ದನ್ನ ಪ್ರಾಮಾಣಿಕವಾಗಿ ಸ್ವೀಕಾರ ಮಾಡಬೇಕಲ್ವೇ? ರುಕ್ಮಿಣಿಯಂತಹ ಒಬ್ಬಳು ಲಕ್ಷ್ಮೀ ಲಕ್ಷಣಾಂಕಿತೆ ಎಂದಿದ್ದಾನೆ. ಅವಳನ್ನು ಭಾಗವತದಲ್ಲಿ ವರ್ಣನೆ ಮಾಡುವಾಗ ಲಕ್ಷ್ಮೀ ಲಕ್ಷಣಾಂಕಿತೆ, ಲಕ್ಷ್ಮಿಯೇ ಅವತರಿಸಿ ಬಂದಿದ್ದಾಳು ಎನ್ನುವಂತೆ ಅಂತಹ ಬಿಳಿ ಬೆಳ್ಳನೆ ಬೆಳಗುತ್ತಾ ಸ್ವರ್ಣವರ್ಣದಿಂದ ಶೋಭಿಸುವಂತಹ ಆ ಲಕ್ಷ್ಮೀ ಲಕ್ಷಣಾಂಕಿತೆಯಾದಂತಹ ರುಕ್ಮಿಣಿಯನ್ನು ಕಂಡು ಬಹಳ ಸಂತೋಷಪಟ್ಟಿದ್ದಾರಂತೆ. ಆ ರುಕ್ಮಿಣಿಯನ್ನು ತಾವು ಬೆಳೆಸ್ತಾ ಬೆಳೆಸ್ತಾ ಬಂದಿದ್ದಾರೆ. ಈ ರೀತಿ ರುಕ್ಮಿಣಿ ಬೆಳೆಯುತ್ತಾ 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 ಇರಬೇಕಾದ್ರೆ ಪರಮಾತ್ಮನ ಯಾವ ವಿಶೇಷವಾದ ರೂಪ ಗುಣ ಸೌಂದರ್ಯಗಳುಂಟೋ ಅದೆಲ್ಲವನ್ನು ತಾನು ಕೇಳಿ ತಿಳಿದುಕೊಂಡು ಬೆಳೆಯುತ್ತಾ ಇದ್ದಾಳೆ. ಮನೆಯಲ್ಲಿ ಭಗವಂತನ ಬಗ್ಗೆ ಮಾತನಾಡ್ತಾ ಇರಬೇಕು. ನಾವು ಭಗವಂತನ ಬಗ್ಗೆ ಮಾತನಾಡ್ತಾ ಇರಬೇಕು, ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ಯಾಕೆಂತಂದ್ರೆ ಆ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಪರಮಾತ್ಮನ ಚಿಂತನೆ ಮನಸ್ಸಿಗೆ ಬರಬೇಕು. ಹುಟ್ಟುವ ಮುನ್ನ ಏನು ತರಲಿಕ್ಕೆ ನಮಗೆ ಆಗೋದಿಲ್ಲ. ಮೊದಲೆಲ್ಲ ಹೇಗಿತ್ತು ಅಂತ ಶಿಶು ಪ್ರಶಿಕ್ಷಣ ಅಂತ ಇತ್ತು, ಇನ್ಫೆಂಟ್ ಎಜುಕೇಷನ್ ಅಂತ. ನಮ್ಮ ದೇಶದಲ್ಲಿ ಮೊದಲೇ ಇತ್ತದು. ಸುಭದ್ರೆಯ ಹೊಟ್ಟೆಯಲ್ಲಿ ಅಭಿಮನ್ಯು ಇರುವಂತಹ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಮುಂದೆ ನಡೆಯುವಂತಹ ಯಾವ ಯುದ್ಧ ಉಂಟೋ ಆ ಯುದ್ಧದಲ್ಲಿ ದ್ರೋಣಾಚಾರ್ಯರು ಒಂದು ಚಕ್ರವ್ಯೂಹವನ್ನು ರಚನೆ ಮಾಡ್ತಾರೆ. ಆ ಚಕ್ರವ್ಯೂಹದ ಒಳಭಾಗಕ್ಕೆ ಹೋಗಲಿಕ್ಕೆ ಯಾರಿಂದ ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಹೀಗೆ ಹೋಗಬೇಕು, ಹೀಗೆ ಹೋಗಬೇಕು, ಹೀಗೆ ಹೋಗಬೇಕು ಅಂತ ಸುಭದ್ರೆಗೆ ಹೇಳ್ತಾ ಇರ್ತಾರೆ. ಸುಭದ್ರೆ ತುಂಬು ಗರ್ಭಿಣಿ. ಎಲ್ಲ ಸುಭದ್ರೆಗೆ ಹಾಕಿಬೇಕು. ಯಾರು ಯುದ್ಧ ಮಾಡಿ ಸತ್ರ ಅವರಿಗೆ. ಸುಭದ್ರೆ ಸ್ವಲ್ಪ ಕೇಳಿದ್ಲು, ಮತ್ತೆ ನಿದ್ರೆ ಬಂದು ಹಾಂ 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 ಅಂತ ಕೇಳ್ತಾ ಉಂಟು. ಕೃಷ್ಣನಿಗೆ ಸಂದೇಹ, ಇಷ್ಟ ತನಕ ಏನಾದರೂ ಒಂದು ಪ್ರತ್ಯುತ್ತರ ಬರಬೇಕಲ್ಲ, ಏನು ಬರುವುದಿಲ್ಲ ಅಂತ ತಿರುಗಿ ನೋಡುವಾಗ ರುಕ್ಮಿಣಿ ನಿದ್ರೆ ಮಾಡಿದ್ದಾಳೆ. ರುಕ್ಮಿಣಿಯ ಗರ್ಭದಲ್ಲಿರುವಂತಹ ಆ ಶಿಶು ಹ್ಞೂ ಹ್ಞೂ ಅಂತ ತನ್ನ ಮನನ ಮಾಡ್ತಾ ಉಂಟು. ಕೃಷ್ಣನಿಗೆ ಗೊತ್ತಾಯಿತು ಇದು ಒಳಗಿರುವಂತಹ ಶಿಶು ಇದನ್ನು ಕಲಿಯುತ್ತಾ ಉಂಟು ಅಂತ ಅಲ್ಲಿಗೆ ನಿಲ್ಲಿಸಿದ. ಒಳಗೆ ಹೋಗುವ ತನಕ ಮಾತ್ರ ಆ ಮಗುವಿಗೆ ಗೊತ್ತುಂಟು, ಹೊರಗೆ ಇದಿಲ್ಲಿ ಬಂದದ್ದು ಶಿಕ್ಷಣ. ಗರ್ಭದ ಒಳಗಿರುವಾಗಲೇ ಶಿಕ್ಷಣ ಮಗುವಿಗೆ ಬಂದದ್ದು. ಆದರೆ ಪ್ರಹ್ಲಾದ ಕುಮಾರನನ್ನು ಆ ಕಯಾದುವನ್ನು ಕರ್ಕೊಂಡು ಹೋಗಿ ಮತಂಗ ಮುನಿಗಳ ಆಶ್ರಮದಲ್ಲಿ ಬೆಳೆಸ್ತಾರೆ. ಯಾಕೆ? ಆ ಮಗುವಿಗೆ ಉತ್ತಮ ರೀತಿಯಾದಂತಹ ಆ ಸಂಸ್ಕಾರ ಹೊಟ್ಟೆಯ ಒಳಗೆ ಸಿಕ್ಕಬೇಕು ಅಂತ. ಅದಕ್ಕೆ ಇನ್ಫೆಂಟ್ ಎಜುಕೇಷನ್ ಅಂತ ಹೇಳೋದು. ನಮಗೂ ಹೊಟ್ಟೆ ಒಳಗೆ ಕೊಡ್ಲಿಕ್ಕೆ ಮಗುವಿಗೆ ಮಗುವಿಗೆ ಅಂದರೆ ಸೊಸೆ ಗರ್ಭಿಣಿಯಾದಾಗ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗುವಾಗ ಡಾಕ್ಟರ್ ಹೇಳಿದ್ದಾರೆ, ಜಾಗ್ರತೆ ನೋಡಿಕೊಳ್ಳಿ, ರೆಸ್ಟ್ ತಗೊಳ್ಬೇಕು, ರೆಸ್ಟ್ ಮಾಡಬೇಕು ಅಂತ ಜಾಗ್ರತೆ ಮಾಡಬೇಕು. ಅದಕ್ಕೆ ಸೊಸೆ ಹೇಳ್ತಾಳೆ, ಅತ್ತೆ ನನಗೇನು ಕೆಲಸ ಹೇಳಬೇಡಿ,
ರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ನಾನು ಸುಮ್ಮನೆ ಒಂದು ಮೂಲೆಯಲ್ಲಿ ರೆಸ್ಟ್ ಹಾಕಿ ಕೂತ್ಕೊಳ್ತೇನೆ ಅಂತ. ಅವಳು ಒಂದು ಬದಲು ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಸುಮ್ಮನೆ ಟೈಮ್ ಪಾಸ್ ಆಗೋದು ಬೇಡ ಅಂತ ಮಾವ ಒಂದು ಟಿ ವಿ ತಂದು ಕೊಟ್ಟಿದ್ದಾನೆ. ಟಿ ವಿ ಗೊತ್ತುಂಟಲ್ಲ ನಮಗೆ, ಟೆಲಿವಿಷನ್ ತಂದು ಕೊಟ್ಟಿದ್ದಾನೆ. ಅವ ಯಾವಾಗ ತಂದು ಕೊಟ್ಟಿದ್ದಾನೋ ಆವಾಗ ಒಂದು ಹೊಸ ಸೀರಿಯಲ್ ಆರಂಭ ಆಗಿದೆ, ಆಲಿಬಾಬಾ ಮತ್ತು 48 ಕಳ್ಳರು ಅಂತ. ಇವಳು ಯಾವುದನ್ನು ನೋಡದೇ ಇದ್ದರೂ ಕೂಡ ಆಲಿಬಾಬಾ 48 ಕಳ್ಳನ್ನು ಸರಿ ನೋಡ್ತಾನೆ. ಮನನ ಮಾಡಿಕೊಂಡ್ಳು. ಅದನ್ನು ಕೇಳ್ತಾ 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 ಹೊಟ್ಟೆ ತುಂಬ 6-9 ತಿಂಗಳಾಗಿ ಪೂರ್ತಿ ಗರ್ಭಿಣಿಯಾಗಿ ಆಸ್ಪತ್ರೆಗೆ ಹೋಗುವ ವಾರ ಆಲಿಬಾಬಾ 48 ಕಳ್ಳರು ಮುಗಿಯಿತು, ಸೀರಿಯಲ್ ಮುಗಿಯಿತು. ಆ ಮಗು ಹುಟ್ಟಿದಲ್ಲ, ಆ ಮಗು ಜ್ಞಾನ ಬಂದಾಗ ಮೊದಲು ಮಾಡಿದ ಕೆಲಸ ಏನು ಗೊತ್ತೇ? ಪಕ್ಕದ ಕೂತುಕೊಂಡಂತಹ ಶಿಷ್ಟುವಿನ ಕೈಯಿಂದ ಕಂಪಸ್ ಪೆಟ್ಟಿ ಕದ್ದದ್ದು. ಯಾಕೆ? ಆ ಮಗುವಿಗೆ ಸಿಕ್ಕಿದ ಸಂಸ್ಕಾರ ಕಳ್ಳತನದ ಸಂಸ್ಕಾರ. ನಾವು ಗರ್ಭದಲ್ಲಿ ಕೊಡ್ಲಿಕ್ಕಾಗದೇ ಇದ್ದರೂ ಕೂಡ ಹೊರಗೆ ಬಂದಾಗಲಾದರೂ ಕೊಡಬೇಕಲ್ಲ. ಮನೆಯಲ್ಲಿ ಮಕ್ಕಳಿಗೆ ಸೂಕ್ತವಾದಂತಹ ಸಂಸ್ಕಾರ ಮನೆಯಲ್ಲಿರ್ತಕ್ಕಂತಹ ಹೆತ್ತವರಿಂದ ಸಿಕ್ಕಿದೆಯಂತೆ. ಆ ರುಕ್ಮಿಣಿ ಅಧ್ಯಾತ್ಮ ಚಿಂತನೆಯಲ್ಲಿ ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಬೆಳೆಯುತ್ತಾ ಇದ್ದಾಳೆ. ಆ ಸಂದರ್ಭ ಅದೊಂದು ದಿವಸ ಕೀರ್ತಿ ಎನ್ನುವಂತಹ ಒಬ್ಬ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಿದಂತಹ ಒಬ್ಬ ಬ್ರಾಹ್ಮಣ ವಿದರ್ಭ ರಾಜಸ್ಥಾನಕ್ಕೆ ಬರ್ತಾನೆ. ಆ ರಾಜಸ್ಥಾನಕ್ಕೆ ಬಂದು ಭೀಷ್ಮಕ ಮಹಾರಾಜನನ್ನು ಭೇಟಿಯಾದಾಗ ಭೀಷ್ಮಕ ವಿಪ್ರನನ್ನು ಕೇಳ್ತಾ ಇದ್ದಾನಂತೆ, ನೀವು ಎಲ್ಲಿಂದ ಬಂದ್ರಿ, ಏನು ವಿಶೇಷ ಇದೆಲ್ಲ ಕೇಳುವಾಗ ಕೀರ್ತಿ ಹೇಳ್ತಾನೆ, ಅನೇಕಾನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಬಂದಿದ್ದೇನೆ ರಾಜರೇ. ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಥೆಗಳನ್ನು ಕೇಳ್ತಾ ಅಲ್ಲಿರತಕ್ಕಂತಹ ದೇವರ ಮಹಿಮೆಗಳನ್ನು ನಾನು ತಿಳಿಯುತ್ತಾ ಬಂದಿದ್ದೇನೆ. ಕೊನೆಗೆ ದ್ವಾರಕೆಗೆ ಬಂದೆ, ದ್ವಾರಕೆಯಲ್ಲಿ ಕೃಷ್ಣನನ್ನು ಕಂಡೆ ಅಂತ. ತೀರ್ಥಕ್ಷೇತ್ರಕ್ಕೆ ಹೋದಂತಹ ಬ್ರಾಹ್ಮಣ ನೋಡಿ ಅಲ್ಲಿ ಏನೇನುಂಟು, ಯಾವ್ಯಾವ ವಿಶೇಷತೆ ಎಲ್ಲ ತಿಳ್ಕೊಂಡು ಬಂದಿದ್ದಾನೆ. ನಾವು ಕೂಡ ತೀರ್ಥಕ್ಷೇತ್ರಕ್ಕೆ ಹೋಗೋದಿಲ್ವೇ? ನಮಗೆ ಪ್ಯಾಕೇಜ್ ಉಂಟು, ಪ್ಯಾಕೇಜ್ 25,000 ಕೊಟ್ಟರೆ ಸಾಕು, 15 ಕ್ಷೇತ್ರಗಳು ತಿರುಗಿಸಿ ಬರ್ತಾರೆ. ನಮಗೆ ಅದರೊಳಗೆ ಏನುಂಟು, ಯಾವ ದೇವರು ಏನು ಗೊತ್ತಿಲ್ಲ. ಹೋಗುವುದು ಯಾತ್ರೆ, ನೋಡುವುದು ಜಾತ್ರೆ, ತರುವುದು ಪಾತ್ರೆ. ಅಲ್ಲಿರುವಂಥ ಸಮಯ ಅಷ್ಟೇ, ಅಲ್ಲಿ ಕೂತ್ಕೊಳಿಸಿದ್ದಾರೆ, ಊಟ ಮಾಡುವಷ್ಟೇ ಸಮಯ. ಆ ಸಮಯದಲ್ಲಿ ಬೇಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಾ ಅಂತ. ದೇವಸ್ಥಾನಕ್ಕೆ ಬರುವಾಗ ಹತ್ತಿರದಲ್ಲಿ ದೊಡ್ಡ ಒಂದು ಮಾಲ್ ಉಂಟು. ಈ ಮಾಲ್ನ ಹತ್ತಿರ ಮೇಲೆ ಏರಿ ಎಲ್ಲ ಸಾಮಾನಲ್ಲಿ ತಗೊಂಡು ವಾಪಸ್ ಮನೆಗೆ ಬಂದಾಗ ಹೆಂಡತಿ ಕೇಳಿದ್ಲು, ಹೋದೆ ಎಲ್ಲಿಗೆ? ಮಾಲ್ಗೆ. ದೇವಸ್ಥಾನದಲ್ಲಿ ದೇವ್ರು ನೋಡಲಿಲ್ಲ, ಹೋದೆ, ಬಾಗಿಲು ಹಾಕಿತ್ತು. ದೇವರ ಕಾಣಿಕೆಗೆ ಏನಾದ್ರು ಹಾಕಿದ್ದೀರಾ? ಕಾಣಿಕೆ ಹುಂಡಿಗೆ ಹಾಕಬೇಕು ಅಂತ ಕಿಶೆಯಲ್ಲಿ ನೋಡಿದರೆ ಚಿಲ್ಲರೆ ಸಿಕ್ಕಲಿಲ್ಲ. ಚಿಲ್ಲರೆ ಬುದ್ಧಿ ನಾವು ಬಿಡುವುದಿಲ್ಲ. ಹೋದಾಗ ದೇವರನ್ನು ನೋಡಲಿಕ್ಕೆ ನಮಗೆ ಬೇಡ, ಅಲ್ಲಿರುವಂತಹ ವಿಶೇಷತೆಗಳೇನು ಬೇಡ, ಬರೀ ಮಾಲ್ಗೆ ಹೋಗಿ ತಕೊಂಡು ಬರ್ತೇವೆ. ಹೋಗುವುದು ಯಾತ್ರೆ, ನೋಡುವುದು ಜಾತ್ರೆ, ತರುವುದು ಪಾತ್ರೆ. ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ಪರಮಾತ್ಮನನ್ನು ನೀನು ಎಲ್ಲಿ ನೋಡಿದರೂ ಕೂಡ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಆ ಕ್ಷೇತ್ರದ ವಿಶೇಷತೆ ತಿಳ್ಕೊಳ್ಬೇಕು. ಯಾಕೆ ಗೊತ್ತೇ? ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥಾ. ಮುಕ್ತಿಗೆ ಭಕ್ತಿ ಯುಕ್ತಿಯಾಗ್ತದೆ ಯಾವಾಗ ಗೊತ್ತೇ? ನಮ್ಮ ಪ್ರೇಮ, ನಮ್ಮ ಪ್ರೀತಿ, ನಮ್ಮ ಬಯಕೆಗಳು ಪ್ರೇಮವಾಗಿ, ಭಕ್ತಿ ಪ್ರೇಮವಾಗಿ ಪರಿವರ್ತನೆಯಾದಾಗ. ಅದಕ್ಕೆ ಮಾಡಬೇಕಾದ ಮೊದಲನೇ ಕೆಲಸ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು. ಯಾವುದೇ ಒಂದು ದೇವರ ವಿಷಯವನ್ನ, ಆ ಮಹಿಮೆಗಳನ್ನ ಜ್ಞಾನಪೂರ್ವಕವಾಗಿ ತಿಳ್ಕೊಳ್ಬೇಕು ಮೊದಲು. ಅದು ಏನು, ಆ ಕ್ಷೇತ್ರದ ಏನು ವಿಶೇಷತೆ, ಆ ಕ್ಷೇತ್ರದಲ್ಲಿರುವ ದೇವರ ಪ್ರತಿಷ್ಠೆಗೆ ಕಾರಣ ಏನು, ಇದನ್ನು ಮೊದಲು ತಿಳ್ಕೊಳ್ಬೇಕು. ಆಮೇಲೆ ಹೆಂಡತಿ, ಮಕ್ಕಳು, ಧನ ಧಾನ್ಯ ಸಂಪತ್ತಿನ ಮೇಲೆ ಇಟ್ಟಂತಹ ಪ್ರೇಮವನ್ನ ಪರಮಾತ್ಮನ ಮೇಲೆ ಇಡುವುದೇ ಭಕ್ತಿ ಅನ್ನುತ್ತದೆ. ಆ ಭಕ್ತಿ ಅಲ್ಲದೆ ತಯಾ ಮುಕ್ತಿರ್ನ ಚಾನ್ಯಥ, ಬೇರೆ ಯಾವುದೇ ಯುಕ್ತಿ ಮುಕ್ತಿಗೆ ಇಲ್ಲ ಅಂದಿದ್ದಾರೆ. ಆದ್ದರಿಂದ ಆ ಮಹಿಮಾತಿಶಯವನ್ನು ಕೇಳಿಕೊಂಡು ಬಂದಂತಹ ಆ ಕೀರ್ತಿ ದ್ವಾರಕೆಯಲ್ಲಿರ್ತಕ್ಕಂತಹ ಕೃಷ್ಣನ ವರ್ಣನೆ ಮಾಡ್ತಾನೆ. ಅರಸ ಕೇಳೈ ದ್ವಾರಕಾಧಿಪನಾಗಿರ್ತಕ್ಕಂತಹ ಕೃಷ್ಣ ಯಾರು ಗೊತ್ತೇ? ಅರಸ ಕೇಳೈ ದ್ವಾರಕಾಧಿಪ ವರನಂದನಂದನ ಮನೋಹರ ಧುರಪರಾಕ್ರಮಿ ಅಮಿತ ಸಾಹಸಿ ಸೌಖ್ಯದಾಯಕನೋ. ಧುರಪರಾಕ್ರಮಿಯಾದಂತಹ, ಅಮಿತ ಸಾಹಸಿಯಾದಂತಹ, ಸಕಲರಿಗೂ ಕೂಡ ಸೌಖ್ಯವನ್ನು ಕೊಡತಕ್ಕಂತಹ ಆ ಮಹಾ ಕೃಷ್ಣ ಪರಮಾತ್ಮ ನೋಡಿ ಬಂದಿದ್ದೇನೆ. ಪರಮಾತ್ಮ ನಿಷ್ಕರ್ಮಿ ನಿರ್ಗುಣಿ ನಿರ್ವಿಕಾರನು ನಿಗಮ ಗೋಚರ
ನಿರ್ವಿಕಾರನಾಗಿರ್ತಕ್ಕಂತಹ ನಿಗಮಗೋಚರನಾಗಿರ್ತಕ್ಕಂತಹ ಪರಮಾತ್ಮವ. ಪರಮಾತ್ಮ ನಿಷ್ಕರ್ಮಿ ನಿರ್ಗುಣಿ ನಿರ್ವಿಕಾರನು ನಿಗಮಗೋಚರ ಕ್ಷೀರಸಾಗರದ ಒಡೆಯನೇ ಅವತರಿಸಿ ಬಂದಿಗನು. ಕ್ಷೀರಸಾಗರದ ಒಡೆಯನಾದ ಆ ಮಹಾವಿಷ್ಣುವೇ ಅವತರಿಸಿ ಬಂದಿರತಕ್ಕಂತಹ ಕೃಷ್ಣ ಅವನು ನೋಡಿ ಬಂದಿದ್ದೇನೆ ಅಂತ ಯಾವಾಗ ಕೃಷ್ಣ ಪರಮಾತ್ಮನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ನೋ ಸಂತೋಷವಾಯಿತು ಭೀಷ್ಮಕರಿಗೆ. ಕೀರ್ತಿ, ನೀನು ಬೇರೆ ಏನು ಹೇಳೋದು ಬೇಡ, ಕೃಷ್ಣನ ಬಗ್ಗೆ ಇದ್ದರೆ ಹೇಳು. ಅವನ ಸೌಂದರ್ಯ ಏನು, ಅವನ ಆ ವಿಷಯಗಳನ್ನು ಹೇಳು, ಅವನ ಧೈರ್ಯ, ಸೌಂದರ್ಯ, ಔದಾರ್ಯ ಇತ್ಯಾದಿ ಸದ್ಗುಣಗಳನ್ನು ನನಗೆ ವಿವರಿಸಿ ಹೇಳು ಎಂದಾಗ ಕೀರ್ತಿಗೇನು ಕಡಿಮೆ, ಪುರುಷೊತ್ತು ಬೇಕಾದಷ್ಟು ಉಂಟು. ಕೃಷ್ಣನ ಬಗ್ಗೆ ಏನು ತಿಳಿದಿದ್ದಾನನ್ನೆಲ್ಲ ಹೇಳ್ತಾನೆ. ಅವ ಎಂತಹ ಸೌಂದರ್ಯವಂತ ಗೊತ್ತೇ. ಈ ಪರಿಯ ಸೊಬಗಾವ ದೇವರೊಳು ನಾಗಾದೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ಈ ಪರಿಯ ಸೊಬಗಾವ ದೇವರೊಳು ನಾಗಾದೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ಈ ಪರಿಯ ಸೊಬಗಾವ ದೇವರೊಳು ಒರೆಯತನದಲ್ಲಿ ನೋಡೆ ಹರಣಿ ದೇವಿಗೆ ರಮಣ. ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು. ಹಿರಿಯತನದಲ್ಲಿ ನೋಡೆ ಸರಸಿ ಜೋಭವಗೆ ಅಯ್ಯ. ಹಿರಿಯತನದಲ್ಲಿ ನೋಡೆ ಸರಸಿ ಜೋಭವಗಯ್ಯ. ಗುರುಭೂತನದಲ್ಲಿ ನೋಡೆ ಜಗದಾದಿ ಗುರು. ಈ ಪರಿಯ ಸೊಬಗಾವ ದೇವರೊಳು ನಾಗಾನೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ಎಂತಹ ಸೌಂದರ್ಯವಂತನವ, ಎಂತಹ ವೀರ್ಯವಂತ. ಪಾವನಾತ್ಮದಿ ನೋಡೆ ಅಮರ ಗಂಗಾಜನಕ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ. ಪಾವನಾತ್ಮದಿ ನೋಡೆ ಅಮರ ಗಂಗಾಜನಕ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ. ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ. ಅವನ ಲಾವಣ್ಯವನ್ನ ಎಷ್ಟು ವರ್ಣನೆ ಮಾಡಿದ್ರು ಸಾಕಾಗುವುದಿಲ್ಲ. ಲೋಕವೇ ಮೋಹಿಸುವಂತಹ ಆ ಲಾವಣ್ಯದಲ್ಲಿ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ. ಆವಧೈರ್ಯದಿ ನೋಡೆ ಅನುರಾಗಗಾನ. ಈ ಪರಿಯ ಸೊಬಗಾವ ದೇವರೊಳು ನಾಗಾನೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ಈ ಪರಿಯ ಸೊಬಗಾವ ಕೃಷ್ಣ ಪರಮಾತ್ಮನನ್ನ ವರ್ಣನೆ ಮಾಡ್ತಾ ಮರೀತಾನೆ, ಮೈ ಮರೀತಾನೆ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ವಿಧ ವಿಧವಾಗಿರತಕ್ಕಂತಹ ವರ್ಣನೆ ಮಾಡಿ ಮಾಡಿ ಕೃಷ್ಣ ಪರಮಾತ್ಮ ಏನು ಎಂಬುದನ್ನ ಭೀಷ್ಮಕ ಮಹಾರಾಜನಿಗೆ ತಾನು ತಿಳಿಸಿದಾಗ ಭೀಷ್ಮಕ ಮತ್ತು ಶುದ್ಧಮತಿಯರು ತಮ್ಮನ್ನೇ ತಾವು ಮರೆತು ಕೂತುಕೊಂಡಿದ್ದಾರೆ. ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾರೆ. ಶುದ್ಧಮತಿಯ ಕಣ್ಣಿನಲ್ಲಂತೂ ಝಳ ಝಳದ ನೀರು ಬರ್ತಾ ಇದೆ. ತೊಡೆಯಲ್ಲಿ ಮಲಗಿದ್ದಾಳಂತೆ ರುಕ್ಮಿಣೀ ದೇವಿ, ಸಣ್ಣ ಮಗು. ಆ ಮಗು ಕೃಷ್ಣನ ವರ್ಣನೆಯನ್ನು ಕೇಳ್ತಾರೆ. ಆ ವರ್ಣನೆಯನ್ನು ಕೇಳ್ತಾ 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 ಇರಬೇಕಾದ್ರೆ
ಆ ರುಕ್ಮಿಣಿಯ ಮನಸ್ಸಿನಲ್ಲಿ ಏನಾಗಿದೆ ಗೊತ್ತಿಲ್ಲ. ಭೀಷ್ಮಕ ಮಹಾರಾಜ ಹೇಳ್ತಾ ಇದ್ದಾನಂತೆ, ಹೇ ಕೀರ್ತಿ, ನನಗೆ ಬೇರೆ ಏನು ತಿಳ್ಕೊಳ್ಬೇಕಾದ ಆಸೆ ಇಲ್ಲ, ಕೃಷ್ಣನ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿಚಾರ ಇದ್ದರೆ ಹೇಳು. ಅವನ ಬಗ್ಗೆ ತಿಳಿಯುವಂತಹ ಆಸೆ ಇದೆ, ಅವನ ಬಗ್ಗೆ ಕೇಳುವಂತಹ ಆಸೆ ಇದೆ. ಆದ ಕಾರಣ ಕೃಷ್ಣನ ಬಗ್ಗೆ ನನಗೆ ತಿಳಿಯ ಹೇಳು ಎಂದಾಗ ಆ ದಿವಸ ಪೂರ್ತಿ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಆ ಕೀರ್ತಿ ಅನ್ನುವಂತಹ ವಿಪ್ರ. ಯಾವಾಗ ಕೃಷ್ಣನ ನಾಮ ವರ್ಣನೆಯನ್ನು ಕೇಳಿದ್ಲೋ ರುಕ್ಮಿಣಿ ದೇವಿಯ ಮನಸ್ಸಿನಲ್ಲಿ ಕೃಷ್ಣ ಪರಮಾತ್ಮ ಹಾಗ ಅಚ್ಚುತ್ತುಬಿಟ್ಟ. ಕೃಷ್ಣನ ಯಾವ ರೂಪ, ಸ್ಥೈರ್ಯ, ಧೈರ್ಯ, ಸೌಂದರ್ಯ ಸದ್ಗುಣಗಳು ಆ ರುಕ್ಮಿಣಿಯ ಮೈ ಮನಸ್ಸಿನಲ್ಲೆಲ್ಲ ಅಚ್ಚೊತ್ತಿ ಬಿಟ್ಟಿತಂತೆ. ಮುಂದಿನ ಜೀವನ ರುಕ್ಮಿಣಿಯದ್ದು ಕೃಷ್ಣನಿಗಾಗಿ ಅರ್ಪಣೆಯಾಯಿತು. ಕನಸಿನಲ್ಲಿಯೂ ಕೃಷ್ಣ 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 ಅಂತ ಹೇಳ್ತಾ ಇದ್ದಾನೆ. ಎಚ್ಚರವಾದಾಗ ಕೃಷ್ಣ 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 ಅಂತ ಹಾರಾಡ್ತಾ ಇದ್ದಾನೆ. ಊಟ ಮಾಡುವಾಗ ಕೃಷ್ಣನ ನೆನಪಾಗುತ್ತದೆ, ಮಲಗುವಾಗ ಕೃಷ್ಣನ ನೆನಪಾಗುತ್ತದೆ, ಆಟವಾಡುವಾಗ ಕೃಷ್ಣನ ನೆನಪಾಗುತ್ತದೆ. ಕೃಷ್ಣನ ರೂಪ ಸೌಂದರ್ಯವನ್ನು ಸಂಪೂರ್ಣವಾಗಿ ಕಣ್ಣೊಳಗಿಟ್ಟುಕೊಂಡು ಅವನನ್ನೇ ನೆನೆಯುತ್ತಾ 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 ತಾನು ಜೀವನ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಪರಮಾತ್ಮನ ಯಾವ ಆ ಮನಸ್ಸಿನ ರೂಪ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಂಡಿತೋ ಅದರಿಂದಾಗಿ ಸಂಪೂರ್ಣವಾಗಿ ಕೃಷ್ಣ ಭಕ್ತಿಯಲ್ಲಿ ತಾನು ತೊಡಗಿಬಿಟ್ಟಿದ್ದಾಳೆ. ನಮಗೆ ಆಶ್ಚರ್ಯಕರವಾದ ವಿಷಯ ಏನು ಗೊತ್ತೇ? ಕೃಷ್ಣನನ್ನು ಕಂಡಿಲ್ಲ, ಕೃಷ್ಣನ ಜೊತೆಯಲ್ಲಿ ಮಾತನಾಡಲಿಲ್ಲ. ಹೀಗಿದ್ದರೂ ಕೂಡ ಕೃಷ್ಣನ ಬಗ್ಗೆ ಅಷ್ಟು ಹುಚ್ಚಾಗಲಿ ಕಾರಣ ನಮಗನಿಸುವುದಿಲ್ವೇ? ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ಕೇಳಿದರೆ ಆ ಸಂಸರ್ಗದಲ್ಲೇ ಇದ್ದರೆ ನಮಗೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಬರುವುದು ಸ್ವಾಭಾವಿಕ. ಆದರೆ ಕೃಷ್ಣನನ್ನು ನೋಡಲೇ ಇಲ್ಲ, ಕೃಷ್ಣನ ಜೊತೆಯಲ್ಲಿ ಮಾತನಾಡಲೇ ಇಲ್ಲ ಅಂತಿರುವಾಗ ಕೃಷ್ಣನ ಬಗ್ಗೆ ಅಷ್ಟು ತಾದಾತ್ಮ್ಯ ಬರಲಿಕ್ಕೆ ಕಾರಣ ಏನು ಅಂತಂದರೆ ಅದು ಅನುಭೂತಿ ಅಂತ ಕರೆಯಲ್ಪಡ್ತದೆ. ಪ್ರಶಂಸಾ ಅನುಭೂತಿ. ಪ್ರಶಂಸೆ ಅಂತಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಹೊಗಳುವಂತಹದ್ದು ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಹೇಳುವಂತಹದ್ದು. ಅದನ್ನು ಮನನ ಮಾಡಿ ಅದರಿಂದ ಅನುಭೂತಿಯನ್ನು ಪಡೆಯುವುದಕ್ಕೆ ಒಂದು ರೀತಿಯ ಭಕ್ತಿಯ ಒಂದು ಉಪಾಧಿಯ. ಈಗ ನಮ್ಮ ಶಾಲೆಯಲ್ಲಿ ಅಮೇರಿಕದ ಬಗ್ಗೆ ಕಲಿಸ್ತಾರೆ. ನಾವು ಅಮೇರಿಕದ ಬಗ್ಗೆ ಕಲಿಯುತ್ತೇವೆ. ಪೂರ್ವದಲ್ಲಿ ಏನುಂಟು, ದಕ್ಷಿಣದಲ್ಲಿ ಏನುಂಟು, ಉತ್ತರದಲ್ಲಿ ಏನುಂಟು, ಅದರ ಗಡಿಗಳು ಯಾವುದು, ಎಷ್ಟು ನದಿಗಳುಂಟು, ಯಾವ್ಯಾವ ರಾಜ್ಯಗಳುಂಟು, ಇದೆಲ್ಲ ನಾವು ತಿಳಿಯುತ್ತೇವೆ ಅಲ್ವೇ? ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಾದಾಗ ಆ ಮಗು ಎದ್ದು ನಿಂತು ಹೇಳ್ತದೆ, ಅಮ್ಮ ತಪ್ಪು ತಪ್ಪು ಹೇಳಬೇಡ, ಅಮೇರಿಕದ ಉತ್ತರ ಭಾಗದಲ್ಲಿ ಇದುಂಟು, ಇದು ಅಮೇರಿಕದ ದಕ್ಷಿಣ ಭಾಗದಲ್ಲಿ ಉಂಟು ಅಂತ ಅಲ್ವೇ? ಅಮ್ಮನಿಗೆ ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಆ ಮಗುವಿಗೆ ಗೊತ್ತುಂಟು. ಹೇಗೆ ಗೊತ್ತುಂಟು ಅಂತಂದರೆ ಟೀಚರ್ ಹೇಳಿದಾರಲ್ಲ, ಟೀಚರ್ ಹೇಳಿದ್ದಾರೆ. ಟೀಚರಿಗೆ ಹೇಗೆ ಗೊತ್ತುಂಟು ಪ್ರಶ್ನೆ ಬೇಡ. ಟೀಚರ್ ಓದಿದ್ದಾರೆ, ಅದನ್ನು ತಿಳ್ಕೊಂಡಿದ್ದಾರೆ, ಅದು ನಮಗೆ ಹೇಳಿದ್ದಾರೆ, ಟೀಚರ್ ಹೇಳಿದ್ದು ಸತ್ಯ ಅಂತ ತಿಳಿದಿದ್ದೇವೆ. ಟೀಚರ್ ಹೇಳಿದ ಮಾತನ್ನು ಕೇಳಿ ಈ ಮಗುವಿಗೆ ಅಮೇರಿಕದ ಮೇಲೆ ಅನುಭೂತಿ ಬಂದ ಕಾರಣದಿಂದ ಅಮೇರಿಕದಲ್ಲಿ ಹೀಗುಂಟು ಹಾಗುಂಟು ಹಾಗುಂಟು ಹೀಗುಂಟು ಅಂತ ವರ್ಣನೆ ಮಾಡ್ತಾರೆ. ಅಮೇರಿಕಕ್ಕೆ ಮಗು ಹೋಗಬೇಕು ಅಂತಲೇನಿಲ್ಲ. ಕೃಷ್ಣ ಪರಮಾತ್ಮನ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿಲ್ವೇ? ಭಾಗವತದಲ್ಲಿ ಹೇಳಿಲ್ವೇ? ಉಪನ್ಯಾಸಕರು ಹೇಳಿಲ್ವೇ? ಶಮ್ನಾಡಿಗರು ಹೇಳಿದ್ದಾರಲ್ಲ, ಹರಿದಾಸರು ಹೇಳ್ತಾ ಇದ್ದಾರಲ್ಲ ಅಲ್ವೇ? ಅವರೆಲ್ಲ ಹೇಳಿದಾರಲ್ಲ, ಅವರೆಲ್ಲ ಹೇಳಿ ತಿಳಿದಿದ್ದೇವಲ್ಲ ನಾವು. ಆದ ಕಾರಣ ಕೃಷ್ಣ ಹೀಗೆ ಅಂತ. ಕೃಷ್ಣ ನವಿಲುಗರಿ ಇಟ್ಟಿದ್ದಾರಂದ್ರೆ ಯಾರಿಗಾರು ಗೊತ್ತು? ನೀವು ನೋಡಿದ್ದೀರ? ನಿಮ್ಮ ಇದರ ಬಂದು ಹಾಗೆ ಹೇಳಿದ್ದಾನೆ ಕೃಷ್ಣ. ನಾವು ನವಿಲುಗರಿ ಇಟ್ಟಿದ್ದಂತೆ ಹೇಗೆ ಹೇಳ್ಬೋದು? ಕೃಷ್ಣನ ಬಗ್ಗೆ ನವಿಲುಗರಿ ಅಂದರೆ ಪ್ರೀತಿ ಅಂತ ನಾವು ಭಾಗವತದಲ್ಲಿ ಓದಿದ್ದೇವಲ್ಲ. ದನದ ಮೇಲೆ ಅವನಿಗೆ ಪ್ರೀತಿ, ಹಸುವಿನ ಮೇಲೆ ಪ್ರೀತಿ ಅಂತ ನಾವು ಭಾಗವತದಲ್ಲಿ ಓದಿದ್ದೇವಲ್ಲ. ಆ ಓದಿದ್ದರಿಂದ, ಇನ್ನೊಬ್ಬರು ಹೇಳಿದ್ದರಿಂದ, ಅನುಭೂತಿ ಬಂದದ್ದರಿಂದ ರುಕ್ಮಿಣಿ ಕೃಷ್ಣನನ್ನೇ ಸಂಪೂರ್ಣವಾಗಿ ನಗುತ್ತಾಳೆ. ಕೃಷ್ಣ ಇಲ್ಲದ ಜೀವನ ಜೀವನವಲ್ಲ ಎಂಬುದಾಗುತ್ತಾ ಹಾಡಿದರೆ ಎನ್ನ ಒಡೆಯನ ಹಾಡುವೆ. ನಾನು ಹಾಡ್ತೇನೆ ಅಂತಾದ್ರೆ ಕೃಷ್ಣ ನಿನ್ನನ್ನು ಹಾಡ್ತೇನೆ, ನಾನು ಬೇಡುತ್ತೇನೆ ಅಂತಾದ್ರೆ ಕೃಷ್ಣ ನಿನ್ನ ಬಳಿ ಬೇಡ್ತೇನೆ. ನನ್ನ ಏನು ಹೃದಯ ಉಂಟೋ, ನನ್ನ ಏನು ಮನಸ್ಸು ಉಂಟೋ ಅದನ್ನು ನಿನಗೆ ನಾನು ತೋರಿಸ್ತೇನೆ. ನನ್ನ ಮನದೊಳಗೆ ಏನುಂಟೋ ಅದನ್ನು ನಿನ್ನ ಮುಂದೆ ಬಿಚ್ಚಿಡ್ತೇನೆ ಕೃಷ್ಣ. ನನ್ನ ಮನಸ್ಸಿನ ಆಳದಲ್ಲಿ ಇರತಕ್ಕಂತಹದ್ದನ್ನೆಲ್ಲ ನಿನ್ನ ಮುಂಭಾಗದಲ್ಲಿ ನಾನು ಭಿನ್ನ ಮಾಡಿಕೊಳ್ತೇನೆ. ಒಡೆಯನಾಗಿರತಕ್ಕಂತಹ ನೀನು ನನ್ನವನಾಗಬೇಕು, ನಾನು ನಿನ್ನನ್ನು ಸೇರಬೇಕು. ಇದು ನನ್ನ ಜೀವನ, ಅದಕ್ಕೋಸ್ಕರವಾಗಿ ನನ್ನ ಜೀವನ ಅಂತ ಕೃಷ್ಣ 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 ಎನ್ನುತ್ತಾ ಆ ಕೃಷ್ಣನ ಬಗ್ಗೆ ತಾನು ಚಿಂತನೆ ಮಾಡಿ ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಕರೆ ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಕೃಷ್ಣ ಪರಿಪಾಲಿಸನ್ನ ಹೇ ಮಾಧವ ಕೃಷ್ಣ ಕೃಷ್ಣ ನೀ ಅನ್ನಾತ್ಮ
ಕೃಷ್ಣ 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 ಅಂತ ಹಾರಾಡ್ತಾ ಇದ್ರೆ ಮನೆಯವರಿಗೆಲ್ಲ ಭಯ ಆಯ್ತಂತೆ, ರುಕ್ಮಿಣಿಗೇನಾದರೂ ಹುಚ್ಚಿಡಿಯಿತು ಅಂತ. ಪ್ರತಿಯೊಬ್ಬರು ಕೂಡ ಏನೋ ಹುಚ್ಚು ಹಿಡಿದಿರಬೇಕು ಬಹುಶಃ ಅಂತ ತಿಳ್ಕೊಳ್ತಾರೆ. ನಿಜ ಅಲ್ವೇ? ರುಕ್ಮಿಣಿ ಹಿಡಿದದ್ದು ಹುಚ್ಚಲ್ವೇ? ನಮಗೆಲ್ಲರಿಗೂ ಒಂದೊಂದು ಹುಚ್ಚು. ನಿಮಗೆ ಹುಚ್ಚಿಲ್ಲದ್ರೆ ಒಂದು ಕೂತ್ಕೊಳ್ತೀರಿ, ನನಗೊಂದು ಹುಚ್ಚು, ನಿಮಗೊಂದು ಹುಚ್ಚು. ಹುಚ್ಚಿಲ್ಲದಿದ್ದರೆ ನಮಗೆ 7 ದಿವಸ ಇಲ್ಲಿ ಕೂತ್ಕೊಂಡು ಬೇರೆ ಕೆಲಸ ಇರುತ್ತೆ ನಿಮಗೆ ಅಂತ ಕೇಳೋರಿದ್ದಾರೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ದಿಸ್ ಯೂನಿವರ್ಸ್ ಈಸ್ ದ ಬಿಗ್ ಮೆಂಟಲ್ ಹಾಸ್ಪಿಟಲ್. ಈ ಜಗತ್ತಂತೆ ದೊಡ್ಡ ಹುಚ್ಚಾಸ್ಪತ್ರೆ ಅಂತೆ. ಇಲ್ಲೇನು ಹುಚ್ಚರು ಕಡಿಮೆಯ? ಹೆಣ್ಣು ಹುಚ್ಚರಿದ್ದಾರೆ, ಮಣ್ಣು ಹುಚ್ಚರಿದ್ದಾರೆ, ಉಗುರು ಬೆಳೆಸುವ ಹುಚ್ಚರಿದ್ದಾರೆ. ಒಂದೊಂದು ಹುಚ್ಚು. ಮನೆಯಲ್ಲಿ ಪೆಟ್ಟಿಗೆ ತೆಗೆದು ನೋಡಿದ್ರೆ ಬಡ ಬಡ ಬೀಳ್ತದೆ, ಅಷ್ಟು ಸೀರೆ ತಗೊಂಡು ಉಡುವ ಹುಚ್ಚರಿದ್ದಾರೆ. ಈಚೆ ನೋಡಿದರೆ ಅಷ್ಟು ಪಂಚಗಳಿರ್ತಾರೆ, ಪಂಚ ಉಡುವ ಹುಚ್ಚರಿದ್ದಾರೆ. ಎಲ್ಲರಿಗೂ ಒಂದೊಂದು ಹುಚ್ಚು. ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಹುಚ್ಚರ ಕಂತೆ ತುಂಬಿಕೊಂಡಿದೆ. ಅದರ ಎಡೆಯಲ್ಲೊಂದು ಹುಚ್ಚು ನಮಗಿದೆ, ಹರಿಕತೆ ಮಾಡುವಂಥ, ಬೇರೆ ಕೆಲಸ ಇಲ್ಲ. ಅಧ್ಯಾತ್ಮ ಅಂತ ಹೇಳುವಂಥದ್ದೊಂದು ಹುಚ್ಚು, ಭಕ್ತಿ ಅನ್ನುವಂಥದ್ದೊಂದು ಹುಚ್ಚು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ಬಿಗ್ ಯೂನಿವರ್ಸ್ ಉಂಟಲ್ಲ, ಈ ಮೆಂಟಲ್ ಹಾಸ್ಪಿಟಲ್, ಈ ಜಗತ್ತು ಎನ್ನುವಂತಹ ಮೆಂಟಲ್ ಹಾಸ್ಪಿಟಲ್ ಇರುವಂಥ ಎಲ್ಲ ಹುಚ್ಚರಿಗೆ ಒಂದೇ ಸಮಯ ಡಿಸ್ಚಾರ್ಜ್ ಮಾಡೋದಿಲ್ಲ ಅಂತೆ. ಅವ್ರು ಡಿಸ್ಚಾರ್ಜ್ ಮಾಡೋದಿಲ್ಲ, ಬದಲಾಗಿ ನಂಬರ್ ಬದಲಾಯಿಸಿ ವಾರ್ಡ್ ಚೇಂಜ್ ಮಾಡಿಬಿಡ್ತಾರೆ. ಹೆಸರು ಬದಲಾಗ್ತದೆ, ಮನೆ ಬದಲಾಗ್ತದೆ, ಅಂದರೆ ಮತ್ತೆ ಜನ್ಮ. ನಂಬರ್ ಬದಲಾಯಿಸೋದು, ವಾರ್ಡ್ ಚೇಂಜ್ ಮಾಡೋದು. ಆದರೆ ಯಾವ ಕೃಷ್ಣ ಭಕ್ತಿ ಹಿಡಿದ ಹುಚ್ಚನಿದ್ದಾನೋ ಅವನನ್ನು ಒಂದೇ ಬಾರಿ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾನೆ. ಮತ್ತೆ ಮರುಜನ್ಮ ಇಲ್ಲದಿರತಕ್ಕಂತಹ ಸ್ಥಳಕ್ಕೆ ಅವನು ತಲುಪುತ್ತಾನೆ. ಆದರೆ ಈ ಬಾಕಿ ಹುಚ್ಚರಿದ್ದಾರಲ್ಲ, ಅವರಲ್ಲೇ ತಿರುಗುತ್ತಾ ಇರ್ತಾರೆ. ಹುಚ್ಚು ಬೇಕು. ಅದಕ್ಕೆ ಪುರಂದರದಾಸರು ಹೇಳಿದರು, ನಿನ್ನನ್ನು ಹುಚ್ಚ ಅಂತ ಕರೆದದ್ದು ನಾನೇ ಒಬ್ಬ ಹುಚ್ಚನಪ್ಪ. ನನಗೆಂತ ಹುಚ್ಚು ಗೊತ್ತೇ? ಹುಚ್ಚು ಹಿಡಿಯಿತು ನನಗೆ, ಹುಚ್ಚು ಹಿಡಿಯಿತು ಸಚ್ಚಿದಾನಂದನೆಂಬ ಅಚ್ಚು ಮಚ್ಚು ತಲೆಗೆ, ಹುಚ್ಚು ಹಿಡಿಯಿತು ನನಗೆ, ಹುಚ್ಚು ಹಿಡಿಯಿತು ಸಚ್ಚಿದಾನಂದನೆಂಬ ಅಚ್ಚು ಮೆಚ್ಚು ತಲೆಗೆ, ಹುಚ್ಚು ಹಿಡಿಯಿತು ನನಗೆ, ಹುಚ್ಚು ಹಿಡಿಯಿತು. ಹುಚ್ಚು ಹಿಡಿಯಿತು ನನಗೆ ಏನು? ಸಚ್ಚಿದಾನಂದನಾದ ಅಚ್ಯುತ ಅಂತ ಹೇಳಿ ಅದು ಹೆಚ್ಚಾಗಿ ಹುಚ್ಚು ಹಿಡಿದು ಬಿದ್ದಿದ್ದೇನೆ. ಕೃಷ್ಣ 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 ಇದೊಂದು ಹುಚ್ಚಲ್ಲ, ಬೇರೆ ಕೆಲಸ. ರುಕ್ಮಿಣಿಗೆ ಹಿಡಿದ ಹುಚ್ಚು ಇದು ಕೃಷ್ಣನ ಹುಚ್ಚು ಅಂತ ತಿಳಿದ ಕ್ಷಣ ತಂದೆ ತಾಯಿಯರು ಬೇಗನೆ ಇವಳಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮದುವೆ ಹುಚ್ಚಾಗಿರ್ಬೇಕು. ಕೆಲವರಿಗೆ ಹುಚ್ಚು ಹಿಡಿಯುತ್ತದೆ. ಹುಚ್ಚು ಹಿಡಿದಾಗ ಮದುವೆ ಹುಚ್ಚು. ಆವಾಗ ಮನೆಯಲ್ಲಿ ಹೇಳ್ತಾರೆ ಇವಳಿಗೆ ಮದುವೆ ಮಾಡಿಸ್ಬೇಕು ಅಂತ. ಆಗ ಮನೆಯವರು ಹೇಳೋದುಂಟು, ಅವರಿಗೆ ಹುಚ್ಚು ಬಿಡಲಿ ಮತ್ತೆ ಮದುವೆ ಆಗೋದು. ಈ ಮದುವೆ ಆಗದೆ ಹುಚ್ಚು ಬಿಡುವುದಿಲ್ಲ, ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ, ಮತ್ತೆ ಯಾವಾಗ ಮದುವೆ ಆಗೋದು? ಇಲ್ಲಿ ರುಕ್ಮಿಣಿಗೆ ಬೇರೆ ಮದುವೆ ಮಾಡಬೇಕಲ್ಲ ತೀರ್ಮಾನ ಮಾಡಿಬಿಟ್ರಂತೆ. ಆದರೆ ರುಕ್ಮಿಣಿಗೆ ಹಿಡಿದಂತಹ ಹುಚ್ಚು ಕೃಷ್ಣನ ಹುಚ್ಚು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮಲ್ಲಿ ನೋಡಿ, ಗಂಡಸರು ಗಂಡು ಮಕ್ಕಳಿದ್ದಾರಲ್ಲ, ಅವರು ಏನಾದರೂ ಮದುವೆ ಆಗಬೇಕು ಅಂತಿದ್ರೆ ಅವರು ಏನಾದರೂ ಒಂದು ಕಾರಣ ಹೇಳಿ ಅಮ್ಮನಿಗೆ ಮನಸ್ಸು ಒಪ್ಪಿಸಿಬಿಡ್ತಾರೆ. ಹೆಂಗಸರು ಹೆಣ್ಣು ಮಕ್ಕಳು ಹೇಳಲಿಕ್ಕಾಗೋದಿಲ್ಲ. ನಮಗೆ ಮದುವೆ ಆಗಬೇಕು ಅಂತ ಯಾರಾದರೂ ಹೆಣ್ಣು ಹೇಳಿದ ಇತಿಹಾಸ ಉಂಟು? ನಿಮ್ಮೂರಿನಲ್ಲೆಲ್ಲ ಉಂಟಾರೆ, ಅಮ್ಮ ಈಗ ನೀನು ನನಗೆ ಮದುವೆ ಮಾಡ್ತೀಯೋ ಇಲ್ವೋ? ಯಾರಾದ್ರು ಹೇಳಿದ್ದುಂಟ? ಇಲ್ಲ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು, ನನಗೆ ಮದುವೆ ಆಗಬೇಕು ಅಂತ ಹೇಳುವಂಥ ಆಸೆ, ಅದನ್ನು ತೋರಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಗಂಡು ಮಕ್ಕಳು ಹಾಗೆಲ್ಲ. ಗಂಡು ಮಕ್ಕಳಿಗೆ ಏನಾದರೂ ಒಂದು ದಾರಿಯಲ್ಲಿ ಅಪ್ಪ ಅಮ್ಮನ ಮನಸ್ಸಿಗೆ ನನಗೆ ಮದುವೆ ಆಗಬೇಕು ಅಂತ ತೋರಿಸಿಕೊಡ್ತಾರೆ. ನೋಡಿ, 25 ವರ್ಷ ಆಗಿದೆ ಮಗನಿಗೆ, ಒಂದೇ ಒಂದು ದಿವಸ ಅಡಿಗೆ ಕೋಣೆಗೆ ಬಂದದ್ದಿಲ್ಲ. ಅಡಿಗೆ ಮನೆಯಲ್ಲಿ ಏನು ಮಾಡಿದ್ದಾರೆ ಅದನ್ನು ತಿನ್ನಲಿಕ್ಕೆ ಮಾತ್ರ ಅಲ್ಲಿ ಆ ಡೈನಿಂಗ್ ಹಾಲಿಗೆ ಬರೋದು. ಅಡಿಗೆ ಮನೆಯಲ್ಲಿ ಏನಾದರೂ ಅವನಿಗೆ ಗೊತ್ತು. 25 ವರ್ಷ ಆಯಿತು. ಅಮ್ಮ ಏನು ಕೆಲಸ ಮಾಡ್ತಾಳೆ, ಎಷ್ಟು ಕೆಲಸ ಮಾಡ್ತಾಳೆ ಅವನಿಗೆ ಗೊತ್ತಿಲ್ಲ. ಒಂದು ದಿವಸ ಬೆಳಿಗ್ಗೆ ದೋಸೆ ಮಾಡುವಾಗ ಬಂದ, ಅಮ್ಮ ದೋಸೆ ಮಾಡ್ತೀಯಾ? ತುಂಬ ದೋಸೆ ಮಾಡಲಿಕ್ಕೆ ಉಂಟಾ? ಹೌದಾ? ಮತ್ತೀಗ ಅಡಿಗೆ ಮಾಡಲಿಕ್ಕೆ ಈಗಲೇ ಹೊರಡ್ತೀಯಾ? ಒಬ್ಬ ಅಷ್ಟು ದೊಡ್ಡ ಸೌತೆಕಾಯಿ ಇದನ್ನು ತುಂಡು ಮಾಡಬೇಕಾ? ಎಲ್ಲ ನೀನೇ ಮಾಡೋದಾ? ಈ ಪಾತ್ರೆ ಇಷ್ಟು ಹಾಕಿದೆಯಲ್ಲ ಬೇಸಿನಲ್ಲಿ, ಇದು ನೀನೊಬ್ಬಳೆ ತೊಳಿಯಬೇಕಾ? ಕಷ್ಟ ಆಗೋದಿಲ್ವಾ ನಮ್ಮ ಮನೆಗೆ? ನೀನೊಬ್ಬಳೆ ಮಾಡ್ತೀಯಲ್ಲ, 4-5 ಜನ ಬೇಡವಾ? 4 ಜನ ಬೇಡ, ಒಬ್ಬರಾರು ಬೇಕಲ್ಲ. ನೀನೊಬ್ಬಳೆ ಮಾಡ್ತೀಯಲ್ಲಮ್ಮ ಅಂತ ಹೇಳುವಾಗ, ಏನು ಮಾಡೋದು ನಾನೊಬ್ಬಳೆ? ಅಲ್ಲ, ಯಾರಾದರೂ ಒಬ್ಬರು ಇದ್ದರೆ ಒಳ್ಳೇದಲ್ವಾ ಮನೆಯಲ್ಲಿ ಅಂತ ಹೇಳುವಾಗ ಅಮ್ಮನಿಗೆ ಗೊತ್ತಾಯಿತು. ಕೇಳ್ತಾನೆ, ಏನೋ ನಿನಗೆ ಮದುವೆ ಆಗಬೇಕಂತ ಆಸೆ ಉಂಟಾ? ನನಗಲ್ಲ, ನೀವು ಮಾಡೋದಿದ್ದು ನನಗೇನು ಆಕ್ಷೇಪ ಇಲ್ಲ. ಇದು ಗಂಡು ಮಕ್ಕಳು ತೋರಿಸಿಕೊಳ್ಳುವಂಥ ಕ್ರಮ. ಏನಾದರೂ ಒಂದು ದಾರಿ ತೋರಿಸಿ ಮದುವೆ ಆಗಬೇಕು ಅಂತ ಹೇಳೋದನ್ನು ಸೂಚಿಸಿಕೊಡ್ತಾರೆ. ಆದರೆ ಹೆಣ್ಣು ಮಗಳು ಹೇಗೆ ಹೇಳ್ಕೊಳ್ಳೋದು? ಆದರೂ ಅಪ್ಪನ ಬಳಿಯಲ್ಲಿ ಎಲ್ಲ ವಿಷಯವನ್ನು ಹೇಳ್ತಾ ಇದ್ಲಂತೆ ರುಕ್ಮಿಣಿ. ಅಪ್ಪ ಕೇಳ್ತಾನೆ, ಭೀಷ್ಮಕ, ಮಗಳೇ ಮದುವೆ ಆಗಬೇಕು ಅಂತ ನಾನು ನಿನ್ನ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಯಾರಾದರೂ ನಿನ್ನ ಮನಸ್ಸಿನಲ್ಲಿ ಇದ್ದರೆ ಹೇಳು, ನಾನು ಮದುವೆ ಮಾಡಿಕೊಡ್ತೇನೆ ಎಂದಾಗ ಸಂಪೂರ್ಣವಾಗಿ ಕೃಷ್ಣ ನೆನಪಿನಲ್ಲಿ ತಾನು ತಲ್ಲೀನಲಾಗ್ತಾನೆ. ಅಪ್ಪ, ಮನದೊಳಗಿಹನು ಮನಮೋಹನ,
ಮನದೊಳಗಡಗಿಗನು ಮನಮೋಹನ, ಮನದೊಳಗೆ ಅಡಗಿಗನು ಮನಮೋಹನ. ಅಮ್ಮ, ನನ್ನ ಮನಸ್ಸಿನಲ್ಲಿ ಬೇರೆ ಯಾರು ಇಲ್ಲ, ಆ ಮನಮೋಹನನಿದ್ದಾನಮ್ಮ. ದಿನಕ್ಕೆ ರಾತ್ರಿ ನನಗೆ ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ ಕೃಷ್ಣ. ಮನಸ್ಸಿನ ಒಳಭಾಗಕ್ಕೆ ಬಂದು ನನ್ನನ್ನು ಕಾಡಿಸ್ತಾನೆ, ಪೀಡಿಸ್ತಾನೆ. ಬಾ ನನ್ನ ಜೊತೆಯಲ್ಲಿ ಅಂತ ಕರೆಯುತ್ತಾನೆ. ಅಮ್ಮ, ಅವನ ಬಾಧೆ ತಾಳ್ಲಿಕ್ಕಾಗೋದಿಲ್ಲ, ಅವನನ್ನು ಬಿಟ್ಟಿರ್ಲಿಕ್ಕೆ ನನ್ನಿಂದ ಆಗೋದಿಲ್ಲ. ಅವನಿರದೆ ನಾನಿಲ್ಲ, ಸೆರದವನ ವಿಧಿ ಇಲ್ಲ. ಅವನಿರದೆ ನಾನಿಲ್ಲ, ಸೇರದವನ ವಿಧಿ ಇಲ್ಲ. ಜಲದಿಂದ ಹೊರ ಬಂದ ಮತ್ಸ್ಯದೂತೆ ಆದೆನೋ. ಅವನಿರದೆ ನಾನಿಲ್ಲ, ಸೇರದವನ ವಿಧಿ ಇಲ್ಲ. ಜಲದಿಂದ ಹೊರ ಬಂದ ಮತ್ಸ್ಯದೂತೆ ಆದೆನೋ. ನಿಂತಲ್ಲಿ ಕುಳಿತಲ್ಲಿ ನಡೆವಲ್ಲಿ ನುಡಿವಲ್ಲಿ ಎಲ್ಲೆಂದರಲ್ಲಿ ಬಂದು ಕಾಡ್ತಾ ಇದ್ದಾನೆ ನನ್ನನ್ನು. ನಿದ್ರೆ ಬರುವುದಿಲ್ಲ ನಿಂತಲ್ಲಿ ಕುಳಿತಲ್ಲಿ ನಡೆದಲ್ಲಿ ನುಡಿದಲ್ಲಿ ನಿಂತು ನನ್ನೆದುರಲ್ಲಿ ಬಹುಬಾಧೆ ಕೊಡುತ್ತಿರಲು. ಮನದೊಳಗಿರಗಿಗನು ಮನಮೋಹನ, ಅಮ್ಮ, ಮನದೊಳಗಡಗಿಗನು ಮನಮೋಹನ. ಕೃಷ್ಣ ಕೃಷ್ಣ ಕರೆ ಜಯ ಜಯ, ಕೃಷ್ಣ ಕೃಷ್ಣ ಕರೆ, 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 ಕೃಷ್ಣ ಕೃಷ್ಣ ಕರೆ ಜಯ ಜಯ, ಕೃಷ್ಣ ಕೃಷ್ಣ, ಕೃಷ್ಣ ಕೃಷ್ಣ ಕರೆ ಜಯ ಜಯ, ಕೃಷ್ಣ ಕೃಷ್ಣ, ಕೃಷ್ಣ ಕೃಷ್ಣ ಕರೆ ಜಯ ಜಯ, ಕೃಷ್ಣ ಕೃಷ್ಣ ಕರೆ, ಕೃಷ್ಣ ಕೃಷ್ಣ ಕರೆ ಕಣ್ಣೀರು ಸುರಿಸುತ್ತಾ ಆ ಕೃಷ್ಣನ ವಿಚಾರವನ್ನು ಯಾವಾಗ ತಿಳಿಸಿದ್ಲೋ, ಭೀಷ್ಮಕ ಮಹಾರಾಜ ಆನಂದದಿಂದ ಉಪ್ಪಿ ಹೋದನಂತೆ. ನೀನು ಯಾರಿಗೋ ಹೆಸರನ್ನು ಹೇಳುತ್ತಿ ಅಂತ ತಿಳ್ಕೊಂಡಿದ್ದೆ ಮಗಳೇ. ಕೃಷ್ಣ ಪರಮಾತ್ಮನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿದ್ರೆ ಅದಕ್ಕಿಂತ ಮಿಗಿಲಾದ ಭಾಗ್ಯ ನನಗುಂಟೆ. ಖಂಡಿತವಾಗಿ ಇದಕ್ಕೆ ಏರ್ಪಾಡು ಮಾಡ್ತೇನೆ ಅಂತ ರುಕ್ಮಿಣಿಗೆ ತಾನು ಮಾತನ್ನು ಕೊಟ್ಟು ತನ್ನ ಹಿರಿಯ ಮಗನಾದ ರುಕ್ಮನ ಬಳಿಗೆ ಬರ್ತಾನೆ. ಆ ಊರಿನಲ್ಲಿ ರುಕ್ಮ ಹೇಳಿದ್ದೇ ಮಾತು ಹಿರಿಯ ಮಗ. ಅವನ ಸ್ವಭಾವ ಕೂಡ ಹಾಗಿತ್ತು, ಎಲ್ಲವನ್ನು ಒಪ್ಪಿಕೊಳ್ಳುವಂಥವನಲ್ಲ. ಸ್ವಲ್ಪ ದೌಷ್ಟ್ಯ ಅವನ ಮನಸ್ಸಿನಲ್ಲಿತ್ತು, ದುಷ್ಟರ ಕೂಟ ಅವನಿಗಿತ್ತು. ಅವ ಹೇಳದ ಯಾವ ಕೆಲಸವನ್ನು ಕೂಡ ವಿದರ್ಭ ನಗರದಲ್ಲಿ ತಾನು ಭೀಷ್ಮಕ ಮಾಡ್ತಾ ಇರಲಿಲ್ಲ. ಆದ ಕಾರಣ ಹಿರಿಯಣ್ಣನೂ ಹೌದು, ಸ್ವಲ್ಪ ಹೆದರಿಕೆಯೂ ಇದ್ದದ್ದರಿಂದ ರುಕ್ಮನ ಬಳಿಗೆ ಹೋಗಿ, ನಿನ್ನ ತಂಗಿಯಾದಂತಹ ರುಕ್ಮಿಣಿಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಡುವ ಅಂತ ಯೋಚನೆ ಮಾಡಿದ್ದೇನೆ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದರೆ ಹೆಡೆ ತುಳಿದ ಹಾವಿನಂತೆ ಪುಸುಕುಟ್ಟಿದ್ದನಂತೆ. ಯಾರಿಗೆ ಮದುವೆ ಮಾಡಿಕೊಡ್ತಾ ಇದ್ದೇನೆ? ಕೃಷ್ಣ ಪರಮಾತ್ಮನಿಗೆ. ಯಾವ ಪರಮಾತ್ಮ? ಎಲ್ಲಿದ್ದಾನೆ ಪರಮಾತ್ಮ? ಯಾರವನು? ಏನು ಗೊತ್ತೇ ನಿನಗೆ ಅವನ ವಿಷಯ? ಕೃಷ್ಣನ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ? ಏನು ಯೋಗ್ಯತೆ ಉಂಟು ಅಂತ ನನ್ನ ತಂಗಿಯಾದಂತಹ ರುಕ್ಮಿಣಿಯನ್ನು ಅವನಿಗೆ ಕೊಡ್ತಾ ಇದ್ದೇನೆ. ಚಾರ ಚೋರರ ಸಂಘ ಯಮಗೆ ಬೇಕೇನೋ. ಚಾರ, ಚೋರ, ಕಳ್ಳ, ಸುಳ್ಳ, ಅವನ ಸಂಘ ಬೇಕೇ ನಮಗೆ. ಎಮ್ಮ ವಂಶದ ಕೀರ್ತಿ ಅಳಿಯಬೇಕೇನೋ. ನಮ್ಮ ವಂಶದ ಕೀರ್ತಿಯನ್ನು ಅಳಿಸ್ಲಿಕ್ಕೆ ಒಬ್ಬ ಸಾಕು, ಅಳಿಯ. ಚಾರ ಚೋರರ ಸಂಘ ಯಮಗೆ ಬೇಕೇನೋ. ಎಮ್ಮ ವಂಶದ ಕೀರ್ತಿ ಅಳಿಯಬೇಕೇನೋ. ಗಿಣಿಯಂತೆ ಸಾಕಿ ರಣಹದ್ದುಗಾಹುತಿಗೆಯೇ ರುಕ್ಮಿಣಿಯು ತ್ಯಾಜ್ಯದ ವಸ್ತು ಯಮಗೇನೋ. ರುಕ್ಮಿಣಿಯು ತ್ಯಾಜ್ಯದ ವಸ್ತು ಯಮಗೇನೋ. ಗಿಣಿಯಂತೆ ಸಾಕಿದ್ದೇವಲ್ಲ ನಮ್ಮ ತಂಗಿಯಾದಂತಹ ರುಕ್ಮಿಣಿಯನ್ನು, ತ್ಯಾಜ್ಯದ ವಸ್ತುವೇ ನಾವು ನಮ್ಮ ರುಕ್ಮಿಣಿ. ನಮ್ಮ ಮನೆಯಲ್ಲಿ 25 ಮಕ್ಕಳು, ಹೆಣ್ಣು ಮಕ್ಕಳಿದ್ದಾರೇನೋ, ಒಂದು ಕೊಟ್ಟು ಬಿಡೋಣ ಅಂತ ಯೋಚನೆ ಮಾಡಲಿಕ್ಕೆ. ಶೂರಾದಿ ವೀರಾದಿ ರಣಧೀರ ಕಂಠೀರವನಿಗೆ ಕೊಡಬೇಕೆ ಹೊರತು ಇಂತಹ ಚಾರನಿಗೆ ಚೋರನಿಗಲ್ಲ ಎಂದಾಗ ಭೀಷ್ಮ ಮಹಾರಾಜ ತರಗೊಟ್ಟಿದನಂತೆ. ಏನು ಮಾತನಾಡ್ತಾ ಇದ್ದೀರಿ ರುಕ್ಮಿಣಿ? ನೀನು ಕೃಷ್ಣನ ಬಗ್ಗೆ ಇಂತಹ ಮಾತನಾಡ್ತಿರ್ತೀಯ?
ಕೃಷ್ಣ ಯಾರು ಅಂತ ಎಲ್ಲರಿಗೂ ಗೊತ್ತಿರುವಂತಹ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹಾಡಿ ಕೊಂಡಾಡ್ತಾ ಇದ್ದಾರೆ. ದೇವರ ದೇವನಲ್ವೇ ಅವ ಅಂತ ಹೇಳುವಾಗ ಮತ್ತೊಮ್ಮೆ ಹಾಡ್ತಾ ಇದ್ದಾನಂತೆ, ದೇವರ ದೇವ. ಯಾರನ್ನ ದೇವರ ದೇವ? ಆಹರಿಯ ಮಗೆ ದೇವರಿಗೆ ದೇವನೇನು, ಆಹರಿಯು ದೇವರಿಗೆ ದೇವನೇನು, ದೇವಜಾತಿಯ ಹೆಸರ ಕೆಡಿಸ ಬಂದವನವನು, ದೇವಜಾತಿಯ ಹೆಸರ ಕೆಡಿಸ ಬಂದವನವನು, ಆಹರಿಯು ದೇವರಿಗೆ ದೇವನೇನು. ಇತಿಹಾಸ ಹೇಳ್ಬೇಕು. ವೈಕುಂಠಗಿರಿಯ ದಕ್ಷಿಣ ಸಾಗರ ಶೇಷ ಹೆಡೆಯಾಂತೈಸಿ ನಿದ್ದೆಗೈದ. ವೈಕುಂಠಗಿರಿಯ ದಕ್ಷಿಣ ಸಾಗರ ಶೇಷ ಹೆಡೆಯಾಂತೈಸಿ ನಿದ್ರೆಗೈದ. ಮತ್ಸ್ಯ ಕೂರ್ಮವರಾಹ ರುದ್ರ ರೂಪವನಾಂತು, ಮತ್ಸ್ಯ ಕೂರ್ಮವರಾಹ ರುದ್ರ ರೂಪವನಾಂತು, ದೈತ್ಯ ಭಯದಿಂದ ಸಂಭವ ಕೂಗು ಅಡಗಿರುವ ಆಹರಿಯು ದೇವರಿಗೆ ದೇವನೇ. ಸೀರೆ ನೀರೆಯ ಕತ್ತ ಹಾಲು ಬೆಣ್ಣೆಯ ಮಿತ್ತ ಕಳ್ಳರ ಗುರುವಿನಿಸಿ ಮೆರೆಯುತ್ತಿದ್ದ. ಹೆಣ್ಣು ಲಂಪಟ ತುಂಟ ಕುಸಿಗಾರ ಕೊಲೆಗಾರ, ಕುಸಿಗಾರವ ಕೊಲೆಗಾರವ ತುಂಟ ಲಂಪಟ, ಹೆಣ್ಣು ಲಂಪಟ ತುಂಟ ಕುಸಿಗಾರ ಕೊಲೆಗಾರ, ರಕ್ಕಸರನೆಲ್ಲ ಕೊಲ್ಲುತ್ತ ಕೆಡವಿದ ಕೂಟ ಆಹರಿ. ಆಹರಿ ಆಹರಿಯು ದೇವರಿಗೆ ದೇವನೇನು, ಆಹರಿಯು ದೇವರಿಗೆ ದೇವನೇನು, ದೇವರಿಗೆ ದೇವನೇನು. ದೇವರಿಗೆ ದೇವ ಅಂತ ಹೇಳ್ತಾ ಇದೆಯಲ್ಲ, ಎಂಥವ ಗೊತ್ತುಂಟು ನಿಮಗೆ? ವೈಕುಂಠಗಿರಿಯಲ್ಲಿ ಕೂತ್ಕೊಂಡ ಗುಡ್ಡೆಯಲ್ಲಿ, ಆಮೇಲೆ ಕ್ಷೀರಸಾಗರ ಹೊಕ್ಕ ನೀರು ನಡೆಯಲು ಕೂತ್ಕೊಂಡ, ಆಮೇಲೆ ಶೇಷ ಹೆಡೆಯ ಆಶ್ರಯಿಸಿ, ಬೇರೆ ನಮಗೆ ಹಾಸಿಗೆ ಇರಲಿಲ್ವೇ, ಹೋಗಿ ಆ ಹಾವಿನ ಹೆಡೆಯ ಅಡಿಯಲ್ಲಿ ಮಾಡ್ಕೊಂಡ. ಆಮೇಲೆ ನಮ್ಮ ತಳದ ಅವತಾರ ಏನು? ಮತ್ಸ್ಯ ಕೂರ್ಮ ವರಾಹ ಕ್ಷುದ್ರ ರೂಪವನ್ನು ತಾಳಿದ. ಆಮೇಲೆ ಒಬ್ಬ ದೈತ್ಯನಿಗೆ ಹೆದರಿ ಕಂಬಲ ಒಳಗೆ ಹೋಗಿಕೊಂಡ. ಇವೊಬ್ಬ ನಮಗೆ ದೇವರೇಮ. ಆಮೇಲೆ ಹೆಣ್ಣು ಕದ್ದ, ಸೀರೆ ಕದ್ದ, ನೀರೆ ಕದ್ದ, ಬೆಣ್ಣೆ ಕದ್ದ, ಹಾಲು ಕದ್ದ, ಕಳ್ಳರ ಗುರು ಅವ, ಕಳ್ಳರ ಗುರು. ಮತ್ತಷ್ಟು ಮಾತ್ರ ಅಲ್ಲ, ಎಷ್ಟು ಜನ ರಕ್ಕಸರನ್ನು ಕೊಂದಿದ್ದಾನೆ ಗೊತ್ತುಂಟ. ಆ ರಕ್ಕಸರನ್ನು ತಪ್ಪು ಮಾಡಿದ್ದಾರೆ, ಅವನಿಗೆ ಕೊಲೆಗಾರವ, ಹೆಣ್ಣು ಲಂಪಟ ಕೊಲೆಗಾರ. ಅಂಥವನಿಗೆ ನನ್ನ ತಂಗಿಯನ್ನು ಮದುವೆ ಮಾಡಿಕೊಡೋದು ಆಗೋದಿಲ್ಲ. ಏನು ಬೇಕಾದ್ರೂ ಮಾಡಿ, ಆಗೋದಿಲ್ಲ ಅಂತ ಹೇಳುವಾಗ ಸರಿ ಅಂತ ಹೇಳಿ ಹೋಗ್ಬೇಕಷ್ಟೇ ಹೊರತು ಆಗೋದಿಲ್ಲ ಅಂತ ಇವನು ಹೇಳಲಿಕ್ಕಾಗ್ತದೆ ಭೀಷ್ಮಕನಿಗೆ. ಯಾಕೆ ಏನಾದರೂ ಹೇಳಿದರೆ ಭೀಷ್ಮಕನನ್ನು ಸೆರೆಯಲ್ಲಿ ಇಟ್ಟುಕೊಂಡು ಇವ ಕೂತುಕೊಳ್ಳುವಷ್ಟು ಸಾಮರ್ಥ್ಯ. ಆ ಅರಮನೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ರುಕ್ಮನ ಮಾತನ್ನು ವಿರೋಧಿಸುವವರು ಯಾವ ಇಲ್ಲದಿರುವಾಗ ಇನ್ನು ಕೃಷ್ಣ ಪರಮಾತ್ಮನನ್ನು ಸೇರುವಂತಹ ನನ್ನ ಆಸೆ ನಾನು ಹೇಗೆ ಅದನ್ನು ಈಡೇರಿಸಿಕೊಳ್ಳುವುದು ಅಂತ ಯೋಚನೆ ಮಾಡ್ತಾನೆ. ಇವರು ಯಾರನ್ನು ನಂಬಿ ಪ್ರಯೋಜನ ಇಲ್ಲ. ಪರಮಾತ್ಮನನ್ನು ಹೊಂದಿಕೊಳ್ಳಬೇಕಾದ್ರೆ, ಪರಮಾತ್ಮನ ಸಾಕ್ಷಾತ್ಕಾರ ಗಳಿಸಿಕೊಳ್ಳಬೇಕಾದ್ರೆ ನಾವು ಸ್ವತಃ ಸಾಧನೆ ಮಾಡಬೇಕು. ಅದನ್ನು ತೀರ್ಮಾನ ಮಾಡಿಕೊಂಡು ಜಗತ್ತಿನಲ್ಲಿ 3 ವಿಚಾರಗಳನ್ನು ನಾವೇ ಮಾಡಬೇಕಂತೆ. ಒಂದು ಭಜನ, ಒಂದು ಭೋಜನ, ಒಂದು ಮರಣ. ಇದು 3 ನಾವೇ ಮಾಡಬೇಕದು, ಬೇರೆ ಯಾರನ್ನು ನಂಬಿ ಪ್ರಯೋಜನ ಇಲ್ಲ ಅಲ್ವೇ? ಭೋಜನ, ಊಟ. ಇಲ್ಲಿ ಹರಿಕತೆ ಕೇಳಲಿಕ್ಕೆ ಉಂಟು ನನಗೆ, ನೀನು ಸ್ವಲ್ಪ ಊಟ ಮಾಡು, ನಾನು ಮತ್ತೆ ಬರ್ತೇನೆ, ನನ್ನ ಪರವಾಗಿ ನೀನು ಊಟ ಮಾಡಿದಂತ ಊಟ ಅವನು ಮಾಡಿದರೆ ಅವನಿಗೆ ಹೊಟ್ಟೆ ತುಂಬಿ ತಕ್ಷಣ ನಿಮ್ಮ ಹೊಟ್ಟೆ ತುಂಬುವುದಿಲ್ಲ. ನಿಮ್ಮ ಹೊಟ್ಟೆ ತುಂಬಬೇಕಾದ್ರೆ ನೀವೇ ಹೊಟ್ಟೆ ತುಂಬಿಸಬೇಕು. ಅದೇ ಪ್ರಕಾರ ಮರಣ. ನನಗೆ ಈ ಸಲ ಸಾಯಲಿಕ್ಕೆ ಸಾಧ್ಯ ಇಲ್ಲ, ನಾಡ್ದು 7 ದಿವಸ ಸಪ್ತಾಹ ಉಂಟು, ಅದಕ್ಕೆ ಕೂತ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನಾನು ಪವರ್ ಆಫ್ ಅಟರ್ನಿ ಕೊಡ್ತೇನೆ ನಿನಗೆ, ಅಧಿಕಾರ ಪತ್ರ, ನೀನು ಸಾಯಿ ಈ ಸಲ, ನಾನು ನಿನ್ನ ಪರವಾಗಿ ನಾನು ಬರೋ ಸಲ ನಾನು ಸಾಯ್ತೇನೆ ಅಂತ ಹೇಳಲಿಕ್ಕಾಗ್ತದೆ. ಸಾಯುವುದು ನೀನೇ ಸಾಯಬೇಕು, ಊಟ ಮಾಡೋದು ನೀನೇ ಮಾಡಬೇಕು. ಅದೇ ರೀತಿಯಲ್ಲಿ ಭಜನ, ಪರಮಾತ್ಮನನ್ನು ಗಳಿಸಿಕೊಳ್ಳುವಂತಹ ಆ ಭಜನೆ, ಪರಮಾತ್ಮನನ್ನು ಒಲಿಸಿಕೊಳ್ಳುವಂಥ. ಎಷ್ಟೋ ಜನರು ಹರಿಕತೆ 7 ದಿವಸ ಆಯಿತು, ಇದು ಅಂತಿಮ ಆಮಂತ್ರಣ ಅಂತ ಕೂಡ ನಾನು ಹಾಕಿದ್ದೆ, ನನ್ನ ಸ್ಟೇಟಸ್ನಲ್ಲಿ ಹಾಕಿದ್ದೇನೆ, ಇದು ಅಂತಿಮ ಆಮಂತ್ರಣ, ಇನ್ನು ನಿಮಗೆ ಆಮಂತ್ರಣ ಇಲ್ಲ ಈ ವರ್ಷ ಅಂತ. ಆವಾಗ ನನಗೊಂದು ಮೆಸೇಜ್ ಬಂತು, ನನ್ನ ಹೆಂಡತಿ ನಿತ್ಯ ಬರ್ತಾ ಇದ್ದಾಳೆ, ಸಾಕದು. ನಿಮ್ಮ ಹೆಂಡತಿ ಬಂದುಕೊಂಡು ಇಲ್ಲಿ ಕೂತ್ಕೊಂಡ್ರೆ ನಿಮಗೇನಾದ್ರೂ ಲಾಭ ಆಯ್ತಾ? ನಿಮಗೆ ಲಾಭ ಬೇಕಾದ್ರೆ ನೀವು ಬಂದು ಕೂತ್ಕೊಳ್ಬೇಕಲ್ಲ. ಪರಮಾತ್ಮನನ್ನು ಒಲಿಸಿಕೊಳ್ಬೇಕಾದ್ರೆ ನಾನೇ ಈ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಂಬಿಗಸ್ತನಾಗಿರತಕ್ಕಂಥ ವಸುದೇವ ಎನ್ನುವ ಒಬ್ಬನನ್ನು ಕರೆದು ಅವನ ಕೈಯಲ್ಲಿ ಒಂದು ಪತ್ರವನ್ನು ಕೊಡ್ತಾಳೆ, ಪ್ರೇಮ ಪತ್ರವನ್ನು ಕೊಡ್ತಾಳೆ. ಕಣ್ಣೀರು ತುಂಬಿ ಹೇಳ್ತಾ ಇದ್ದಾಳೆ, ವಿಪ್ರರೇ, ಯಾರಿಗೂ ಗೊತ್ತಾಗಬಾರ್ದು,
ಈ ವಿಚಾರವನ್ನು ತೆಗೆದುಕೊಂಡು ಹೋಗಿ ಕೃಷ್ಣ ಪರಮಾತ್ಮನ ಕೈಗೆ ಕೊಡಬೇಕು. ಕೃಷ್ಣ ನಿನ್ನನ್ನು ಕಾದುಕೊಂಡು ಆ ಜೀವಲ್ಲಿದೆ ಅಂತ ಹೇಳಬೇಕು. ಒಂದು ವೇಳೆ ಕೃಷ್ಣ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಪರಿಗ್ರಹಿಸದೇ ಇದ್ದರೆ ಈ ರುಕ್ಮಿಣಿಯ ಪ್ರಾಣ ಉಳಿಯುವುದಿಲ್ಲ ಅಂತ ಹೇಳಬೇಕು. ಇದನ್ನು ಕೊಂಡು ಹೋಗಿ ಗುಟ್ಟಾಗಿ ನೀನು ಕೊಡಬೇಕು. ರುಕ್ಮಿಣಿ ನಿನಗೋಸ್ಕರವಾಗಿ ಕಾಯ್ತಾ ಇದ್ದಾಳೆ. ನೀನಲ್ಲದಿರತಕ್ಕಂತಹ ಜೀವನ ಅವಳದ್ದು ಜೀವನ ಅಲ್ಲ ಅಂತ ಹೇಳಬೇಕು. ನೀನು ಸಿಗದೇ ಇದ್ರೆ ಅವಳು ಬದುಕುವುದಿಲ್ಲ ಅಂತ ಹೇಳಬೇಕು. ಎಲ್ಲ ವಿಚಾರವನ್ನು ಆ ವಿಪ್ರನಲ್ಲಿಗೆ ಹೇಳಿ ಆ ಪತ್ರವನ್ನು ಕೃಷ್ಣನಿಗೆ ಕೊಡ್ಲಿಕ್ಕೆ ಅಂತ ಕೊಟ್ಟರೆ, ದ್ವಾರಕೆಗೆ ಬಂದಂತಹ ವಿಪ್ರ ಕೃಷ್ಣನ ಕೈಯಲ್ಲಿ ಆ ಪತ್ರವನ್ನು ಕೊಡ್ತಾನೆ. ತೆಗೆದು ನೋಡ್ತಾನೆ ಕೃಷ್ಣ ಪರಮಾತ್ಮ. ಅದು ಬರಿಯ ಮಷಿಯಲ್ಲಿ ಬರೆದದ್ದಲ್ಲ, ಕಣ್ಣೀರಿನಿಂದ ಬರೆದಿದ್ಲಂತೆ ರುಕ್ಮಿಣಿ ದೇವಿ. ತನ್ನ ಹೃದಯದ ಭಾವವನ್ನೇ ತಾನು ಬರೆದಿಟ್ಟಿದ್ಲು. ಆ ಮನಸ್ಸನ್ನೇ ಅಲ್ಲಿ ಒಪ್ಪಿಸಿ ಬಿಟ್ಟಿದ್ಲಂತೆ. ಕೃಷ್ಣ ಪರಮಾತ್ಮ ಓದ್ತಾ ಇದ್ದಾನೆ, ಕೇಶವ ಮಾಧವ ಮುಕುಂದ ಆಲಿಸೆನ್ನಯ ಮೊರೆಯ ಯದುರಾಯ, ಆಲಿಸೆನ್ನಯ ಮೊರೆಯ, ಆಲಿಸೆನ್ನಯ ಮೊರೆಯ ಯದುರಾಯ, ಆಲಿಸೆನ್ನಯ ಮೊರೆಯ. ಎನ್ನ ಮನದಿಂಗೀತ ಅರಿಯಾದಾದೆಯ ನೀನು, ಎನ್ನ ಮನದಿಂಗೀತ ಅರಿಯಾದಾದೆಯ ನೀನು, ಮುನ್ನ ಉತ್ತರಿಸೆನ್ನನು ಪಾಲಿಸು ಹೊರೆಯೇ, ಆಲಿಸೆನ್ನಯ ಮೊರೆಯ ಯದುರಾಯ, ಆಲಿಸೆನ್ನಯ ಮೊರೆಯ. ಯದುರಾಯ, ನನ್ನ ಮೊರೆಯನ್ನು ಆಲಿಸೋ. ನನ್ನ ಜೀವನ ಉಳ್ಳ ಮೇಲೆ ನನ್ನ ಹಾಸಿಗೆಯ ನಿನ್ನ ನೆನಪಿನಲ್ಲಿ ಸಾಯ್ತಾ ಇದ್ದೇನೆ ಕೃಷ್ಣ. ಆಧಾರವಿಲ್ಲದ ತರುಲತೆ ನಾನು, ಬಾಧೆ ನೀಗೆನ್ನನು ಆಲಂಗಿಸಿ ನೀನು. ಆಧಾರವಿಲ್ಲದ ತರುಲತೆ ನಾನು, ಬಾಧೆ ನೀಗೆನ್ನನು ಆಲಂಗಿಸಿ ನೀನು. ಚಂದ್ರಮನಿಲ್ಲದ ಬೆಳದಿಂಗಳಿನಲ್ಲಿ, ಚಂದ್ರಮನಿಲ್ಲದ ಬೆಳದಿಂಗಳಿನಲ್ಲಿ ಕುಂದಿದೆ ಈ ಭವ ಬಂಧನದಲ್ಲಿ. ಆಲಿಸೆನ್ನಯ ಮೊರೆಯ ಯದುರಾಯ. ಕೃಷ್ಣ ಕೃಷ್ಣ. ಕೃಷ್ಣ ಪರಮಾತ್ಮನಿಗೆ ತನ್ನ ಹೃದಯವನ್ನೇ ಬಿಚ್ಚಿಟ್ಟಿದ್ದಾಳೆ. ನನ್ನ ಎದೆಯನ್ನು ಕದ್ದವನು ನೀನು, ಯಾಕೋ ನನ್ನ ಹೃದಯವನ್ನು ಕತ್ತುಕೊಂಡು ಹೋದೆ ಕೃಷ್ಣ. ನನ್ನ ಹೃದಯವನ್ನು ಕತ್ತುಕೊಂಡು ಹೋಗಿ ನಿನ್ನ ಎದೆಗೂಡಿನಲ್ಲಿ ಇಟ್ಟು ಬಿಟ್ಟಿದ್ಯಲ್ಲ. ಈ ಎದೆಯಿಲ್ಲ, ನನಗೆ ಹೃದಯವೇ ಇಲ್ಲ, ನೀನು ಕತ್ತುಕೊಂಡು ಹೋಗಿಬಿಟ್ಟು ಯಾಕೆ? ನನ್ನ ಎದೆಯನ್ನು ಕದ್ದು ಬಿಟ್ಟಿದ್ದೆ, ನನ್ನ ಹೃದಯವನ್ನು ಕದ್ದು ಬಿಟ್ಟಿದ್ದೆ. ದಿನನಿತ್ಯವೂ ಕೂಡ ನನ್ನನ್ನು ನಿನ್ನ ನೆನಪಿನಲ್ಲಿ ಬಾಳುವಂತೆ ಮಾಡಿದ್ಯಲ್ಲ. ನೀನನ್ನು ಸೇರ್ಲಿಕ್ಕೆ ಅನೇಕ ಅಡ್ಡಿಗಳುಂಟು ಕೃಷ್ಣ. ಅದೆಲ್ಲವನ್ನು ನಿವಾರಣೆ ಮಾಡಿ ನೀನು ನನ್ನನ್ನು ಕರೆದುಕೊಂಡು ಹೋಗಿ ನನ್ನ ಕಂಠಕ್ಕೆ ಕರಿಮಣಿ ಕಟ್ಟಿ ಈ ಕೈಯಲ್ಲಿ ನಿನ್ನ ಕೈಯನ್ನು ಹಿಡಿದು ಪರಿಗ್ರಹಿಸದೇ ಇದ್ದರೆ ರುಕ್ಮಿಣಿಯ ಹರಣ ನಿನ್ನ ಚರಣಕ್ಕೆ ಸಮರ್ಪಣವಾಗುತ್ತದೆ. ರುಕ್ಮಿಣಿಯ ಹರಣ ನಿನ್ನ ಚರಣಕ್ಕೆ ಸಮರ್ಪಣವಾಗುತ್ತದೆ. ನಾನು ಮತ್ತೆ ಯಾರನ್ನೂ ಕೂಡ ಕಾಯುವುದಿಲ್ಲ. ನಿನ್ನನ್ನು ಇಲ್ಲಿ ಸಂಧಿಸಲಿಕ್ಕೆ ಆಗದಿದ್ದರೆ ಅಲ್ಲಿ ಸಂಧಿಸಲಿಕ್ಕೆ ಬರ್ತೇನೆ ಅಂತಾನೆ. ಆ ಮನದಿಂಗಿತವನ್ನು ತಾನು ತಿಳಿದು ಕೃಷ್ಣ ಪರಮಾತ್ಮ ಆಗಲೇ ನಿರ್ಧಾರ ಮಾಡ್ತಾನೆ, ರುಕ್ಮಿಣಿಯನ್ನು ನಾನು ಸ್ವೀಕಾರ ಮಾಡಬೇಕು ಅಂತ. ಇದು ಪರಮಾತ್ಮನನ್ನು ಪಡೆಯುವಂತಹ ವಿಧಾನ. ಕೃಷ್ಣನೇ ಬೇಕು ಅಂತ, ಕೃಷ್ಣನೇ ಬೇಕು ಅಂತ ದೇವಸ್ಥಾನಕ್ಕೆ ಬಂದಾಗ ಪರಮಾತ್ಮನೇ ಬೇಕು ಅಂತ ಅನಿಸುವಂತಹ ಭಕ್ತಿ ಬೇಕು ನಮ್ಮಲ್ಲಿ. ಆರ್ದ್ರತೆ, ಪರಮಾತ್ಮನನ್ನು ಹೊಂದುವಂತಹ ಅತೀಕ್ಷ್ಣವಾಗಿರತಕ್ಕಂತಹ ಭಕ್ತಿಯ ಪರಾಕಾಷ್ಠೆ ನಮಗೆ ಬರದೇ ಇದ್ದರೆ ನಾವು ದೇವಸ್ಥಾನಕ್ಕೆ ಬಂದು ಏನು ಪ್ರಯೋಜನ ಇಲ್ಲ. ಪರಮಾತ್ಮನಲ್ಲಿ ಐಕ್ಯವಾಗಬೇಕು ನಮ್ಮ ಮನಸ್ಸು.
ರುಕ್ಮಿಣಿಯ ಮನಸ್ಸು ಯಾವಾಗ ಪರಮಾತ್ಮನಲ್ಲಿ ಐಕ್ಯವಾಯಿತೋ ತೀರ್ಮಾನ ಮಾಡಿಬಿಡ್ತಾನೆ, ಹೇಗಾದರೂ ಮಾಡಿ ಈ ರುಕ್ಮಿಣಿಯನ್ನು ವಶಕ್ಕೆ ಪಡ್ಕೊಳ್ತೇನೆ ಅಂತ. ಚೈದ್ಯ ದೇಶಾಧಿಪನಾದಂತಹ ಶಿಶುಪಾಲನಿಗೆ ಕೊಟ್ಟು ರುಕ್ಮಿಣಿಯನ್ನು ಮದುವೆ ಮಾಡಿಕೊಡಬೇಕು ಅಂತ ರುಕ್ಮ ತಾನು ಸರ್ವ ವಿಧವಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಶಿಶುಪಾಲನಿಗೆ ಯಾಕೆ ಕೊಡಬೇಕು ಅಂತಂದರೆ, ಆಗಿನ ಕಾಲದಲ್ಲಿ ದುರ್ಯೋಧನ ಅಂದರೆ ಕೌರವ ಬಹಳ ಪ್ರತಿಭಾವಂತನಾದ ಪ್ರಭಾವಂತನಾದಂತಹ ಪ್ರಸಿದ್ಧವಂತನಾದಂಥ ಒಬ್ಬ ರಾಜ. ಅವನ ಸ್ನೇಹ ಗಳಿಸಬೇಕು ಅಂತಿದ್ದರೆ ಶಿಶುಪಾಲ ದುರ್ಯೋಧನನ ಸ್ನೇಹಿತ. ಆ ಕಾರಣದಿಂದ ಶಿಶುಪಾಲನ ಸ್ನೇಹಿತನಾದರೆ ದುರ್ಯೋಧನ ಸ್ನೇಹ ನನಗೆ ಸಿಗ್ತದೆ ಎನ್ನುವಂಥ ಒಂದು ಸ್ವಾರ್ಥವೂ ಕೂಡ ಅವರಲ್ಲಿತ್ತು. ಈ ಎಲ್ಲ ಸ್ವಾರ್ಥಗಳ ಮಧ್ಯದಲ್ಲಿ ರುಕ್ಮಿಣಿ ಅನರ್ಥವನ್ನು ಅನುಭವಿಸುವಂತಾಯಿತು. ಕೃಷ್ಣದನ್ನು ತಿಳ್ಕೊಳ್ತಾನೆ. ಶಿಶುಪಾಲ ಯಾವುದನ್ನು ಕೂಡ ಚಿಂತೆ ಮಾಡುವುದಿಲ್ಲ. ಇನ್ನು ಸಮಯ ಕಳೆದಷ್ಟು, ಅಂದರೆ ಪೂಜೆಗಾಯಿತು ಅಂತಲ್ಲ, ಸಮಯ ಕಳೆದಷ್ಟು ರುಕ್ಮಿಣಿಯನ್ನು ನಾನು ಹಿಡ್ಕೊಳ್ಳೋದು ಕಷ್ಟ ಆಗ್ತದೆ ಅಂತ ಹೇಳೋದು. ಆ ಮದುವೆಗೆ ಸರ್ವ ಸಿದ್ಧತೆ ಮಾಡಿದ್ದಾನೆ. ಶಿಶುಪಾಲನ ಜೊತೆಯಲ್ಲಿ ಮದುವೆ ಮಾಡಲಿಕ್ಕೆ ಸಿದ್ಧತೆ ಮಾಡಿ ಆ ಶಿಶುಪಾಲನ ದಿಪ್ಪಣವನ್ನು ನಿರೀಕ್ಷೆ ಮಾಡ್ತಾನೆ. ಮದುವೆಯ ದಿನ ಬಂದಿದೆ. ಗೌರಿ ಮಂಟಪಕ್ಕೆ ಹೋಗಿದ್ದಾಳೆ ರುಕ್ಮಿಣಿ. ಗೌರಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ, ಹೇ ಜಗದಂಬಿಕಾ, ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರಿಯನ್ನ ಪ್ರಾರ್ಥನೆ ಮಾಡಿ ಕೃಷ್ಣನ ಜೊತೆಯಲ್ಲಿ ಸೇರ್ಲಿಕ್ಕೆ ನನಗೆ ಸಹಾಯ ಮಾಡಬೇಕು ಎನ್ನುವಂತ ಆ ಮೊರೆಯನ್ನ ಗೌರಿಯ ಪಾದದಡಿಯಲ್ಲಿ ಇಟ್ಟು ತಾನು ಗೌರಿ ಮಂಟಪಕ್ಕೆ ಸುತ್ತು ಬಂದು ಇನ್ನೇನು ಆ ಕಾರ್ಯ ಮುಗಿಸಿ ಮದುವೆ ಮಂಟಪಕ್ಕೆ ಹೊರಡಬೇಕು ಎನ್ನುವಷ್ಟರಲ್ಲಿ ಕೃಷ್ಣ ಪರಮಾತ್ಮ ಅದೃಶ್ಯ ರೂಪದಲ್ಲಿ ಹೊನ್ನ ರಥವನ್ನು ಏರಿಕೊಂಡು ನೇರವಾಗಿ ಬಂದೇ ಓರೆಗಣ್ಣಲ್ಲಿ ನೊಂದು ನೋಡುವ, ನಿಂತುಕೊಂಡು ಓರೆಗಣ್ಣಲ್ಲಿ ನೊಂದು ನೋಡ್ತಾ ಇದ್ದಾಳೆ. ಕೃಷ್ಣ ಬಂದನು, ಕೃಷ್ಣ ಬಂದನು, ಕೃಷ್ಣ ಬಂದನು. ಓರೆಗಣ್ಣಲ್ಲಿ ನೊಂದು ನೋಡುವ ನಾರಿ ರುಕ್ಮಿಣಿಗ ಭಯವೀಯುತ. ನಾರಿಯಾದಂತಹ ರುಕ್ಮಿಣಿ ದೇವಿಗೆ ಅಭಯವನ್ನು ಕೊಟ್ಟು ಮಲಯಲಡಗಿಹ ಮಾಧವನು ಮರುಕ್ಷಣದಿ ಮೈದೋ. ಮರೆಯಲ್ಲಿ ನಿಂತಹ ಮಾಧವ ಆ ಕ್ಷಣದಲ್ಲಿ ಮೈದೋರಿ ಬರ್ತಾ ಇದ್ದಾನೆ. ತುರಗವಾಜಿಯ ಬಿಡಿದು ಕರದಲ್ಲಿ ಕರಳೆಯನ್ನು ತಕ್ಕೈಸಿ ಸೆಳೆಯುತ್ತ ತುರಗವಾಜಿಯನ್ನು ಕೈಲಿ ಹಿಡ್ಕೊಂಡಿದ್ದಾನೆ. ಓಡಿ ಬಂದು ರುಕ್ಮಿಣಿಯ ಬಳಿಗಾಗಿ ಬಂದಿದ್ದಾನೆ. ಭರದಿಂದ ಉಡ್ಡಯಿಸಿ ಹೊರಟನು ವಾಯುಗತಿಯಿಂದ. ಹುಂಕರಿಸಿದನ ಮಾಧವನಂದು ಅಶ್ವದ ಹೇಷಾರವದ ಹುಂಕರಿಸಿದನ ಮಾಧವನಂದು. ಒಂದು 5 ನಿಮಿಷ, ಇಲ್ಲ 5 ನಿಮಿಷ ಬಾಕಿ ಇದೆ, ಅಲ್ಲ 5 ನಿಮಿಷ ಬಾಕಿ ಇದೆ. ಅದು ಮುಗಿದ ಕೂಡಲೇ ನೋಡ್ತಾ ಇರತಕ್ಕಂತಹ ರುಕ್ಮಿಣಿಯನ್ನು ತಾನು ನೋಡ್ತಾ ಅವಳನ್ನು ಪರಿಗ್ರಹಿಸಬೇಕೆನ್ನುವಂತಹ ಉದ್ದೇಶದಿಂದ, ರುಕ್ಮಿಣಿಯನ್ನು ತನ್ನವಳನ್ನಾಗಿಸಬೇಕೆನ್ನುವಂತಹ ಉದ್ದೇಶದಿಂದ ಶ್ರೀಕೃಷ್ಣ ಪರಮಾತ್ಮ ಓಡೋಡಿ ಬಂದಿರತಕ್ಕಂತಹ ನೇರವಾದ ರುಕ್ಮಿಣಿಯ ಕಡೆಗೆ ಬಂದಿದ್ದಾನೆ. ಹುಂಕರಿಸಿದನ ಮಾಧವನಂದು ಅಶ್ವದ ಹೇಷಾರ ಮೋಹನಾಂಗ
ಗೋವಿಂದ, ರುಕ್ಮಿಣೀ ರಮಣ ಗೋವಿಂದ, ಪಂಢರೀನಾಥ ಗೋವಿಂದ, ಶ್ರೀಮಂತಮಾರಮಣ ಗೋವಿಂದ. ಪ್ರಕಾರವಾಗಿ ಪ್ರತಿಯೊಬ್ಬರೂ ಗೋವಿಂದ 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 ನಾಮ ಸಂಕೀರ್ತನೆ ಮಾಡುವಾಗ ರುಕ್ಮಿಣಿಯನ್ನು ಹಿಡಿದಂತಹ ಕೃಷ್ಣ ಪರಮಾತ್ಮ ಗೋವಿಂದ ಹೋಗೇ ಬಿಟ್ಟ. ಎಲ್ಲಿ ಹೋಗಿ ಹಿಂದಿನಿಂದ ಓಡಿ ಬಂದಿದೆಯಂತೆ ಶಿಶುಪಾಲನ ಸೇನೆ. ಆ ಶಿಶುಪಾಲನ ಸೇನೆಯನ್ನ ಹಿಗ್ಗ ಮುಗ್ಗ ಹೊಡೆದು ತತ್ತರಿಸುವಂತೆ ಮಾಡಿ ಅಲ್ಲಿಂದ ಜಯಶಾಲಿಯಾಗಿ ಕೃಷ್ಣ ಪರಮಾತ್ಮ ರುಕ್ಮಿಣಿಯನ್ನು ಕರೆದುಕೊಂಡು ನೇರವಾಗಿ ದ್ವಾರಕೆಗೆ ಬಂದಿದ್ದಾನೆ. ಬಂದವನೇ ಆ ರುಕ್ಮಿಣಿಯನ್ನ ಯಥಾಪ್ರಕಾರವಾಗಿ ಶಾಸ್ತ್ರಬದ್ಧವಾಗಿ ತಾನು ಪರಿಗ್ರಹಿಸುತ್ತಾನೆ. ಸಮಸ್ತರು ನೋಡುತ್ತಿರುವಂತೆ ಆಯಿತು ಆ ಕ್ಷಣ ರುಕ್ಮಿಣಿ ಕಲ್ಯಾಣ, ಜಗತ್ತಿಗೆ ಕಲ್ಯಾಣ ದರ್ಶನವಾಗಿದೆ. ರುಕ್ಮಿಣಿಯ ಮನದಾಸೆ ಈಡೇರಿದೆ. ಯಾವ ರೀತಿಯಲ್ಲಿ ಕೃಷ್ಣನನ್ನು ವಶಪಡಿಸಲಿಕ್ಕೆ ಸಾಧ್ಯ ಎನ್ನುವುದನ್ನು ರುಕ್ಮಿಣಿ ತನ್ನ ಜೀವನದ ಮೂಲಕ ತೋರಿಸಿಕೊಟ್ಟು ಜಗತ್ತಿಗೆ ಮಾದರಿಯಾದಳು ಮಾತ್ರವಲ್ಲ, ತಾನು ತನ್ನ ಜೀವಮಾನದಲ್ಲಿ ಏನು ಬಯಸಿದ್ದಳೋ ಅದನ್ನು ಕೃಷ್ಣನಿಂದ ತಾನು ಪಡೆದುಕೊಂಡ್ಳು. ಕೃಷ್ಣನನ್ನೇ ಪಡೆದುಕೊಳ್ಳುವಂತಹ ಭಕ್ತಿಯನ್ನು ತಾನು ಉಳಿಸಿಕೊಂಡ ಅಂತಹ ಕಥೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕವಾಗಲಿ. 7 ದಿವಸ ದಾಸರು ಹೇಳ್ತಾರೆ, 7 ದಿನದ ಕಥೆಯ ಕೇಳಿ ಏಳಿರಿ ವೈಕುಂಠಕ್ಕೆ ಅಂತ. 7 ದಿವಸದ ಕಥೆ ಕೇಳಿದರೆ ವೈಕುಂಠಕ್ಕೆ ಎದ್ದು ಬಿಡ್ತೇವೆ ನಾವು ಅಂತ. ಅಂತಹ 7 ದಿನದ ಕಥೆಗಳನ್ನು ನಮ್ಮೆಲ್ಲ ಮಕ್ಕಳು, ಪುಟ್ಟ ಪುಟಾಣಿ ಮಕ್ಕಳು ತಮ್ಮ ಆ ತೊದಲು ನುಡಿಗಳಿಂದ ನಿಮಗೆಲ್ಲರಿಗೂ ಉಣಿಸಿದ್ದಾರೆ. ಅದೆಲ್ಲವನ್ನು ಸ್ವೀಕರಿಸಿ ಧನ್ಯರಾಗಿದ್ದೀರಿ. ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲಿದೆ. ಕೊನೆಯಲ್ಲಿ ಸರ್ವ ಲೋಕಕ್ಕೆ ಮಂಗಲವಾಗಲಿ ಎನ್ನುವಂತೆ ರುಕ್ಮಿಣಿ ಕಲ್ಯಾಣ ಕಥೆಯನ್ನು ಕೇಳಿದಂತಹ ನಿಮ್ಮ ಸಕಲ ಬಾಧೆಗಳು ನಿವಾರಣೆಯಾಗಿ ಭಾಗ್ಯಗಳು ತುಂಬಿ ಸಮೃದ್ಧಿ ತುಂಬಿ ಜೀವನ ಪರಿಪೂರ್ಣವಾಗಲಿ ಎಂಬುದಾಗಿ ಹಾರೈಸುತ್ತಾ, ಮುಂದಿನ ವರ್ಷ ನಾವು ಈ ಕಥೆಯನ್ನು ಇಲ್ಲಿ ಆರಂಭ ಮಾಡಿದಲ್ಲಿ ಈ ಸಪ್ತಾಹಕ್ಕೆ ಸರ್ವ ವಿಧವಾದಂತಹ ಯಶಸ್ಸನ್ನು ನೀವು ನಮಗೆ ದಯಪಾಲಿಸಬೇಕು, ಬೆಂಬಲವನ್ನು ಬೆಂಗಾವಲನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಹೇಳಿಕೊಳ್ಳುತ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆಲ್ಲ ರೀತಿಯ ಸಹಕಾರ ಕೊಟ್ಟಂತಹ ಈ ಊರ ಪರ ಊರ ಎಲ್ಲ ಮಹನೀಯರಿಗೂ ಕೂಡ ನಮ್ಮ ಅನಂತ ತುಂಬ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಕಥೆಯ ಮಂಗಲಾಚರಣೆಗೆ ಹೋಗಿ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಕಥೆಗೆ ಮಂಗಲವನ್ನು ಹಾಡುವಂತೆ. ಲಕ್ಷ್ಮೀ ರಮಣ ಗೋವಿಂದ.
वापराधं विहितम् अविहितं वा सर्वमेतत् क्षमस्मात् जय जय करुणाब्धे श्रीमहादेव शम्भो। मङ्गलं भगवान् विष्णुः मङ्गलं मधुसूदना मङ्गलं देवकी पुत्रो मङ्गलं गरुडध्वजा। लक्ष्मीरमण गोविंद प्रहलाद वरद गोविंद ಗೋಪಾಲಕೃಷ್ಣದೇವರ ಪಾದಾರವಿಂದಕ್ಕೆ ಗೋವಿಂದ ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ನಾಗರಾಜ ಸನ್ನಿಧಿಗೆ ಗೋವಿಂದ ಶಾಸ್ತಾರ ದೇವರ ಪಾದಾರವಿಂದಕ್ಕೆ ಗೋವಿಂದ ವ್ಯಾಘ್ರ ಚಾಮುಂಡಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಭಾರತ ಮಾತಾ ಕೀ ಸನಾತನ ಹಿಂದೂ ಧರ್ಮ ಕೀ पंढरीनाथ महाराज की। ಇಷ್ಟರ ತನಕ ಕೀರ್ತನ ಕೊಟ್ಟಿರಾದ ರೂವಾರಿಗಳಾದಂತಹ ಶ್ರೀಯುತ ಕಲಾರತ್ನ ಶಮ್ನಾ ಅಡಿಗ ಕೊಂಬಳೆಯವರಿಂದ ರುಕ್ಮಿಣಿ ಕಲ್ಯಾಣ ಎಂಬ ಹರಿಕತೆ ನಡೆಯಿತು. ಈ ಹರಿದಾಸರನ್ನು ಖ್ಯಾತ ವೈದ್ಯರಾದಂತಹ ಶ್ರೀಯುತ ಡಾಕ್ಟರ್ ಸರ್ವೇಶ್ ಭಟ್ ಕೊಂಬಳೆ ಇವರು ಫಲ ಕಾಣಿಕೆಯನ್ನಿತ್ತು ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಸಂಧ್ಯಾ ಸಂಗಮ ಕೊಂಬಳೆ ಇದರ ರೂವಾರಿಗಳಾದಂತಹ ಶ್ರೀಯುತ ರಾಜ ಆರಿಕಾಡಿ ಹಾಗೂ ಶ್ರೀಯುತ ಶಮ್ನಾಡಿಗ ಕೊಂಬಳೆಯವರು ನೀಡುವಂತಹ ಉಪಹಾರದ ವ್ಯವಸ್ಥೆಯನ್ನು ಸ್ವೀಕರಿಸಿ ಎಲ್ಲರೂ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರಲ್ಲೂ ಮುಖ್ಯವಾಗಿ ರಾಜ ಆರಿಕಾಡಿಯವರಿಗೆ ಕೀರ್ತನ ಕುಟೀರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.